ಎಲ್ಲರಿಗೂ ನಮಸ್ಕಾರ. ನಾನು ಮಣಿಭೂಷಣ್ ಡಿಸೂಜ, ಸಹಾಯಕ ಪ್ರಾಧ್ಯಾಪಕ, ಗಣಕ ವಿಜ್ಞಾನ ವಿಭಾಗ. ಇಂದಿನ ಸೆಷನ್ನಲ್ಲಿ ನಾವು ಸೆಷನ್ 2 ಆಫ್ ಲೈನಕ್ಸ್ ಎನ್ವೈರ್ಮೆಂಟ್ ಇದರ ಬಗ್ಗೆ ಮಾಹಿತಿ ಪಡೆಯಲಿದ್ದೇವೆ. In particular, in this session, we are going to look at the Unix file system. Let us start exploring the Unix file system. There are many different characteristics of Unix file system. Some of them are Unix file system is an hierarchical structure. So what do we mean by saying hierarchical structure? In a hierarchical structure, things are arranged in different levels. So we have some things at a higher level and we have the other things at the different levels. So we have the levels and we can have many different kinds of level. So this is how the structure is arranged. In Unix file system, the starting point of this hierarchical structure is called as the root of the file system, and all the others are arranged, all the other elements are arranged below this root of the Unix system. Next one is Unix does not interpret the file data. So what is the meaning of it is, ನಮಗೆ ಯಾವಾಗಲೂ ಡೇಟಾವನ್ನು ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡಬೇಕಾದ್ರೆ ನಾವು ಈ ಡೇಟಾವನ್ನು ಒಂದು ಕಡೆ ಸಂಗ್ರಹಿಸಿರುತ್ತೇವೆ ಮತ್ತು ಈ ಡೇಟಾಕ್ಕೆ ಒಂದು ಹೆಸರು ಕೊಡ್ತೇವೆ. ಈ ಹೆಸರು ನಾವು ಫೈಲ್ ನೇಮ್ ಅಂತ ಕರೀತೇವೆ. ಸೊ ಈ ಹೆಸರಿಗೆ ಫೈಲ್ ನೇಮ್ ಅಂತ ಕರೀತೇವೆ. ಸೊ ಯುನಿಕ್ಸ್ ಸಿಸ್ಟಮ್ ಈ ಡೇಟಾವನ್ನು ಇಂಟರ್ಪ್ರೇಟ್ ಮಾಡಲ್ಲ. ಸೊ ಈ ಡೇಟಾವನ್ನು ಅರ್ಥೈಸಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಡೇಟಾ ವಿಡಿಯೋ ಡೇಟಾ ಆಗಿರ್ಬೋದು. ಸೊ ನೀವು ಮೂವಿ ಸ್ಟೋರ್ ಮಾಡಿರುವಿರಿ, ಆರ್ ನೀವು ಮ್ಯೂಸಿಕ್ ಸ್ಟೋರ್ ಮಾಡಿರುವಿರಿ, ಆರ್ ನೀವು ವರ್ಡ್ ಡಾಕ್ಯುಮೆಂಟ್ ಆರ್ ಎಕ್ಸೆಲ್ ಡಾಕ್ಯುಮೆಂಟ್ ಆರ್ ಇನ್ಯಾವುದೇ ಡಿಫ್ರೆಂಟ್ ಟೈಪ್ ಆಫ್ ಡೇಟಾ ಸ್ಟೋರ್ ಮಾಡಿರಿ, ನಿಮ್ಮ ಫೋಟೋವನ್ನು ಸ್ಟೋರ್ ಮಾಡಿರಿ. ಯುನಿಕ್ಸ್ ಸಿಸ್ಟಮಿಗೆ all of them are stream of byte. So they are the streams of bytes. ಇದರ ಅರ್ಥ ಏನಂತ ಹೇಳಿದ್ರೆ, ಯುನಿಕ್ಸ್ಗೆ ಅದೆಲ್ಲ a set of 0 1s and maybe 0s something like this. So it's just a byte that it is trying to store. ಇದರ ಆಕ್ಚುಯಲ್ ಅರ್ಥ ಏನು, ಈ ಬೈಟ್ ಇದ ಆಕ್ಚುಯಲ್ ಅರ್ಥ ಏನು ಅಂತ ಹೇಳಿ ಅರ್ಥೈಸಿಕೊಳ್ಳಿಕ್ಕೆ ಯುನಿಕ್ಸ್ ಸಿಸ್ಟಮ್ ಹೋಗಲ್ಲ. ಮತ್ತೆ ಇದನ್ನು ಅರ್ಥೈಸೋದು ಯಾರು? ಸೊ ನಿಮ್ಮ ಹತ್ರ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ VLC ಪ್ಲೇಯರ್ ಇರ್ಬೋದು. ಸೊ ಈ VLC ಪ್ಲೇಯರಿಗೆ ನೀವು ವಿಡಿಯೋ ಡೇಟಾ ಕೊಟ್ರೆ ಆ VLC ಪ್ಲೇಯರ್ ಅದನ್ನು ಅರ್ಥೈಸಿ, ಆ ವಿಡಿಯೋ ಅರ್ಥೈಸಿ ನಿಮ್ಗೆ ವಿಡಿಯೋ ತೋರಿಸುತ್ತೆ. ಆರ್ ನೀವು VLC ಪ್ಲೇಯರಿಗೆ ಆಡಿಯೋ ಡೇಟಾ ಕೊಟ್ರೆ ಅದನ್ನು ಅರ್ಥೈಸಿ ನಿಮ್ಗೆ ಆಡಿಯೋ ಫೈಲ್ಸ್ ತೋರಿಸುತ್ತೆ. ಸೊ ನಿಮ್ಗೆ ಆಡಿಯೋ ಕೇಳಲಿಕ್ಕೆ ಸಿಗುತ್ತೆ. ಅದೇ ಒಂದು ವೇಳೆ ನೀವು ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನು ಯೂಸ್ ಮಾಡಿದರೆ, ಮೈಕ್ರೋಸಾಫ್ಟ್ ವರ್ಡ್ ಡೇಟಾವನ್ನು ಸ್ಟೋರ್ ಮಾಡಿದರೆ ಅದನ್ನು ಮೈಕ್ರೋಸಾಫ್ಟ್ ವರ್ಡ್ಗೆ ಕೊಟ್ಟರೆ ಮೈಕ್ರೋಸಾಫ್ಟ್ ವರ್ಡ್ ಅದನ್ನು ಅರ್ಥೈಸಿ ನಿಮ್ಮ ಟೆಕ್ಸ್ಟ್ ಅನ್ನು ಡಿಸ್ಪ್ಲೇ ಮಾಡುತ್ತೆ. ಆದರೆ ಯುನಿಕ್ಸ್ ಸಿಸ್ಟಮ್ ಅದನ್ನು ಆ ಡೇಟಾವನ್ನು ಇಂಟರ್ಪ್ರೇಟ್ ಮಾಡಲಿಕ್ಕೆ ಹೋಗಲ್ಲ. ಸೊ ನಿಮ್ಮ ವಿಡಿಯೋ ಡಾಕ್ಯುಮೆಂಟ್ ಆರ್ ನಿಮ್ಮ ವರ್ಡ್ ಡಾಕ್ಯುಮೆಂಟ್ ಆರ್ ನಿಮ್ಮ ಆಡಿಯೋ ಡಾಕ್ಯುಮೆಂಟ್ ಎಲ್ಲವೂ ಯುನಿಕ್ಸ್ಗೆ ಒಂದೇ ಆಗಿರುತ್ತೆ. ಇದು ವರ್ಡ್ ಡಾಕ್ಯುಮೆಂಟ್ ಅಂತ ಸಪರೇಟ್ ಆಗಿ ನೋಡ್ಕೊಳ್ಳಲ್ಲ, ಇದು ವಿಡಿಯೋ ಡೇಟಾ ಅಂತ ಸಪರೇಟ್ ನೋಡಿಕೊಳ್ಳಲ್ಲ. ಅದಕ್ಕೆ ಎಲ್ಲ ಫೈಲ್ ಒಂದೇ ಆಗಿರುತ್ತೆ. ಸೊ ಅದಕ್ಕೆ ಇಟ್ ಇಸ್ ಜಸ್ಟ್ ಎ ಡೇಟಾ ದಟ್ ನೀಡ್ಸ್ ಟು ಬಿ ಸ್ಟೋರ್ಡ್. ವಾಟ್ ಕೈಂಡ್ ಆಫ್ ಡೇಟಾ ಇಟ್ ಈಸ್, ಹೌ ಟು ಇಂಟರ್ಪ್ರೇಟ್ ಇಟ್, ಯುನಿಕ್ಸ್ ಸಿಸ್ಟಮ್ ವಿಲ್ ನಾಟ್ ಬಾದರ್ ಅಬೌಟ್ ಇಟ್. Other part about the Unix file system is that it allows us to create files. So ನಮಗೆ ಯಾವಾಗ ಬೇಕು ಆಗ, ನಮಗೆ ಯಾವಾಗ ಸ್ಟೋರೇಜ್ ನೀಡ್ ಇದೆಯಾ ಆಗ ನಾವು ಫೈಲ್ಸ್ ಕ್ರಿಯೇಟ್ ಮಾಡಬಹುದು. ಸೊ ಇಟ್ ಈಸ್ ಮಚ್ ಈಸಿಯರ್ ಟು ಕ್ರಿಯೇಟ್ ಫೈಲ್ಸ್ ಇನ್ Unix file system. ನಮಗೆ ಯಾವಾಗ ಬೇಡವಾ
ಆಗ ನಾವು ಫೈಲ್ಸ್ ಅನ್ನು ಡಿಲೀಟ್ ಮಾಡಿಕೊಳ್ಳಬಹುದು. So these are the characteristics. Let's look at more characteristics. The next characteristics of the Unix file system is that Unix file system ಅಲ್ಲಿ ನೀವು ಒಂದು ವೇಳೆ ಫೈಲ್ ಕ್ರಿಯೇಟ್ ಮಾಡಿದಿರ ಅಂತ ಹೇಳಿದ್ರೆ ಅದಕ್ಕೆ ಇನ್ನು ಎಕ್ಸ್ಟ್ರಾ ಡೇಟಾ ಹಾಕಬೇಕು. ಸೊ ಈ ಫೈಲ್ ಅನ್ನು ಎಕ್ಸ್ಪಾಂಡ್ ಮಾಡಬೇಕು, ಅದಕ್ಕೆ ಎಡಿಷನಲ್ ಡೇಟಾ ಹಾಕಬೇಕು, ಪುನಃ ಎಡಿಷನಲ್ ಡೇಟಾ ಹಾಕಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಬರ್ತಿದ್ದೀರಿ, 5 ಪೇಜಸ್ ಇತ್ತು, ಈಗ ನಿಮ್ಗೆ 6ನೇ ಪೇಜ್ ಹಾಕಬೇಕು, ಅದಕ್ಕೆ और 7ನೇ ಪೇಜ್ ಹಾಕಬೇಕು, और 10ನೇ ಪೇಜ್ ಹಾಕಬೇಕು. ಸೊ ಎಡಿಷನಲ್ ಡೇಟಾ ಆದಾಗ ಡೇಟಾ ಎಕ್ಸ್ಪಾಂಡ್ ಆಗುತ್ತೆ. ಯುನಿಕ್ಸ್ ಫೈಲ್ ಸಿಸ್ಟಮ್ ಅಲ್ಲಿ ನಿಮಗೆ ಈಸಿಲಿ ಫೈಲ್ ಅನ್ನು ಎಕ್ಸ್ಪಾಂಡ್ ಮಾಡಬಹುದು. ಸೊ ಫೈಲ್ ಎಕ್ಸ್ಪಾಂಡ್ ಆಗುವಾಗ ನಮ್ಮ ಪ್ರೋಗ್ರಾಮ್ಸ್ಗೆ ಆ ಫೈಲ್ನ ಬಗ್ಗೆ ಏನು ತಲೆ ಕೆಡಿಸಬೇಕಾಗಿಲ್ಲ, ಅದು ಆಟೋಮ್ಯಾಟಿಕಲಿ ಎಕ್ಸ್ಪಾಂಡ್ ಆಗುತ್ತೆ. ನೆಕ್ಸ್ಟ್ ಒನ್, ಯುನಿಕ್ಸ್ ಸಿಸ್ಟಮ್ ಹ್ಯಾಸ್ ಎ ಪ್ರೊಟೆಕ್ಷನ್ ಫಾರ್ ದ ಫೈಲ್ ಡೇಟಾ. ಇದರ ಅರ್ಥ ಏನಂತ ಹೇಳಿದ್ರೆ, ನಮಗೆಲ್ಲ ತಿಳಿದಿದ್ದಾಗ ಯುನಿಕ್ಸ್ ಇಸ್ ಎ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ದಟ್ ಮೀನ್ಸ್ more than one person can access the Unix system. So at any time ಒಬ್ಬರಿಗಿಂತ ಹಲವಾರು ಜನರು ಈ ಫೈಲ್ ಸಿಸ್ಟಮ್ ಅನ್ನು ಯೂಸ್ ಮಾಡಬಹುದು. ಸೊ ನಾನು ಮಾಡಿದ ಫೈಲ್ ಅನ್ನು ಯುನಿಕ್ಸ್ ಸಿಸ್ಟಮ್ ಅಲ್ಲಿ, ಬಿಕಾಸ್ ಮೋರ್ ದನ್ ಒನ್ ಪರ್ಸನ್ ಕ್ಯಾನ್ ಯೂಸ್ ಇಟ್, ಬೇರೆಯವರು ಯಾರಿಗೆ ಗೊತ್ತಿಲ್ಲದವರು ಅದನ್ನು ಆಕ್ಸೆಸ್ ಮಾಡಿ ಅದನ್ನು ಕರಪ್ಟ್ ಮಾಡಿ ಬಿಡಬಹುದು, ಅದರದ್ದು ಡೇಟಾ ಹಾಳು ಮಾಡಿ ಬಿಡಬಹುದು, ಆರ್ ಅದನ್ನು ಕೆಡವಬಹುದು. ಸೊ ಆದರೆ ಯುನಿಕ್ಸ್ ಸಿಸ್ಟಮ್ ಹಾಗೆ ಮಾಡಲಿಕ್ಕೆ ಬಿಡಲ್ಲ. ಅಲ್ಲಿ ಒಂದು ಪ್ರೊಟೆಕ್ಷನ್ ಇದೆ. ಯಾರು ಫೈಲ್ ಕ್ರಿಯೇಟ್ ಮಾಡಿದ್ದಾರೆ ಅವರಿಗೆ, ಮತ್ತು ಯಾರಿಗೆ ಫೈಲ್ ಕ್ರಿಯೇಟ್ ಮಾಡಲಿಕ್ಕೆ ಪರ್ಮಿಷನ್ ಇದೆ ಅವರು ಮಾತ್ರ ಆ ಫೈಲ್ ಅನ್ನು ನೋಡ್ಬೋದು, ಆರ್ ಅದರದ್ದು ಚೇಂಜಸ್ ಮಾಡಬಹುದು. ಸೊ ಇದಕ್ಕೆ ನಾವು ಏನಂತ ಹೇಳ್ತೇವೆ, ಪ್ರೊಟೆಕ್ಷನ್ ಅಂತ ಹೇಳ್ತೇವೆ. ಸೊ ದೇರ್ ಆರ್ various levels of protection in the file system. So in other words, Unix file system is secured in this regards. Next very important thing about a Unix file system ಅಂತ ಹೇಳಿದ್ರೆ, Unix system ಅನ್ನು ಯಾವುದೇ ಪೆರಿಫೆರಲ್ ಡಿವೈಸ್ ಇರುತ್ತೆ, ಯಾವುದೆಲ್ಲ ನಮ್ಮಲ್ಲಿ ಪೆರಿಫೆರಲ್ ಡಿವೈಸ್ ಇರುತ್ತೆ, ನಮ್ಮಲ್ಲಿ ಮಾನಿಟರ್ ಇರಬಹುದು, ನಮ್ಮ ಕಂಪ್ಯೂಟರ್ಗೆ ನಿಮ್ಗೆ ಗೊತ್ತಿದ್ದ ಹಾಗೆ ಮಾನಿಟರ್ ಇರುತ್ತೆ, ಆರ್ ನಮ್ಮಲ್ಲಿ ಪ್ರಿಂಟರ್ಸ್ ಇರುತ್ತೆ. ಸೊ ನೀವು ನೋಡಿದಾಗೆ ನಿಮ್ಮಲ್ಲಿ ಪ್ರಿಂಟರ್ ಇರುತ್ತೆ, ಪ್ರಿಂಟ್ ಮಾಡ್ಲಿಕ್ಕೆ ಇರುತ್ತೆ, ಇದೆಲ್ಲ ಡಿವೈಸಸ್ ಆಗಿರುತ್ತೆ. ಸೊ ಈ ಡಿವೈಸಸ್ ಅನ್ನು ಸಹ ಯುನಿಕ್ಸ್ ಫೈಲ್ ಆಗಿ ಟ್ರೀಟ್ ಮಾಡುತ್ತೆ. ಸೊ ಆಲ್ ದ ಡಿವೈಸಸ್ ಆರ್ ಟ್ರೀಟೆಡ್ ಆಸ್ ಫೈಲ್ಸ್. ಸೊ ನಿಮ್ಮ ಕೀಬೋರ್ಡ್ ಇದೆ, ಕೀಬೋರ್ಡ್ ಈಸ್ ಆಲ್ಸೋ ಎ ಡಿವೈಸ್. ನಿಮ್ಮ ಮೌಸ್ ಇದೆ, ಇಟ್ ಈಸ್ ಆಲ್ಸೋ ಎ ಡಿವೈಸ್. ಎಲ್ಲವನ್ನು ಯುನಿಕ್ಸ್ ಫೈಲ್ ಆಗಿ ನೋಡುತ್ತೆ. ಸೊ ನಿಮಗೆ ಡಿವೈಸ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಡಿಫ್ರೆಂಟ್ ಥಿಂಗ್. ಪ್ರಿಂಟರ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಡಿಫ್ರೆಂಟ್ ಥಿಂಗ್. ಫಾರ್ ಎ ಯುನಿಕ್ಸ್ ಎವ್ರಿಥಿಂಗ್ ಈಸ್ ಎ ಫೈಲ್ as such. ಸೊ ನಿಮ್ಗೆ ಮಾನಿಟರ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕಂತ ಆದ್ರೆ ಒಂದು ಫೈಲ್ ಇದೆ, ಮಾನಿಟರ್ ಆಗಿ ಒಂದು ಫೈಲ್ ಇದೆ, ಆ ಫೈಲ್ ಅಲ್ಲಿ ನೀವು ಬರಿಬೇಕು. ಸೊ ಹೇಗೆ ನೀವು ಸಿ ಅಲ್ಲಿ ಪ್ರೋಗ್ರಾಮ್ ಬರೆದಿದ್ದೀರಿ, ಕ್ರಿಯೇಟ್ ಫೈಲ್ ಮಾಡಿ ಅದರಲ್ಲಿ ರೈಟ್ ಟು ಎ ಫೈಲ್ ಅಂತ ಮಾಡಿದ್ದೀರಿ, ಅದೇ ರೀತಿ ನೀವು ಆ ಫೈಲಿಗೆ ರೈಟ್ ಮಾಡಿದ್ರೆ, ಮಾನಿಟರ್ಗೆ ಕನೆಕ್ಟ್ ಆದ ಫೈಲ್ಗೆ ರೈಟ್ ಮಾಡಿದ್ರೆ ಯುನಿಕ್ಸ್ ಆಟೋಮ್ಯಾಟಿಕಲಿ ಅದನ್ನು ಮಾನಿಟರ್ ಅಲ್ಲಿ ತೋರಿಸ್ತದೆ. ಸಿಮಿಲರ್ಲಿ ಕೀಬೋರ್ಡ್ ಇಂದಾಗಿ ನೀವು ರೀಡ್ ಮಾಡಬೇಕಾದ್ರೆ ಒಂದು ಟರ್ಮಿನಲ್ ಫೈಲ್ ಇದೆ, ಅದರಿಂದಾಗಿ ನೀವು ರೀಡ್ ಮಾಡಿದ್ರೆ ಆಯ್ತು ಅಷ್ಟೇ. ಸೊ ನಿಮ್ಮ ಪ್ರೋಗ್ರಾಮಿಗೆ ಏನಂತ ಹೇಳಿದ್ರೆ, ಆಲ್ ಪೆರಿಫೆರಲ್ ಡಿವೈಸಸ್ ವಿಲ್ ಲುಕ್ ಲೈಕ್, ನೀವು ಪ್ರೋಗ್ರಾಮ್ ಬರೀತೀರಂತಾದ್ರೆ ಆಲ್ ಪೆರಿಫೆರಲ್ ಡಿವೈಸಸ್ ವಿಲ್ ಲುಕ್ ಲೈಕ್ ಎ ಫೈಲ್. ಸೊ ನೀವು ಫೈಲ್ ಅನ್ನು ರೀಡ್ ಮಾಡೋದು, ಫೈಲ್ ಅನ್ನು ರೈಟ್ ಮಾಡೋದು. ಸೊ ಒಂದು ವೇಳೆ ನೀವು ಫೈಲಿಗೆ ರೈಟ್ ಮಾಡ್ತೀರಿ, ಈ ಫೈಲ್ ಪ್ರಿಂಟರ್ಗೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಪ್ರಿಂಟರ್ ಅಲ್ಲಿ ಬರುತ್ತೆ. ಸೊ ವೆದರ್ ಇಟ್ ಈಸ್ ಎ ಪ್ರಿಂಟರ್, ವೆದರ್ ಇಟ್ ಈಸ್ ಎ ಮಾನಿಟರ್, ಆರ್ ವೆದರ್ ಇಟ್ ಈಸ್ ಸಮಥಿಂಗ್ ಎಲ್ಸ್, ಮೇ ಬಿ ಟೇಪ್ ಡ್ರೈವ್ ಆರ್ ಅದರ್ ಥಿಂಗ್, ನಮಗೆ we do not have to bother about the peripheral device. We are just writing to a file. Unix in turn will write it to that particular device. In the same way, whether it is a keyboard, whether it is a mouse, or whether it is a pen or any other device, we are just reading from a file. The rest part will be taken care by the Unix system. Now let's look at the sample file structure of Unix. So ನಮ್ಮ Unix ಅಲ್ಲಿ I have already told you,
So there are different levels in which the files are arranged. So you have various levels. So this is one level, this is the other level, this may be the other level, and this is the other level. So there are different levels in which the files are stored. The starting part is called as the root of the file system. So this is the root of the file system. Below this root we may have a file or a folder. So ನಮಗೆ ಎರಡು ಥಿಂಗ್ಸ್ ಅನ್ನು ನಾವು ನೋಡಬೇಕು ಇಲ್ಲಿ. ಸೊ ವಾಟ್ ಆರ್ ದೋಸ್ ಟೂ ಥಿಂಗ್ಸ್? ಒಂದು ಫೈಲ್ ನಮ್ಗೆಲ್ಲರಿಗೂ ಗೊತ್ತಿದ್ದಾಗೆ. ಸೊ ಫೈಲ್, ದಿ ಅದರ್ ಒನ್ ಈಸ್ ಫೋಲ್ಡರ್ ಆರ್ ಡೈರೆಕ್ಟರಿ. ಎರಡು ಹೆಸರು ಕೊಡ್ತೇವೆ ಇದಕ್ಕೆ, ಹಲವು ಸಾರಿ ಫೋಲ್ಡರ್ ಅಂತ ಕರಿತೇವೆ. ಐ ವಿಲ್ ಬಿ ಯೂಸಿಂಗ್ ದಿಸ್ ವರ್ಡ್ interactively. So maybe sometime I will be using the word directory, or other time I may use the word interchangeably. I may use the word folder. So both refers to the same thing. So folder ಅಂತ ಹೇಳಿದ್ರೆ ಒಂದು ಫೋಲ್ಡರ್ ನ ಒಳಗೆ ಹಲವಾರು ಫೈಲ್ಸ್ ಅನ್ನು ಇಡಬಹುದು. So as simple as that. So ಒಂದು ಫೋಲ್ಡರ್, ಇಟ್ ಇಸ್ ಲೈಕ್ ಎ ಬ್ಯಾಗ್. ನಮಗೆ ಬ್ಯಾಗ್ ಇರುತ್ತೆ. ಸೊ ಬ್ಯಾಗ್ ಅಲ್ಲಿ ನೀವು ಹಲವಾರು ಬುಕ್ಸ್ ಇಡ್ತೀರಿ. ನಿಮ್ಮ ಬ್ಯಾಗ್ ಅಲ್ಲಿ ಆರ್ ನಿಮ್ಮ ಶೆಲ್ಫ್ ಅಲ್ಲಿ ನೀವು ಬುಕ್ಸ್ ಇಡ್ತೀರಾ. ಸೊ ಬುಕ್ ಅಲ್ಲಿ ಕಂಟೆಂಟ್ ಇರುತ್ತೆ, ಆದ್ರೆ ಶೆಲ್ಫ್ ಖಾಲಿ. ಇಟ್ ಈಸ್ ಎ ಫೋಲ್ಡರ್ ಆರ್ ಇಟ್ ಇಸ್ ಎ ಕಂಟೈನರ್ ಫಾರ್ ಕಂಟೈನಿಂಗ್ ದ ಬುಕ್ಸ್. ಸಿಮಿಲರ್ಲಿ ಡೈರೆಕ್ಟರಿ ಏನಿರುತ್ತೆ, ಡೈರೆಕ್ಟರಿ ಈಸ್ ಎ ಕಂಟೈನರ್. ಸೊ ನಿಮ್ಗೆ ಹಲವಾರು ಶೆಲ್ಫ್ ಅಲ್ಲಿ ಏನಿರ್ತದೆ, ಕೆಲವು ಶೆಲ್ಫ್ ಸ್ಪ್ಲಿಟ್ ಮಾಡ್ತಾರೆ. ಸೊ ಅದರಲ್ಲಿ ಸಪರೇಟ್ ಸೆಕ್ಷನ್ಸ್ ಇರುತ್ತೆ. ಸಿ ಡಿ ಇಡ್ಲಿಕ್ಕೆ ಒಂದು ಸೆಕ್ಷನ್ ಇರುತ್ತೆ, ಮೇ ಬಿ, ಅವರು ಇನ್ನೇನು ಸ್ಮಾಲ್ ಐಟಮ್ಸ್ ಇಡ್ಲಿಕ್ಕೆ ಸೆಕ್ಷನ್ ಇರುತ್ತೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ, ಒಂದು ಡೈರೆಕ್ಟರಿಯ ಒಳಗೆ ನೀವು ಫೈಲ್ ಕ್ರಿಯೇಟ್ ಮಾಡ್ತೀರಾ. ಅದೇ ರೀತಿ ಆ ಡೈರೆಕ್ಟರಿ ಒಳಗೆ ಇನ್ನೊಂದು ಡೈರೆಕ್ಟರಿ ಇರ್ಬೋದು, ಅದರೊಳಗೆ ಮತ್ತೊಂದು ಡೈರೆಕ್ಟರಿ ಇರ್ಬೋದು. ಸೊ ಯು ಕ್ಯಾನ್ ಹ್ಯಾವ್ ಕಂಟೈನರ್. ಒಂದು ಬ್ಯಾಗ್ನೊಳಗೆ ಇನ್ನೊಂದು ಬ್ಯಾಗ್ ಇಡ್ತೀರಾ. ಫಾರ್ ಎಕ್ಸಾಂಪಲ್, ನಮ್ಮ ಲೇಡೀಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರದ್ದು ಒಂದು ಚಿಕ್ಕ ಬ್ಯಾಗ್ ಇರುತ್ತೆ, ಅದನ್ನು ಅವರ ಇನ್ನೊಂದು ಬ್ಯಾಗ್ ನೊಳಗೆ ಇಡ್ತಾರೆ. ಸೊ ಕಂಟೈನರ್ ಇನ್ಸೈಡ್ ದಿ ಕಂಟೈನರ್, ಇಟ್ ಈಸ್ ಪಾಸಿಬಲ್. ಲೆಟ್ಸ್ ಲುಕ್ ಅಟ್ ದಿ ಫೈಲ್ ಸ್ಟ್ರಕ್ಚರ್. ಸೊ ಯುನಿಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ನಾವೇನಂತ ಕರಿತೇವೆ? ಯುನಿಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ನಾವು ರೂಟ್ ಅಂತ ಕರಿತೇವೆ. ಈ ರೂಟ್ ನ ಅಂಡರ್ ನಿಮ್ಗೆ ಐದರ್ ಫೈಲ್ಸ್ ಬರಬಹುದು ಆರ್ ಡೈರೆಕ್ಟರಿ ಬರಬಹುದು. ಸೊ ಲೆಟ್ಸ್ ರಿಕಾಲ್, ನಿಮ್ಮ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಕಲ್ತಿದ್ದೀರಿ ನೀವು. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಅದಕ್ಕೆ ರೂಟ್ ಅಂತ ಕರಿತೇವೆ. ಲಾಸ್ಟ್ ಇದಕ್ಕೆ, ಸೊ ಇಲ್ಲಿ ಇರೋದು ಲಾಸ್ಟ್. ಇದ್ರ ಕೆಳಗೆ ಏನು ಲೆವೆಲ್ಸ್ ಇಲ್ಲ, ಇದ್ರ ಕೆಳಗೆ ಲೆವೆಲ್ಸ್ ಇಲ್ಲ, ಇದ್ರ ಕೆಳಗೆ ಲೆವೆಲ್ಸ್ ಇಲ್ಲ. ನೋಡಿದ್ರೆ ಇದೆಲ್ಲ ಏನು ಲಾಸ್ಟ್, ದಿ ಎಂಡ್ ಪಾರ್ಟ್ ಆಫ್ ದಿ ಟ್ರೀ. ಅವುಗಳಿಗೆ ನಾವು ಏನಂತ ಕರಿತೇವೆ? ಅವುಗಳಿಗೆ ನಾವು ನಮ್ಮ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಲೀಫ್ ನೋಡ್ಸ್ ಅಂತ ಕರಿತೇವೆ. ನಿಮ್ಗೆ ನೆನಪಿಸ್ಕೊಳ್ಬೇಕು. ಸೊ ಲೀಫ್ ನೋಡ್ಸ್. ಸೊ ಆಲ್ ದೀಸ್ ಲೀಫ್ ನೋಡ್ಸ್ ಕ್ಯಾನ್ ಬಿ ಐದರ್ ಎ ಫೈಲ್ ಆರ್ ಎ ಫೋಲ್ಡರ್. ಸೊ ಒಂದು ಫೈಲ್ ಆಗಿರ್ಬೋದು ಆರ್ ಎ ಫೋಲ್ಡರ್ ಆಗಿರ್ಬೋದು. ಸೊ ಲೀಫ್ ನೋಡ್ಸ್ ಆರ್ ಐದರ್ ಎ ಫೈಲ್ ಆರ್ ಎ ಫೋಲ್ಡರ್. What about non-leaf nodes? So ಇದು non-leaf ಯಾಕೆ ಇದು it is not the end of it. This is also non-leaf. This is also non-leaf. This is also non-leaf. ಯಾಕೆ ಇದು ಎಂಡ್ ಅಲ್ಲಿ ಇಲ್ಲ. ಇದ್ರ ಕೆಳಗೆ ಇದ್ರ ಈ ಪಾಸ್ವರ್ಡ್ ನ ಕೆಳಗೆ ಏನು ಇಲ್ಲ, ಹೂವಿನ ಕೆಳಗೆ ಯಾವುದು ಇಲ್ಲ. ಆದ್ರೆ ಇಲ್ಲಿ SCR ನ ಕೆಳಗೆ ನೀವು ನೋಡಿದ್ರೆ ಏನೋ ಇದೆ, CMD ಕೆಳಗೆ ಏನೋ ಇದೆ. ಸೊ when something is below a particular item, then we say that they are inner nodes, they are non-leaf nodes. So non-leaf nodes Unix ಅಲ್ಲಿ can be directories. ಸೊ ಇದು ಡೈರೆಕ್ಟರಿ ಆಗಿರುತ್ತೆ, ಇದು ಡೈರೆಕ್ಟರಿ ಆಗಿರುತ್ತೆ, ಇದು ಡೈರೆಕ್ಟರಿ ಆಗಿರುತ್ತೆ. ವಾಟ್ ಅಬೌಟ್ ಇದು ಡೈರೆಕ್ಟರಿ ಆಗಿರ್ಬೋದು ಆರ್ ಫೈಲ್ ಆಗಿರ್ಬೋದು. ಇದನ್ನು ನಿಮ್ಗೆ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ವೈ? ದಿಸ್ ಇಸ್ ಎ ಲೀಫ್ ನೋಡ್. ನೋಡಿ, ಇದ್ರ ಕೆಳಗೆ ಏನಿಲ್ಲ, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಎ ಲೀಫ್ ನೋಡ್. ಸೊ ಲೀಫ್ ನೋಡ್ ಕ್ಯಾನ್ ಬಿ ಐದರ್ ಎ ಫೈಲ್ ಆರ್ ಎ directory, whereas non-leaf nodes are always directories.
So they are always the directory. So adannu artha madಕೊಳ್ಳಿ. Let's look at the hierarchical file structure of the Unix. So we are all familiar. So Unix file system, there is a starting point in the Unix file system, and that is called as the root of the Unix file system. Every non-leaf node is a directory. Every leaf node is either a directory or a file. ಸೊ ಫೈಲ್ ಅಲ್ಲಿ ಹಲವಾರು ರೀತಿಯ ಫೈಲ್ಸ್ ಇರುತ್ತೆ. ನಾವು ರೆಗ್ಯುಲರ್ ಫೈಲ್ಸ್ ಅಂತ ಕರಿತೇವೆ. ದಿ ಆರ್ಡಿನರಿ ಫೈಲ್ಸ್ ನಾವು ಯೂಸ್ ಮಾಡುವಂಥದ್ದು ರೆಗ್ಯುಲರ್ ಫೈಲ್ಸ್ ಇರುತ್ತೆ. ಇನ್ನೊಂದು ಸ್ಪೆಷಲ್ ಟೈಪ್ ಆಫ್ ಫೈಲ್ಸ್ ಇರುತ್ತೆ. ಸೊ ಈ ಸ್ಪೆಷಲ್ ಟೈಪ್ ಆಫ್ ಫೈಲ್ಸ್ ನಿಮಗೆ ವಿಂಡೋಸ್ ಅಲ್ಲಿ ನೀವು ಶಾರ್ಟ್ ಕಟ್ಸ್ ಅಂತ ಕರಿತೀವಿ. ಸೊ ಈ ರೀತಿಯ ಶಾರ್ಟ್ ಕಟ್ಸ್ ಅನ್ನು ಮಾಡಬಹುದು. ಆರ್ ನಮ್ಗೆ ಗೊತ್ತಿದ್ದಾಗೆ ಯುನಿಕ್ಸ್ ಅಲ್ಲಿ ಆಲ್ ದ ಡಿವೈಸಸ್ ಆರ್ ಆಲ್ಸೋ ಕನ್ಸಿಡರ್ಡ್ ಆಸ್ files, and these files are usually called as they are special, they are not ordinary. Now let's look at the file structure in the Unix. So ನಾನು Unix ಗೆ switch over ಮಾಡ್ತೇನೆ. ಇಲ್ಲಿ ನಾನು ಲಾಗಿನ್ ಆಗ್ತೇನೆ. ಸೊ ನನ್ನ ಸಿಸ್ಟಮಿಗೆ Unix ಸಿಸ್ಟಮಿಗೆ ಲಾಗಿನ್ ಆಗಿದ್ದೇನೆ ನಾನು. ಸೊ ಇಲ್ಲಿ ನಾನು ನನ್ನ ಫೈಲ್ಸ್ ಅನ್ನು ನೋಡಬೇಕಾದ್ರೆ ಸೊ ನಾನು ಸಿಸ್ಟಮಿಗೆ ಕ್ಲಿಕ್ ಮಾಡ್ತೇನೆ. ಸೊ ನಿಮಗೆ ಇಲ್ಲಿ ಇದಕ್ಕೆ ಹೋಗಿ ಇಲ್ಲಿ ನಮಗೆ ಹಲವಾರು ಥಿಂಗ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಸಿಸ್ಟಮ್ ಅಲ್ಲಿ ನಿಮಗೆ ಬೇಕಾದ ಪ್ರಿಫರೆನ್ಸ್ ಅನ್ನು ಹಾಕ್ಬೋದು. ನಾನು ಅದರ ಬಗ್ಗೆ ಮಾತನಾಡೋದಿಲ್ಲ. ಆದರೆ ಅಲ್ಲಿ ಫೈಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಓಕೆ, ಸೊ ಫೈಲ್ ಮ್ಯಾನೇಜ್ಮೆಂಟ್ ಗೆ ನಾನು ಕ್ಲಿಕ್ ಮಾಡಿದ್ರೆ ನಮಗೆ ಫೈಲ್ ಮ್ಯಾನೇಜ್ ಅನ್ನು ಯಾವ ರೀತಿ ತೋರಿಸಬೇಕು ಅಂತ ಡೀಟೇಲ್ಸ್ ಸಿಗುತ್ತೆ. ಆದರೆ ಅದರ ಬಗ್ಗೆ ನಾವು ಈಗ ಕಲಿತಾ ಇಲ್ಲ. ನಮಗೆ ಬೇಕಾದದ್ದು ಏನಂತ ಹೇಳಿದ್ರೆ ನಾವು ಫೈಲ್ಸ್ ಅನ್ನು ಹೇಗೆ ನೋಡಬಹುದು ಅಂತ ಹೇಳಿ ಅದಕ್ಕೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸಿಸ್ಟಮ್ ಟೂಲ್ಸ್ ಬರುತ್ತೆ. ಅದು ಎಲ್ಲಿ ಬರುತ್ತೆ? ಸಿಸ್ಟಮ್ ಟೂಲ್ಸ್. ಸಿಸ್ಟಮ್ ನಲ್ಲಿ ಬರೋದಲ್ಲ, ನಮ್ಮ ಅಪ್ಲಿಕೇಶನ್ ನ ಒಳಗೆ ಸಿಸ್ಟಮ್ ಟೂಲ್ಸ್ ಅಂತ ಬರುತ್ತೆ. ಅಲ್ಲಿ ನಮಗೆ ಫೈಲ್ ಬ್ರೌಸರ್ ಅಂತ ಬರುತ್ತೆ. ನೋಡಿ, ಇದು ಫೈಲ್ ಬ್ರೌಸರ್ ಆಗಿರುತ್ತೆ. ವೆರಾಸ್ ನಮ್ಗೆ ಇಲ್ಲಿ ಸಿಕ್ಕುವಂಥದ್ದು ಪ್ರಿಫರೆನ್ಸ್ ಗೆ ಹೋದ್ರೆ ನಮ್ಗೆ ಫೈಲ್ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಬರುತ್ತೆ. ಸೊ ಇದನ್ನೆಲ್ಲ ನಾನು ಹೇಳುವಂಥದ್ದು. ಸೊ ನಾನು ಹೇಳುವಂಥದ್ದು ಯಾವುದು? ಫೈಲ್ ಬ್ರೌಸರ್. ಈ ಫೈಲ್ ಬ್ರೌಸರ್ ಅನ್ನು ನೀವು ಇಲ್ಲಿಂದಾಗಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಅದೇ ಫೈಲ್ ಬ್ರೌಸರ್ ಅನ್ನು ಇಲ್ಲಿ ಮೈ ಕಂಪ್ಯೂಟರ್ ಇದೆ, ಅದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಫೈಲ್ ಬ್ರೌಸರ್ ಬರುತ್ತೆ. ಇಟ್ಸ್ ಒನ್ ಅಂಡ್ ದ ಸೇಮ್. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರು ನಿಮಗೆ ಫೈಲ್ ಬ್ರೌಸರ್ ಬರುತ್ತೆ. ಹೇಗೆ ವಿಂಡೋಸ್ ಅಲ್ಲಿ ಮಾಡ್ತೀರಾ ಅದೇ ರೀತಿಯಾಗಿ ಬರುತ್ತೆ. ಸೊ ನಾವು ಲೆಟ್ಸ್ ಲುಕ್ ಅಟ್ ದಿ ಫೈಲ್ ಬ್ರೌಸರ್. ಸೊ ಇಲ್ಲಿ ಹೋಗಿ ನಾನು ಫೈಲ್ ಬ್ರೌಸರ್ ಸ್ಟಾರ್ಟ್ ಮಾಡ್ತೇನೆ. ಸೊ ಈ ಫೈಲ್ ಬ್ರೌಸರ್ ಅಲ್ಲಿ ನೀವು ನೋಡಿದ ಹಾಗೆ ಇಲ್ಲಿ ಫೈಲ್ ಸಿಸ್ಟಮ್ ಇದೆ. ಈ ಫೈಲ್ ಸಿಸ್ಟಮ್ ಅನ್ನು ಕ್ಲಿಕ್ ಮಾಡಿದ್ರೆ ನೀವು ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ನೋಡಬಹುದು, ನಿಮಗೆ ರೂಟ್ ಆಗಿರುತ್ತೆ. ಇದರ ಒಳಗೆ ನಮಗೆ ಹಲವಾರು ಐಟಮ್ಸ್ ಬರುತ್ತೆ. ಸೊ ಬಿನ್ ಅನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಅದರ ಒಳಗೆ ಸೊ ನಾನೀಗ ಎಲ್ಲಿದೆ ರೂಟ್ ಫಾಲೋಡ್ ಬೈ ದಿ ಬಿನ್. ಸೊ ಕಾಣುತ್ತೇನೋ? ಅದೇ ರೀತಿ ನನಗೆ ಯೂಸರ್ಸ್ ಅಂತ USR ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಯೂಸರ್ ಸಿಗುತ್ತೆ. ಓಕೆ, ಅಲ್ಲಿ ನನಗೆ ಬೇಕಾದದ್ದು ಡೀಟೇಲ್ಸ್ ನನಗೆ ಬೇಕಾದ್ರೆ ಸಿಗ್ತದೆ ನೋಡಿ. ಸೊ ನಾನು ಒಂದಾದ ಮೇಲೆ ಇನ್ನೊಂದಕ್ಕೆ ಹೋಗ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ಅವ್ರ ಹೋಮಿಗೆ ಕ್ಲಿಕ್ ಮಾಡಿದ್ರೆ ಒಂದು ಹೋಮ್ ಬರುತ್ತೆ. ಅದರೊಳಗೆ ಹೋದ್ರೆ ಸೊ ಇಲ್ಲಿ ನೀವು ನೋಡಿದಾಗೆ ನಾನು ಒಂದು ಲೆವೆಲ್ ಇಂದಾಗಿ ಇನ್ನೊಂದು ಲೆವೆಲ್ಗೆ ಹೋಗ್ತೇನೆ. ಸೊ ಇದೊಂದು ಲೆವೆಲ್ ಆಗಿರುತ್ತೆ, ಅದರ ಕೆಳಗೆ ಇನ್ನೊಂದು ಲೆವೆಲ್ ಆಗುತ್ತೆ, ಅದರ ಕೆಳಗೆ ಇನ್ನೊಂದು ಲೆವೆಲ್ ಆಗುತ್ತೆ. ಒಂದು ಲೆವೆಲ್ ಇಂದಾಗಿ ಇನ್ನೊಂದು ಲೆವೆಲ್ಗೆ ನಾನು ಫೈಲ್ ಸಿಸ್ಟಮ್ಗೆ ಯುನಿಕ್ಸ್ ಅಲ್ಲಿ ಹೋಗ್ಬೋದು. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಪವರ್ ಪಾಯಿಂಟ್. ನಾವು ಒಂದು ಫೈಲ್ ಅನ್ನು ಲೊಕೇಟ್ ಮಾಡಬೇಕಾದ್ರೆ ಯುನಿಕ್ಸ್ ಅಲ್ಲಿ ನಮ್ಗೆ ಆ ಫೈಲ್ ಎಲ್ಲಿದೆ ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹಲವಾರು ಫೈಲ್ಸ್ ಇದೆ. ಸೊ ನನ್ನ ಫೈಲ್ ಎಲ್ಲಿದೆ ಅಂತ ನನಗೆ ಗೊತ್ತಾಗಬೇಕಾದ್ರೆ ಈ ಫೈಲ್ ಎಲ್ಲಿದೆ, ಫೈಲ್ ಸಿಸ್ಟಮ್ ಅಲ್ಲಿ ಎಲ್ಲಿದೆ. ಸೊ ನಿಮ್ಗೆ ಗೊತ್ತಿದ್ದಾಗೆ ಯುನಿಕ್ಸ್ ಫೈಲ್ ಸಿಸ್ಟಮ್ ಸ್ಟಾರ್ಟ್ ಆಗುವಾಗ ಅದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಸೊ ಸ್ಟಾರ್ಟಿಂಗ್ ನಮ್ಮ ಫೈಲ್ ಸಿಸ್ಟಮ್ ರೂಟ್ ಅಲ್ಲಿ ಇರುತ್ತೆ. ಈ ರೂಟಿನ ಅಂಡರ್ ಇದ್ರೊಳಗಿದೆ ಯಾವುದರ ಒಳಗೆ ಯಾವ ಫೋಲ್ಡರ್ ನ ಒಳಗಿದೆ ಅದು ನಮ್ಗೆ ಗೊತ್ತಿರಬೇಕು. ಸೊ ಇದು ಗೊತ್ತಿರಬೇಕಾದ್ರೆ ಏನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ ನನಗೆ ನಿಮ್ಮ ಮನೆಗೆ ಬರಬೇಕಾದ್ರೆ ನಿಮ್ಮ ಮನೆಯ ದಾರಿ ಗೊತ್ತಿರಬೇಕು ನನಗೆ. ಸೊ ನಿಮ್ಮ ಮನೆಯ ದಾರಿ ನನಗೆ ಗೊತ್ತಿಲ್ಲದಿದ್ರೆ ನಿಮ್ಮ ಮನೆಗೆ ಬರ್ಲಿಕ್ಕೆ ನನಗೆ ಆಗಲ್ಲ.
ಅದೇ ರೀತಿ ನನಗೆ ಒಂದು ಫೈಲ್ ಎಲ್ಲಿ ಗೊತ್ತಿರಬೇಕಾದ್ರೆ, ಫೈಲ್ ಓಪನ್ ಮಾಡಬೇಕಾದ್ರೆ ಆ ಫೈಲನ್ನು ಹುಡುಕ್ಲಿಕ್ಕೆ ಅದರ ದಾರಿ ಗೊತ್ತಿರಬೇಕು. ಸೊ ಇದಕ್ಕೆ ದಾರಿಗೆ ನಾವು ಇಂಗ್ಲಿಷಲ್ಲಿ ಏನಂತ ಹೇಳ್ತೇವೆ, ವಿ ಕಾಲ್ ಇಟ್ ಆಸ್ ಪಾತ್ಸ್. ಓಕೆ, ಸೊ in order to locate a file, we need to have the path of the file. Okay, so what is a path? Path is a sequence of components name, each separated by slash. For example, ಇಲ್ಲಿ WHO ಗೆ ನಾನು ಲೊಕೇಟ್ ಮಾಡಬೇಕಾದ್ರೆ ಒಂದು ಇಂದಾಗಿ ಇನ್ನೊಂದಕ್ಕೆ ಹೋಗಿ ಮತ್ತೊಂದಕ್ಕೆ ಹೋಗಿ ರೀಚ್ ಆಗುವಂಥದ್ದು. ಸೊ ನಿಮ್ಮ ಫೈಲ್ ಸಿಸ್ಟಮ್ ತೋರಿಸ್ತೇನೆ. ಸೊ ನನಗೆ ಈ ಫೈಲ್ ಅನ್ನು ಆಕ್ಸೆಸ್ ಮಾಡಬೇಕಾದ್ರೆ ನಾನು ಏನ್ ಮಾಡಬೇಕು, ಸ್ಟಾರ್ಟಿಂಗ್. ಸೊ ನಿಮ್ಗೆ ಗೊತ್ತಿದೆ, ನೀವು ಒಂದು ವೇಳೆ ನೀವು ನನ್ನ ಮನೆ ಎಲ್ಲಿದೆ ಅಂತ ಹೇಳಿದ್ರೆ, ಸೊ ನೀವು ನಮ್ಗೆ ಏನ್ ಹೇಳ್ತಾರೆ, ಸೊ ನೀವು ನನ್ನ ಮನೆಯದು ಬಸ್ ಸ್ಟಾಪ್ ಹೇಳ್ತೀರಿ. ಸೊ ಈ ಬಸ್ ಸ್ಟಾಪಿಗೆ ಬರಬೇಕು ನೀವು. ಈ ಬಸ್ ಸ್ಟಾಪ್ ಇಂದಾಗಿ ನಿಮ್ಗೆ ಒಂದು ಪಕ್ಕದಲ್ಲಿ ಒಂದು ಅಂಗಡಿ ಕಾಣುತ್ತೆ, ಅವ್ರ ಒಂದು ಬಿಲ್ಡಿಂಗ್ ಕಾಣುತ್ತೆ, ಅವ್ರ ಒಂದು ಮರ ಕಾಣುತ್ತೆ, ಏನೋ ಒಂದು ಕಾಣುತ್ತೆ. ಸೊ ಸ್ಟಾರ್ಟಿಂಗ್ ಒಂದು ಲೊಕೇಶನ್ ಹೇಳ್ತಾರೆ. ಸೊ ನಮ್ಮ ಸ್ಟಾರ್ಟಿಂಗ್ ಲೊಕೇಶನ್ ಏನಿರುತ್ತೆ, ರೂಟ್ ಆಗಿರುತ್ತೆ. ಸೊ ನೀವು ರೂಟ್ ಇಂದಾಗಿ ನೀವು ಪಕ್ಕಕ್ಕೆ ಬಂದ್ರೆ ನೀವೇನೇಂತ ಹೇಳ್ತಾರೆ, ನಿಮ್ಗೆ ಬಿನ್ ಅಂತ ಸಿಗುತ್ತೆ. ಇದ್ರ ಪಕ್ಕಕ್ಕೆ ಬಂದ್ರೆ WHO ಸಿಗುತ್ತೆ. ಅದೇ ರೀತಿ ನೀವು ಬೇರೆ ಇದಕ್ಕೆ ಹೋಗೋದಂತಾದ್ರೆ, ಸೊ ರೂಟ್ ಇಂದಾಗಿ ಪಕ್ಕಕ್ಕೆ ಬಂದ್ರೆ ನಿಮ್ಗೆ ಯೂಸರ್ ಸಿಗುತ್ತೆ. ಯೂಸರ್ ನ ಪಕ್ಕಕ್ಕೆ ಬಂದ್ರೆ ನಿಮ್ಗೆ SCR ಸಿಗುತ್ತೆ. SCR ನ ಪಕ್ಕಕ್ಕೆ ಬಂದ್ರೆ ಕಮಾಂಡ್ ಸಿಗುತ್ತೆ. ಕಮಾಂಡ್ ನ ಪಕ್ಕಕ್ಕೆ ಬಂದ್ರೆ ಇನ್ನೇನೋ ಸಿಗುತ್ತೆ ಅಂತ ಹೇಳ್ತೀರಿ. ಸೊ ಇದಕ್ಕೆ ನೀವು ಏನಂತ ಹೇಳ್ತೀರಿ, ಪಾತ್ ಅಂತ ಹೇಳ್ತೀರಿ, ಹೇಗೆ ಫೈಲ್ ಅನ್ನು ಲೊಕೇಟ್ ಮಾಡುವಂಥದ್ದು. ಸೊ ವಾಟ್ ಈಸ್ ಎ ಪಾತ್? ಪಾತ್ ಈಸ್ ನಥಿಂಗ್ ಬಟ್ ಎ ಸೀಕ್ವೆನ್ಸ್. ಸೊ ಯಾವ ಸೀಕ್ವೆನ್ಸ್ ಅಲ್ಲಿ ಯಾವ ಸ್ಟೆಪ್ ನ ಮುಖಾಂತರ ನೀವು ಹೋದ್ರೆ ನಿಮ್ಗೆ ಫೈಲ್ ಸಿಗುತ್ತೆ. ಸೊ ಸೀಕ್ವೆನ್ಸ್ ಒಂದರಿಂದಾಗಿ ಇನ್ನೊಂದಕ್ಕೆ. ಸೊ ನಾವು ನೋಡಿದ್ದೇವೆ, ಸ್ಟಾರ್ಟಿಂಗ್ ಇಂದ ರೂಟ್ ಇಂದಾಗಿ ಒಂದಕ್ಕೆ, ಮತ್ತೆ ಅಲ್ಲಿಂದಾಗಿ ಇನ್ನೊಂದಕ್ಕೆ, ಮತ್ತೆ ಅಲ್ಲಿಂದಾಗಿ ಇನ್ನೊಂದಕ್ಕೆ, ಹಾಗೆ ಸೀಕ್ವೆನ್ಸ್ ಆಫ್ ಕಂಪೋನೆಂಟ್ಸ್ ಈಚ್ ಸಪರೇಟೆಡ್ ಬೈ ಸ್ಲಾಶ್. ಸೊ ನಿಮ್ಗೆ ಗೊತ್ತಿದ್ದಾಗೆ, ಫಾರ್ ಎಕ್ಸಾಂಪಲ್, ನಿಮ್ಗೆ ಸ್ಟಾರ್ಟಿಂಗ್ ಇಂದಾಗಿ ಈ ರೂಟ್ ಇಂದಾಗಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬಿನ್ನಿಗೆ ಬಂದಿರಿ, ಮತ್ತೆ ಸೊ ಇದು ಬಿನ್ ಒಂದು ಪಾರ್ಟ್, ಹೂ ಒಂದು ಪಾರ್ಟ್, ಅದನ್ನು ಸಪರೇಟ್ ಮಾಡಿದ ಯಾವುದು, ಸ್ಲಾಶ್. ಯುನಿಕ್ಸ್ ಫೈಲ್ ಸಿಸ್ಟಮ್ ಅಲ್ಲಿ ಎರಡು ಪಾತ್ ನೇಮ್ಸ್ ಬರುತ್ತೆ, ಒಂದು ಫುಲ್ ಪಾತ್ ನೇಮ್ ಬರುತ್ತೆ. ಸೊ ಫುಲ್ ಪಾತ್ ನೇಮ್ ಅಂದ್ರೆ ಏನು, ಯಾವಾಗ ನಿಮ್ಮ ಪಾತ್ ಅಲ್ಲಿ ರೂಟ್ ಇಂದಾಗಿ ಸ್ಟಾರ್ಟ್ ಮಾಡ್ತೀರಾ ಅಂತ ಪಾತಿಗೆ ನಾವು ಏನಂತ ಕರಿತೇವೆ, ಫುಲ್ ಪಾತ್. ಫಾರ್ ಎಕ್ಸಾಂಪಲ್, ನಿಮ್ಗೆ ನನಗೆ who.c ಗೆ ಹೋಗ್ಬೇಕಂತಾದ್ರೆ ನಾವು ಯುನಿಕ್ಸ್ ಅಲ್ಲಿ ಏನ್ ಮಾಡ್ತೇವೆ, ಇಲ್ಲಿಂದಾಗಿ. ಸೊ ಫಾರ್ ಎಕ್ಸಾಂಪಲ್, ನೀವು ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಇಂದಾಗಿ ಸ್ಟಾರ್ಟ್ ಮಾಡಿ ಪುನಃ ಇಲ್ಲಿ ಹೋಗಿ, ಪುನಃ ಇಲ್ಲಿ ಹೋಗಿ, ಪುನಃ ಇಲ್ಲಿ ಹೋಗಿ, ಹಾಗೆ ಹೇಳ್ತಾ ಹೋದ್ರೆ, ಸೊ ಇದಕ್ಕೆ ನೀವಂತ ಹೇಳ್ತಾರೆ ಸ್ಟಾರ್ಟಿಂಗ್ ಇಂದಾಗಿ ಆಲ್ವೇಸ್. ಸೊ ಏನಿದ್ರೆ ಸಹ ಸ್ಟಾರ್ಟಿಂಗ್ ಇಂದಾಗಿ ಹೋಗ್ಬೇಕು. ಸೊ ನಿಮ್ಮ ಕಾಲೇಜಿಗೆ ಬರಬೇಕಾದ್ರೆ ನೀವು ಏನಂತ ಹೇಳ್ತೀರಾ ನನಗೆ, ಸೊ ನಿಮ್ಮ ಕಾಲೇಜಿಗೆ ಬರಬೇಕಂತ ಆದ್ರೆ ನೀವೇನಂತ ಹೇಳ್ತೀರಾ, ಬಸ್ ಸ್ಟ್ಯಾಂಡಿಗೆ ಬನ್ನಿ ಫಸ್ಟ್. ಬಸ್ ಸ್ಟ್ಯಾಂಡ್ ಇಂದಾಗಿ ನಿಮ್ಗೆ ರಿಕ್ಷಾ ಸ್ಟ್ಯಾಂಡ್ ಸಿಗುತ್ತೆ. ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಆಟೋಗೆ ಪಿಕ್ ಮಾಡಿ, ಆಟೋನವನು ನಿಮ್ಗೆ ಕಾಲೇಜ್ ಗೇಟ್ ಹತ್ರ ಬಿಡ್ತಾನೆ. ಗೇಟ್ ಇಂದಾಗಿ ಹಾಗೆ ನೀವು ಪಾತ್ ಹೇಳ್ತೀರಾ. ಯಾವಾಗಲೂ ರೂಟ್ ಸ್ಟಾರ್ಟಿಂಗ್ ಇಂದಾಗಿ ನೀವು ಹೇಳಿದ್ರೆ ಅದಕ್ಕೆ ನಾವು ಏನಂತ ಹೇಳ್ತೇವೆ, ಫುಲ್ ಪಾತ್ ನೇಮ್. ಸೊ ಫುಲ್ ಪಾತ್ ನೇಮ್ will always start with the slash character. So it starts with the slash character. For example, slash user, slash src, slash command, slash who. Okay, ಸೊ ಒಂದು ವೇಳೆ ನಿಮ್ಮ ಕಾಲೇಜಿಗೆ ನಾನು ಬಂದಿದ್ರೆ, ಸೊ ನಿಮ್ಮ ಕಾಲೇಜ್ನ ಒಳಗಿದ್ದೇನೆ, ಸೊ ಆಗ ನೀವಂತ ಹೇಳ್ತೀರಾ, ಓಕೆ ನಾನು ನಿಮ್ಮ ಕಾಲೇಜ್ನ ಒಳಗಿದ್ದೀರಿ. ಸೊ ಆಗ ಸೊ ನಾನು ಇಲ್ಲೇ ಹೇಳ್ತೇನೆ, ಸರ್ ನಾನು ನಿಮ್ಮ ಕಾಲೇಜಿನ ಇದರಲ್ಲಿದ್ದೇನೆ, ಫ್ರಂಟ್ ಅಲ್ಲಿದ್ದೇನೆ. ಸೊ ಫ್ರಂಟ್ ಇಲ್ಲಿ ನಿಂತುಕೊಂಡಿದ್ದೇನೆ. ನಿಮ್ಮ ಕ್ಲಾಸ್ಗೆ ನಾನು ಹೇಗೆ ಬರ್ಬೇಕಂತ ಹೇಳಿದ್ರೆ ನೀವು ಆಗ ಏನಂತ ಹೇಳ್ತೀರಿ, ಸರ್ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಇಂದಾಗಿ ಆಟೋ ಸ್ಟ್ಯಾಂಡ್ಗೆ ಹೋಗ್ಬೇಕು. ನೀವು ಆಟೋ ಸ್ಟ್ಯಾಂಡ್ ಇಂದಾಗಿ ರಿಕ್ಷಾ ಹಿಡಿಬೇಕು. ಆಟೋ ಬರುತ್ತೆ, ಕಾಲೇಜ್ನ ಫ್ರಂಟ್ ಅಲ್ಲಿ ಇರುತ್ತೆ, ಕಾಲೇಜ್ನ ಫ್ರಂಟ್ ಅಲ್ಲಿ ಪುನಃ ನಡೆದುಕೊಂಡು ಕಾಲೇಜಿನ ಇಲ್ಲಿ ಬರಬೇಕು. ಅದು ಹೇಳಬೇಕಾಗಿಲ್ಲ, ಯಾಕೆ ನಾನು ಆಲ್ರೆಡಿ ಒಂದು ಕಡೆ ಇದ್ದೇನೆ. ಈ ಲೊಕೇಶನ್ ಇಂದಾಗಿ, ನಾನು ಇದ್ದ ಪ್ರಸ್ತುತ ಲೊಕೇಶನ್ ಇಂದಾಗಿ ನಾನು ನಿಮ್ಮ ಕ್ಲಾಸಿಗೆ ಬರಬೇಕಾದ್ರೆ, ಆರ್ ಇನ್ ಅದರ್ ವರ್ಡ್ಸ್, ಫ್ರಮ್ ಮೈ ಕರೆಂಟ್ ಪೊಸಿಷನ್, ಇಫ್ ಐ ವಾಂಟ್ ಟು ಸರ್ಚ್ or if I want to reach to a particular file, ನನ್ನ ಇದ್ದ ಲೊಕೇಶನ್ ಇಂದ, not from the root. So from my present location, if I want to give the path,
then that path is called as a relative path. So relative path anta helidre with respect to me, in relation with me. So relative to me, where is the file? So ನನ್ನ ಲೊಕೇಶನ್ ಇಂದಾಗಿ, ನಾನು ಇದ್ದ ಲೊಕೇಶನ್ ಇಂದಾಗಿ, with the relative to my location, not from with the relative to the root, but with the relative to my location. If I want to search for a path, then such a path is called as a relative path. So ನೆನ್ಪಿಟ್ಕೊಳ್ಳಿ. ಸೊ ರಿಲೇಟಿವ್ ಪಾತ್ ಅಂತ ಮತ್ತೆ ಫುಲ್ ಪಾತ್ ಅಂದ್ರೆ ಡಿಫ್ರೆನ್ಸ್ ಏನು? ಫುಲ್ ಪಾತ್, ಫಾರ್ ಎಕ್ಸಾಂಪಲ್, ನಾನು ಇಲ್ಲಿದ್ದೇನಂತ ಆದ್ರೆ, ನಾನು SCR ಅಲ್ಲಿ ಇದ್ದೇನಂತ ಹೇಳಿದ್ರೆ, ನನಗೆ ಈಗ ದಟ್ ಇಸ್ ಮೈ ಕರೆಂಟ್ ಲೊಕೇಶನ್. ಫುಲ್ ಪಾತ್ ಅಂತ ಹೇಳಿದ್ರೆ ಏನು? ಫುಲ್ ಪಾತ್ ಅಂತ ಹೇಳಿದ್ರೆ ಆಲ್ವೇಸ್ ಯು ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ರೂಟ್ ಅಲ್ಲಿ ಇದ್ದೀರಿ, ರೂಟ್ ಇಂದಾಗಿ ಯೂಸರ್ಗೆ ಹೋಗಿ, ಯೂಸರ್ ಇಂದಾಗಿ SCR ಗೆ ಹೋಗಿ, SCR ಇಂದಾಗಿ ಕಮಾಂಡಿಗೆ ಹೋಗಿ, ಕಮಾಂಡ್ ಇಂದಾಗಿ foo.c ಗೆ ಹೋಗಿ. ವಾಟ್ ಈಸ್ ಅ ರಿಲೇಟಿವ್ ಪಾತ್? ಸೊ ರಿಲೇಟಿವ್ ಪಾತ್ ಅಂತ ಹೇಳಿದ್ರೆ ಯು ಆರ್ ಆಲ್ರೆಡಿ ಇನ್ SCR, ಡೋಂಟ್ ಗೋ ಟು ರೂಟ್. ಫ್ರಾಮ್ SCR command, then foo. ಸೊ ಡಿಫ್ರೆನ್ಸ್ ಏನು ಬರುತ್ತೆ? ಫುಲ್ ಪಾತ್ಗೆ always starts with, full path always starts with a slash. So root ಇಂದ ಸ್ಟಾರ್ಟ್ ಆಗುತ್ತೆ. What about relative path? Relative path will not start with the root. ಅಷ್ಟು ನೆನಪಿಟ್ಕೊಳ್ಬೇಕು. So relative path will not start with the root. It is with respect to the current locations. For example, command dot foo. So for example, ನೀವು ಇಲ್ಲಿದ್ದೀರಂತ ಆದ್ರೆ, so if this is your location, then it is much easier. From the command you just say foo dot this. For example, ನಾನು ಇಲ್ಲಿದ್ದೆ, ನಾನು SCR ಅಲ್ಲಿದ್ದೆ, SCR ಇಂದಾಗಿ ನನಗೆ ಎಲ್ಲಿ ಹೋಗ್ಬೇಕು? ಕಮಾಂಡಿಗೆ ಹೋಗ್ಬೇಕು. ಕಮಾಂಡ್ ಇಂದಾಗಿ ನೆಕ್ಸ್ಟ್ ಫೈಲ್ ಇಸ್, ನೆಕ್ಸ್ಟ್ ಥಿಂಗ್ ಇಸ್, ಓಕೆ. ಸೊ ಫಾರ್ ಎಕ್ಸಾಂಪಲ್ ಕಮಾಂಡ್, ಸೊ ಇಲ್ಲಿ ನೋಡಿ ನೀವು ಸ್ಲ್ಯಾಶ್ ಇಲ್ಲ, ಕಮಾಂಡಿಗೆ ಹೋದ್ರೆ ಕಮಾಂಡ್ ಒಳಗೆ foo.c ಗೆ ಹೋಗಿ. So as I have already told you, Unix does not interpret the content of the file. So Unix ನಿಮಗೆ ಗೊತ್ತಿದ್ದಾಗೆ, Unix has no knowledge about how the file is actually stored. ಸೊ ನಿಮ್ಮ ವಿಡಿಯೋ ಫೈಲ್ಸ್ ಅನ್ನು ಹೇಗೆ ಸ್ಟೋರ್ ಮಾಡ್ತಾರೆ, ನಿಮ್ಮ ಆಡಿಯೋ ಫೈಲ್ಸ್ ಅನ್ನು ಹೇಗೆ ಸ್ಟೋರ್ ಮಾಡ್ತಾರೆ, ನಿಮ್ಮ ವರ್ಡ್ ಡಾಕ್ಯುಮೆಂಟ್ ಅನ್ನು ಹೇಗೆ ಸ್ಟೋರ್ ಮಾಡ್ತಾರೆ, ಆರ್ ಮೇ ಬಿ ನಿಮ್ಮ ಎಕ್ಸೆಲ್ ಅನ್ನು ಹೇಗೆ ಸ್ಟೋರ್ ಮಾಡ್ತಾರೆ, ನಿಮ್ಮ ಡೇಟಾಬೇಸ್ ಅನ್ನು ಹೇಗೆ ಸ್ಟೋರ್ ಮಾಡ್ತಾರೆ, ಅದರ ಒಳಗೆ ಅದನ್ನು ಯಾವ ರೀತಿಯಾಗಿ ಅದನ್ನು ಸಂಗ್ರಹಿಸಿಡ್ತಾರೆ, ಅದರ ಬಗ್ಗೆ ಯುನಿಕ್ಸ್ ತಲೆ ಕೆಡಿಸಲ್ಲ. ಸೊ ಯುನಿಕ್ಸ್ does not have any knowledge about the internal format. Okay, for Unix ನಮಗೆ ಗೊತ್ತಿದ್ದಾಗೆ everything is treated as stream of bytes. So Unix ಗೆ ಎಲ್ಲವೂ stream of bytes ಆಗಿರುತ್ತೆ, ಅದಕ್ಕೆ just a stream of bytes. ಮತ್ತೆ ಇದನ್ನು ಅರ್ಥೈಸೋದು ಯಾರು? ಸೊ ಫೈಲ್ ನಲ್ಲಿ ಯಾವ ರೀತಿಯಾಗಿ ಡೇಟಾ ಸ್ಟೋರ್ ಆಗಿದೆ ಇದನ್ನು ಅರ್ಥೈಸುವವರು ಯಾರಾಗಿರ್ತಾರೆ? ಇದನ್ನು ಅರ್ಥೈಸುವವರು ಯಾರು? ಪ್ರೋಗ್ರಾಮ್ಸ್ ಆಗಿರುತ್ತೆ. ಇದರಿಂದಾಗಿ ಇದರ ಅಡ್ವಾಂಟೇಜ್ ಏನಾಗಿರುತ್ತೆ? ಇದರ ಅಡ್ವಾಂಟೇಜ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ಯಾವುದೇ ಫೈಲ್ ಅನ್ನು ರೀಡ್ ಮಾಡಬೇಕಾದ್ರೆ, ರೈಟ್ ಮಾಡಬೇಕಂತ ಆದ್ರೆ ಯುನಿಕ್ಸ್ಗೆ ನಾವು ಒಂದೇ ರೀತಿಯ ಕಮಾಂಡ್ಸ್ ಕೊಡು. ಸೊ ಈಗ ಫೈಲ್ ಬರಿ ಅಂತ ಹೇಳೋದು ಯುನಿಕ್ಸ್ಗೆ ಫೈಲ್ ಬರೆಯುತ್ತೆ. ಅದು ವಿಡಿಯೋ ಫೈಲ, ಅದು ಆಡಿಯೋ ಫೈಲ, ಯುನಿಕ್ಸ್ಗೆ ಬಿದ್ದೋಗ್ಲಿಲ್ಲ. ಫೈಲ್ ರೀಡ್ ಮಾಡು ಅಂತ ಹೇಳಿದ್ರೆ ಯುನಿಕ್ಸ್ ರೀಡ್ ಮಾಡುತ್ತೆ. ಸೊ ರೀಡಿಂಗ್ ಅಂಡ್ ರೈಟಿಂಗ್, ಯುನಿಕ್ಸ್ ಟು ನಾವು ಇಂಟರಾಕ್ಟ್ ಮಾಡುವಾಗ ರಿಗಾರ್ಡ್ಲೆಸ್ ಆಫ್ ದಿ ಫೈಲ್ ಅವರ್ ಇಂಟರಾಕ್ಷನ್ ವಿಲ್ ಬಿ ಸೇಮ್. ನಾವು ವಿಡಿಯೋ ಫೈಲ್ಸ್ ಅಂತ ಆದ್ರೆ ಯುನಿಕ್ಸ್ಗೆ ನೋಡೋಪ್ಪ ಇದು ವಿಡಿಯೋ ಫೈಲ್ಸ್, ಇದನ್ನು ಹೀಗೆ ರೈಟ್ ಮಾಡಬೇಕು, ಅಲ್ಲ ಇದು ಆಡಿಯೋ ಫೈಲ್, ಇದು ಹೀಗೆ, ಇದು ಕೀಬೋರ್ಡ್, ಇದನ್ನು ಹೀಗೆ ಇಂಟರ್ಪ್ರಿಟ್ ಮಾಡೋ, ಅದು ನಾವು ಹೇಳಬೇಕಾಗಿಲ್ಲ ಯುನಿಕ್ಸ್ಗೆ. ಯಾಕೆ ಅಂತ ಹೇಳಿದ್ರೆ Unix will treat everything as stream of data. For it, it is just a stream of bytes that has to be stored or that has to be retrieved. Whether that stream is a video stream, whether it is an audio stream, or whether it is something else, Unix does not put any restriction on it. However, what is the content in it? That is called a semantic. Semantic ಎಂದರೆ ಅದನ್ನು ಅರ್ಥೈಸೋದು, ಅದರ ಅರ್ಥ. ಆ ಫೈಲಲ್ಲಿ ಇದರ ಕಂಟೆಂಟಿನ ಅರ್ಥೈಸಲಿಕ್ಕೆ ಯಾರು ಹೋಗ್ತಾರೆ? ಅರ್ಥೈಸಲಿಕ್ಕೆ ನಮ್ಮ ಹತ್ರ ಪ್ರೋಗ್ರಾಮ್ಸ್ ಇರುತ್ತೆ, ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಮೈಕ್ರೋಸಾಫ್ಟ್ ವರ್ಡ್ಗೆ ಆ ಡೇಟಾವನ್ನು ಅರ್ಥೈಸಿಕೊಂಡು ಅದರ ಕಂಟೆಂಟ್ ಅನ್ನು ನಿಮಗೆ ತೋರಿಸ್ತದೆ. ಸೊ MS Paint ಅಲ್ಲಿ ನಿಮ್ಮ ಇಮೇಜ್ ಅನ್ನು ನೋಡ್ಬೋದು, ನಿಮ್ಮ ಫೋಟೋವನ್ನು ನೋಡ್ಬೋದು.
ಆರ್ ಮೇ ಬಿ ಅದರ್ ಯುಟಿಲಿಟೀಸ್ ಆರ್ದೆ ಅಲ್ಲಿ ನಿಮ್ಮ ಫೋಟೋ ಕಾಣುತ್ತೆ. ಸೊ ನಿಮ್ಮ ಫೋಟೋವನ್ನು ಯಾವ ರೀತಿಯಾಗಿ ಇಂಟರ್ಪ್ರಿಟ್ ಮಾಡಬೇಕಾದ್ರೆ ಯುನಿಕ್ಸ್ಗೆ ಇಟ್ ಈಸ್ ಜಸ್ಟ್ ಎ ಸ್ಟ್ರೀಮ್ ಆಫ್ ಝೀರೋಸ್ ಅಂಡ್ ಒನ್ಸ್. ಸೊ ಇದು ಯುನಿಕ್ಸ್ಗೆ ಖಾಲಿಯಾದ 0 1 0 1 ಅಷ್ಟೇ, ಒಂದು ಬೈಟ್ ಸ್ಟೋರ್ ಮಾಡಿದೆ ಅಷ್ಟೇ. ಆದ್ರೆ ಅದು ವೆದರ್ ಇಟ್ ಈಸ್ ಯುವರ್ ಫೋಟೋ, ವೆದರ್ ಇಟ್ ಈಸ್ ಸಂಬಡಿ ಎಲ್ಸ್ ಫೋಟೋ, ಆರ್ ವೆದರ್ ಇಟ್ ಈಸ್ ಯುವರ್ ಬೈಕ್ಸ್ ಫೋಟೋ, ಅದ್ರ ಬಗ್ಗೆ ಯುನಿಕ್ಸ್ ತಲೆ ಕೆಡಿಸಲ್ಲ. ಯಾಕೆಂದ್ರೆ ಯುನಿಕ್ಸ್ಗೆ ಅದು ಬೇಡ. ಅದನ್ನ ಯಾರು ತಲೆ ಕೆಡಿಸ್ಬೇಕು? ನಿಮ್ಮ MS ಪೇಂಟ್ ಅವ್ರು ಏನಾದ್ರೆ ಆ ಯುಟಿಲಿಟಿ ಇದ್ರೆ ಅವುಗಳು ಮಾತ್ರ ಅದನ್ನು ನೋಡಿಕೊಳ್ತವೆ. ನೆಕ್ಸ್ಟ್ ನಾನು ಹೇಳಿದಾಗೆ ಡೈರೆಕ್ಟರೀಸ್ ಅಂತ ಹೇಳಿದ್ರೆ ಏನು? ಡೈರೆಕ್ಟರೀಸ್ ಆರ್ ಕಂಟೈನರ್ಸ್ ದಟ್ ಕಂಟೈನ್ ಐದರ್ ಫೈಲ್ಸ್ ಆರ್ ಎ ಡೈರೆಕ್ಟರಿ. ಸೊ ನಾನು ಏನಂತ ಹೇಳಿದ್ರೆ, ನಿಮ್ಮ ಬ್ಯಾಗಿನ ಒಳಗೆ ಇನ್ನೊಂದು ಬ್ಯಾಗ್ ಇರುತ್ತೆ. ಸೊ ನಿಮ್ಗೆ ಗೊತ್ತಿದ್ದಾಗೆ ಹಲವು ಸಾರಿ ಒಂದು ಬಾಕ್ಸ್ ನ ಒಳಗೆ ಇನ್ನೊಂದು ಬಾಕ್ಸ್ ಇರುತ್ತೆ. ಸೊ ನೀವು ನಿಮ್ಮ ಮೊಬೈಲ್ ಫೋನ್ ತಕೊಂಡಿದ್ದೀರಾ, ಆ ಮೊಬೈಲ್ ಫೋನ್ಗೆ ಒಂದು ಬಾಕ್ಸ್ ಅಲ್ಲಿ ಬಂದಿತ್ತು, ಅದರ ಒಳಗೆ ಆ ಚಾರ್ಜರ್ಗೆ ಒಂದು ಸಪರೇಟ್ ಇನ್ನೊಂದು ಬಾಕ್ಸ್ ಮಾಡಿದ್ರು. ಸೊ ಒಂದು ಬಾಕ್ಸ್ ನ ಒಳಗೆ ಇನ್ನೊಂದು ಬಾಕ್ಸ್ ಇರ್ತದೆ. ಅದೇ ರೀತಿ ನಾವು ಬಾಕ್ಸ್ ಯಾಕೆ ಯೂಸ್ ಮಾಡೋದು? ನಾವು ಬಾಕ್ಸ್ ಅನ್ನು ಏನಾದ್ರೆ ಕಂಟೈನ್ ಮಾಡ್ಲಿಕ್ಕೆ, ಏನಾದ್ರೆ ಇಡ್ಲಿಕ್ಕೆ ಬಾಕ್ಸ್ ಅನ್ನು ಉಪಯೋಗಿಸ್ತಾರೆ. ಅದೇ ರೀತಿ ನಾವು ಡೈರೆಕ್ಟರೀಸ್ ಯಾಕೆ ಯೂಸ್ ಮಾಡೋದು? ನಮ್ಮ ಫೈಲ್ ಅನ್ನು ನೀಟಾಗಿ ಜೋಡಿಸಿ ಇಡ್ಲಿಕ್ಕೆ. ಇಲ್ಲದ್ರೆ ಎಲ್ಲೋ ಬೇಕಾಬಿಟ್ಟಿಯಾಗಿ ಇದ್ರೆ ನಮ್ಗೆ ಕಷ್ಟ ಆಗುತ್ತೆ. ಸೊ ನಮ್ಗೆ ಗೊತ್ತಿದೆ, ನಮ್ಮ ಪುಸ್ತಕಗಳನ್ನು ನಾವು ಬೇಕಾಬಿಟ್ಟಿ ಬಿಸಾಡಿ ಬಿಟ್ರೆ ನಮ್ಗೆ ಬೇಕಂತ ಹೇಳಿದ್ರೆ ಆ ಪುಸ್ತಕ ಸಿಗಲ್ಲ. ಅದಕ್ಕೆ ನೀಟಾಗಿ ಜೋಡಿಸಿ ಇಡ್ತೇವೆ. ನಮ್ಮ ಪುಸ್ತಕವನ್ನು, ನಮ್ಮ ಟೆಕ್ಸ್ಟ್ ಬುಕ್ ಅನ್ನು ಒಂದು ಕಡೆ ನೀಟಾಗಿ ಜೋಡಿಸಿರ್ತಾರೆ. ಯಾಕೆ? ನಮಗೆ ಈ ಆಕ್ಸೆಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ನಮ್ಮ ಫೈಲ್ಸ್ ಅನ್ನು ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡುವಾಗ ನಾವು ಒಳ್ಳೆ ನೀಟಾಗಿ ಅದನ್ನು ಜೋಡಿಸಿ ಇಡಬೇಕು. ಅದು ಜೋಡಿಸಿ ಹೇಗೆ ಇಡಬಹುದು? ಡೈರೆಕ್ಟರೀಸ್ ನ ಮುಖಾಂತರ. ಸೊ ವಾಟ್ ಆರ್ ಡೈರೆಕ್ಟರೀಸ್? ಡೈರೆಕ್ಟರೀಸ್ ಆರ್ ದ ಕಂಟೈನರ್ಸ್ ದಟ್ ಕಂಟೈನ್ ದಿ ಐದರ್ ಎ ಫೈಲ್ ಆರ್ ಎ ಡೈರೆಕ್ಟರಿ. ಸೊ ಡೈರೆಕ್ಟರಿ ಒಳಗೆ ಫೈಲ್ಸ್ ಇರಬಹುದು, ಆರ್ ಡೈರೆಕ್ಟರಿ ಒಳಗೆ ಇನ್ನೊಂದು ಡೈರೆಕ್ಟರಿ ಇರಬಹುದು, ಮತ್ತೊಂದು ಡೈರೆಕ್ಟರಿ ಇರಬಹುದು. ಸೊ ಇಟ್ ಈಸ್ ಜಸ್ಟ್ ಎ ಕಂಟೈನರ್. ಸೊ ಈಸ್ ದ ಡೈರೆಕ್ಟರಿ ಡಿಫರೆಂಟ್? ದ ಆನ್ಸರ್ ಈಸ್ ನೋ. ನಾನು ಆಲ್ರೆಡಿ ಹೇಳಿದ್ದೇನೆ, ಯುನಿಕ್ಸ್ಗೆ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಈಸ್ ಜಸ್ಟ್ ಎ ಫೈಲ್. ಸೊ ಡೈರೆಕ್ಟರಿ, ಈ ಒಂದು ನೀವು ಡೈರೆಕ್ಟರಿ ಅಂತ ಹೇಳಿದ್ರೆ ಕಂಟೈನರ್ ಅಂತ ಹೇಳ್ತಿದ್ರೆ ಅದರಲ್ಲಿ ನಿಮಗೆ ಬೇರೆ ಫೈಲ್ಸ್ ಇಡ್ಬೋದು, ಫೋಲ್ಡರ್ಸ್ ಇಡ್ಬೋದು. ಅದು ನಮ್ಮ ಇಂಟರ್ಪ್ರಿಟೇಷನ್. ನಮಗೆ ಒಂದು ನೀಟಾಗಿ ಜೋಡಿಸ್ಲಿಕ್ಕೆ ನಾವು ಡೈರೆಕ್ಟರಿಯನ್ನು ಯೂಸ್ ಮಾಡ್ತೇವೆ. ಆದ್ರೆ ಫಾರ್ ಯುನಿಕ್ಸ್ ಡೈರೆಕ್ಟರಿ ಇಸ್ ಆಲ್ಸೋ ಎ ಫೈಲ್. ಯುನಿಕ್ಸ್ ಇಟ್ ಈಸ್ ಆಲ್ಸೋ ಎ ಫೈಲ್. ಇಟ್ಸ್ ಸಮ್ ಅದರ್ ಒನ್ ಮೋರ್ ಫೈಲ್. ನಾನು ಯಾಕೆ ಒನ್ ಮೋರ್ ಫೈಲ್ ಎಂದ್ರೆ ಇದರ ಅರ್ಥ ಏನು? ಯುನಿಕ್ಸ್ಗೆ ಇಟ್ ಈಸ್ ಜಸ್ಟ್ ಎ ಸ್ಟ್ರೀಮ್ ಆಫ್ ಬೈಟ್ಸ್ ಅಷ್ಟೇ. ಅದ್ರ ಬಗ್ಗೆ ತಲೆ ಕೆಡಿಸ್ಲಿಕ್ಕೆ ಹೋಗಲ್ಲ. ಆದ್ರೆ ಅದರ ಫೈಲ್ಸ್ ನ ಒಳಗೆ ಡೇಟಾ ಇರುತ್ತೆ, ಅದನ್ನ ಇಂಟರ್ಪ್ರೇಟ್ ಮಾಡುತ್ತೆ. ಅದನ್ನ ಯಾರು ಇಂಟರ್ಪ್ರೇಟ್ ಮಾಡುತ್ತಾರೆ? ಅದನ್ನ ಇಂಟರ್ಪ್ರೇಟ್ ಮಾಡ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡಿದ್ದೇವೆ, ಈ ಫೈಲ್ಸ್ ಅನ್ನು ಇಂಟರ್ಪ್ರೇಟ್ ಮಾಡ್ಲಿಕ್ಕೆ ನಾನು ಲಾಗಿನ್ ಆಗ್ತೇನೆ. ಅದು ಲಾಗ್ ಔಟ್ ಆಗುತ್ತೆ. ನಾನು ಯೂಸ್ ಮಾಡ್ಲಿಲ್ಲ ಆದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ಫೈಲ್ ಬ್ರೌಸರ್ ಅಂತ ನೋಡಿದ್ದೀರಾ? ಈ ಫೈಲ್ ಬ್ರೌಸರ್ ಅದನ್ನು ಇಂಟರ್ಪ್ರೇಟ್ ಮಾಡುತ್ತೆ. ಮತ್ತೆ ತೋರಿಸ್ತೇನೆ ನೋಡಿ, ಇದು ಫೋಲ್ಡರ್, ಇದು ಹಾಗೆ, ಇದು ಮತ್ತೊಂದು ಏನಂತ ಹೇಳಿ. ಆದ್ರೆ ಯುನಿಕ್ಸ್ಗೆ ದಿಸ್ ಇಸ್ ಆಲ್ಸೋ ಎ ಫೈಲ್. ನೀವು ಆರ್ಡಿನರಿ ಫೈಲ್ ಕ್ರಿಯೇಟ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ಎ ಫೈಲ್. ಫಾರ್ ಯುನಿಕ್ಸ್ ಎವ್ರಿಥಿಂಗ್ ಈಸ್ ಎ ಫೈಲ್. ಇಟ್ ಈಸ್ ಇಂಟರ್ಪ್ರೇಟೆಡ್ ಡಿಫ್ರೆಂಟ್ಲಿ. ಸೊ ಅದರೊಳಗೆ ಫೈಲ್ ನೇಮ್ಸ್ ಇರ್ಬೋದು, ಡೈರೆಕ್ಟರಿಯಲ್ಲಿ ವೇರಿಯಸ್ ಫೈಲ್ ನೇಮ್ಸ್ ಇರ್ಬೋದು, ಅದರ ಡೇಟಾ ಇರ್ಬೋದು, ಓಕೆ. ನಮ್ಮಲ್ಲಿ ಹಲವಾರು ಪ್ರೋಗ್ರಾಮ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ನೀವು ಈಗ ತೋರಿಸೋದು ನಾನು ಫೈಲ್ ಬ್ರೌಸರ್. ಅದೇ ರೀತಿ ನಿಮಗೆ ಕಮಾಂಡ್ ಅಲ್ಲಿ ನಿಮಗೆ ಕಮಾಂಡ್ ಟೈಪ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಆದ್ರೆ, ಸೊ ನಾನು ಕಮಾಂಡ್ ಟೈಪ್ ಮಾಡ್ಲಿಕ್ಕೆ ತೋರಿಸ್ತೇನೆ. ಸೊ ಇಲ್ಲಿ ಕಮಾಂಡ್ ಟರ್ಮಿನಲ್ ಅಂತ ಇರುತ್ತೆ. ಸೊ ಈ ಟರ್ಮಿನಲ್ ಅಲ್ಲಿ, ಸೊ ಇಲ್ಲಿ ನೀವು ನೋಡಿದ್ರೆ ನಾನು ಇಲ್ಲಿ ನನ್ನ ಫೋಲ್ಡರ್ಗೆ ಹೋಗ್ತೇನೆ. ಸೊ ಇಲ್ಲಿ ನಾನು ls ಅಂತ ಮಾಡ್ತೇನೆ. ಸೊ ಇಲ್ಲಿ ನಿಮ್ಗೆ ನೋಡಿದಾಗೆ, ಸೊ ಇಲ್ಲಿ ನೋಡುವ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ. ಫಸ್ಟ್ ಒನ್ ಡೆಸ್ಕ್ಟಾಪ್ ಇರುತ್ತೆ ನೋಡಿ, ಇಲ್ಲಿ ಡೆಸ್ಕ್ಟಾಪ್ ಇದೆ, ಇಲ್ಲಿಯೂ ಡೆಸ್ಕ್ಟಾಪ್ ಇದೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಇದೆ, ಅದು ಡಾಕ್ಯುಮೆಂಟ್ ಇದೆ. ಡೌನ್ಲೋಡ್ಸ್ ಅಂತ ಇದೆ, ಡೌನ್ಲೋಡ್ಸ್ ಅಂತ ಕಾಣುತ್ತೆ. ಮ್ಯೂಸಿಕ್ ಇದೆ. ಸೊ ನೋಡಿ ಇಲ್ಲಿ ನಿಮ್ಗೆ ವಿಜುವಲ್ ಆಗಿ ಕಾಣುತ್ತೆ, ಇಲ್ಲಿ ಖಾಲಿ ಕಮಾಂಡ್ಸ್ ಮಾತ್ರ ಕಾಣುತ್ತೆ, ಟೆಕ್ಸ್ಟ್ ಆಗಿ ಕಾಣುತ್ತೆ. ಸೊ ಈ ಟೈಪ್ ಮಾಡಿದ ನಾನು ls ಅಂತ ಟೈಪ್ ಮಾಡಿದೆ, ಇಲ್ಲಿ ಕಾಣುತ್ತೆ ನಿಮ್ಗೆ ls ಅಂತ ಟೈಪ್ ಮಾಡ್ತಾ ಇದ್ದೇನೆ. ಸೊ ಈ ls ಈಸ್ ಆಲ್ಸೋ ಎ ಪ್ರೋಗ್ರಾಮ್. ಹೇಗೆ ನಿಮ್ಗೆ ಫೈಲ್ ಬ್ರೌಸರ್ ಒಂದು ಪ್ರೋಗ್ರಾಮ್ ಇರುತ್ತೆ, ಹಾಗೆ ls ಇಸ್ ಆಲ್ಸೋ ಪ್ರೋಗ್ರಾಮ್. ಅದಕ್ಕೆ ಗೊತ್ತಿದೆ ಫೋಲ್ಡರ್ ಅನ್ನು ಮತ್ತು ಫೈಲ್ಸ್ ಅನ್ನು ಹೇಗೆ ಡಿಸ್ಟಿಂಗ್ವಿಶ್ ಮಾಡಬೇಕಂತ ಹೇಳಿ. ಯುನಿಕ್ಸ್ಗೆ ಫೈಲ್ ಮತ್ತು ಫೋಲ್ಡರ್ ಬಗ್ಗೆ ತಲೆ ಕೆಡಿಸಲ್ಲ, ಅದಕ್ಕೆ ಎವ್ರಿಥಿಂಗ್ ಈಸ್ ಎ ಫೈಲ್.
ಬಟ್ ದೀಸ್ ಕೈಂಡ್ ಆಫ್ ಪ್ರೋಗ್ರಾಮ್, ಸೊ ಎಲ್ ಎಸ್ ಅಂತ ಒಂದು ಪ್ರೋಗ್ರಾಮ್ ನಿಮ್ಗೆ ಇಲ್ಲಿ ನೋಡಿರ್ಬೋದು, ಇಲ್ಲಿ ಎಲ್ ಎಸ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಆರ್ ದಿ ಎಲ್ಲಿದೆ ಎಲ್ ಎಸ್ ಅಂತ, ಓಕೆ ಎಲ್ ಎಸ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಆರ್ ಫೈಲ್ ಬ್ರೌಸರ್, ಇವುಗಳು ಅದನ್ನು ಇಂಟರ್ಪ್ರೇಟ್ ಮಾಡುತ್ತೆ. ಓಕೆ, ನಾನು ಹೇಳಿದ್ದೇನೆ. ಸೊ ನಮ್ಮ ಫೈಲ್ ಕ್ರಿಯೇಟ್ ಮಾಡಿದಾಗ ಈ ಫೈಲಲ್ಲಿ ನಮಗೆ ಇಂಪಾರ್ಟೆಂಟ್ ಡೇಟಾ ಇರ್ಬೋದು, ಅದನ್ನು ಯಾರ ಮ್ಯಾನಿಪುಲೇಟ್ ಮಾಡ್ಬೋದು ನಮ್ಗೆ ಗೊತ್ತಿಲ್ಲ. ಅದು ಯುನಿಕ್ಸ್ ಇಸ್ ಎ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ಇದರ ಅರ್ಥ ಏನಂತ ಹೇಳಿದ್ರೆ ಮೋರ್ ದೆನ್ ಒನ್ ಪರ್ಸನ್ ಕ್ಯಾನ್ ಯೂಸ್ ಅವರ್ ಯುನಿಕ್ಸ್ ಸಿಸ್ಟಮ್. ಸೊ ಹಾಗೆ ನಾನು ಮಾಡಿದ ಫೈಲ್ ಅನ್ನು ಬೇರೆಯವರು ಹಾಳು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಅಸೈನ್ಮೆಂಟ್ ಕೊಡ್ತೀರಾ, ಬರೆದು ಕೊಡ್ತೀರಾ, ನನಗೆ ನಿಮ್ಮ ಫ್ರೆಂಡ್ಸ್ ಅಸೈನ್ಮೆಂಟ್ ಬರೆದು ಕೊಡ್ತಾರೆ. ಸೊ ನನಗೆ ಖಾಲಿ ಟೇಬಲ್ ಅಲ್ಲಿ ನಾನು ಅಸೈನ್ಮೆಂಟ್ ಇಟ್ಕೊಂಡು ಹೋದ್ರೆ ಯಾರಾದ್ರೆ ಬಂದು ಅದರ 4 ಪೇಜನ್ನು ಹರಿದು ಹಾಕಿದ್ರೆ, ಸೊ ನಿಮ್ಮ ಅಸೈನ್ಮೆಂಟ್ ಅಪೂರ್ಣವಾಗಿರುತ್ತೆ, ಅದರದ್ದು ಕಂಟೆಂಟ್ ಇರೋದ್ರಲ್ಲಿ ನಿಮಗೆ ಮಾರ್ಕ್ಸ್ ಲಾಸ್ ಆಗುತ್ತೆ. ಯಾಕೆಂದ್ರೆ ಟೇಬಲ್ ಅಲ್ಲಿ ಏನಾದ್ರೂ ಇಟ್ರೆ ಇಟ್ ಈಸ್ ನಾಟ್ ಸೆಕ್ಯೂರ್. ಸಿಮಿಲರ್ಲಿ ನೀವು ಫೈಲ್ಸ್ ಮಾಡಿದರೆ, ಯುನಿಕ್ಸ್ ಇಸ್ ಅ ಮಲ್ಟಿ ಯೂಸರ್ ಸಿಸ್ಟಮ್. ನಮ್ಮ ಸ್ಟಾಫ್ ರೂಮ್ಗೆ ಯಾರು ಬೇಕಂದ್ರೆ ಬರ್ತಾರೆ, ಯಾರು ಬೇಕಾದ್ರೆ ಹೋಗ್ತಾರೆ, ಯಾರು ಬುಕ್ಕನ್ನೇ ಹಿಡಿದುಕೊಂಡು ಹೋಗೋರು. ಸೊ ನಾನು ಅದಕ್ಕೆ ಏನ್ ಮಾಡ್ತೇನೆ, ನೀವು ಕೊಟ್ಟ ಅಸೈನ್ಮೆಂಟ್ಸ್ ಅನ್ನು ಒಂದು ಕವಾಟಲ್ಲಿ ಹಾಕಿ ಅದಕ್ಕೆ ಬೀಗ ಹಾಕಿ ಬಿಡ್ತೇನೆ. ಯಾಕೆ, ಯಾರು ಬೇರೆಯವರನ್ನು ಅದನ್ನು ಹಾಳು ಮಾಡೋದಲ್ಲಿ ಯಾರು ಬೇರೆಯವ್ರನ್ನ ತಗೊಂಡು ಹೋದ್ರೆ ಡೇಟಾ ಲಾಸ್ ಆಗುತ್ತೆ. ಅದೇ ರೀತಿ ಯುನಿಕ್ಸ್ ಒಂದು ಮಾರ್ಕೆಟ್ ಪ್ಲೇಸ್ ಇದ್ದಾಗೆ ಹಲವಾರು ಮಂದಿ ಫೈಲ್ಸ್ ಕ್ರಿಯೇಟ್ ಮಾಡ್ಬೋದು, ಹಲವಾರು ಮಂದಿ ಫೈಲ್ಸ್ ಡಿಲೀಟ್ ಮಾಡ್ಬೋದು. ಸೊ ನಾನು ಮಾಡಿದ ಫೈಲ್ಸ್ ಅನ್ನು ನನಗೆ ಸೆಕ್ಯೂರ್ ಆಗಿ ಇಡಬೇಕಾದ್ರೆ ಏನ್ ಮಾಡಬೇಕು, ನನಗೆ ಪರ್ಮಿಷನ್ ಕೊಡಬೇಕು. ಯಾವ್ದೆಲ್ಲ ಪರ್ಮಿಷನ್ ಸಿಗುತ್ತೆ ಯುನಿಕ್ಸ್ ಅಲ್ಲಿ? ಯುನಿಕ್ಸ್ ಅಲ್ಲಿ ಪರ್ಮಿಷನ್ 3 ಇರುತ್ತೆ. ಒಂದು ರೀಡ್ ಪರ್ಮಿಷನ್ ಅಂತ ಹೇಳಿದ್ರೆ ನಿಮಗೆ ಆ ಫೈಲ್ ನ ಕಂಟೆಂಟ್ ಅನ್ನು ಓದ್ಲಿಕ್ಕೆ ಪರ್ಮಿಷನ್ ಇದೆ. ಓದ್ಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಆದ್ರೆ ಆ ಫೈಲ್ ಅನ್ನ ಅದ್ರ ಒಳಗೆ ಏನಿದೆ ಅಂತ ಗೊತ್ತಾಗೋದಿಲ್ಲ. ಸೊ ನಿಮ್ಮ ಈ ಗೋಡೆಯ ಹೊರಗೆ ಹೋಗಿ ನಿಂತ್ರೆ ಒಳಗೆ ಏನಿದೆ ಅಂತ ಗೊತ್ತಾಗೋದಿಲ್ಲ, ನಿಮ್ಗೆ ಕಾಣಲ್ಲ. ಸೊ ನಿಮ್ಗೆ ಒಂದು ರೂಮಿನ ಕೀ ಕೊಡ್ಲಿಲ್ಲ ಅಂದ್ರೆ ಆ ರೂಮ್ನ ಒಳಗೆ ಏನಿದೆ ಅಂತ ಗೊತ್ತಾಗಲ್ಲ. ಸೊ ನಿಮ್ಗೆ ರೂಮಿನ ಬಾಗಿಲು ತೆಗಿಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೆ, ಅದರದ್ದು ಬೀಗದ ಕೈ ಕೊಡ್ಲಿಲ್ಲ ಅಂತ ಆದ್ರೆ, ನಿಮಗೆ ಅದ್ರ ಚಿಲ್ಕ ಕೊಡ್ಲಿಲ್ಲ ಅಂತ ಆದ್ರೆ, ನಿಮ್ಗೆ ಅದ್ರ ಚಿಲ್ಕ ತೆಗಿಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ನಿಮ್ಗೆ ಅದ್ರೊಳಗೆ ಏನಿದೆ ಅಂತ ಗೊತ್ತಾಗಲ್ಲ. ಯಾಕೆ, ನಿಮ್ಗೆ ಅದರ ಒಳಗೆ ಏನಿದೆ ಅಂತ ರೀಡ್ ಮಾಡ್ಲಿಕ್ಕೆ, ಓದ್ಲಿಕ್ಕೆ, ನೋಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಅದಕ್ಕೆ ಈ ಪರ್ಮಿಷನ್ ಗೆ ನಾವು ಏನಂತ ಹೇಳ್ತೇವೆ, ರೀಡ್ ಪರ್ಮಿಷನ್. ನೆಕ್ಸ್ಟ್ ಟೈಪ್ ಆಫ್ ಪರ್ಮಿಷನ್ ಏನಿರುತ್ತೆ, ರೈಟ್ ಪರ್ಮಿಷನ್. ಆ ಫೈಲಿಗೆ ಡೇಟಾ ಆಡ್ ಮಾಡ್ಲಿಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ ಅಂತ ಕೊಡ್ಬೋದು. ನನಗೆ ಬೇಕಾದ್ರೆ ಅದನ್ನ ನನಗೆ ಹೇಳ್ಬೋದು, ಬೇರೆಯವರಿಗೆ ಬೇಕಾದ್ರೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಅಸೈನ್ಮೆಂಟ್ ಕೊಟ್ಟಿದ್ದೀರಾ, ಆ ಅಸೈನ್ಮೆಂಟ್ ಒಂದು ಬಾಕ್ಸ್ ಅಲ್ಲಿ ಹಾಕಿ ಅದಕ್ಕೆ ಕೀ ಹಾಕಿ ಕೊಟ್ಟಿದ್ದೀರಾ, ನನಗೆ ಓದ್ಲಿಕ್ಕೆ ಆಗುತ್ತೆ? ಇಲ್ಲ. ನನ್ನ ಹತ್ರ ಕೀ ಇಲ್ಲದಿದ್ರೆ ಆ ಅಸೈನ್ಮೆಂಟ್ ಅನ್ನು ಓದ್ಲಿಕ್ಕೆ ಆಗುತ್ತೆ. ಅದೇ ರೀತಿ ನಿಮ್ಮ ಅಸೈನ್ಮೆಂಟ್ ನೀವು ಮಾಡ್ತೀರಾ, ನಿಮ್ಮ ಅಸೈನ್ಮೆಂಟ್ ಅನ್ನು ಏನ್ ಮಾಡಿದ್ರೆ, ನೀವು ಬರೆದದ್ದು ಅವರ ಅಟ್ಲೀಸ್ಟ್ ನಿಮ್ಮ ಹುಡುಗಿಯರ ಹತ್ರ ಹೋಗಿ ಅವರ ಅಸೈನ್ಮೆಂಟ್ ತಂದು ಬರ್ತೀರಾ. ನೀವು ಅದನ್ನ ನೋಡಿ ಈ ಹುಡುಗರು ಏನ್ ಮಾಡ್ತಾರೆ, ಕಾಪಿ ಮಾಡಿ ಬರೀತಾರೆ, ಅದನ್ನೇ ಕಾಪಿ ಮಾಡ್ತಾರೆ. ಸೊ ಅಲ್ಲಿ ನಿಮ್ಗೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ, ಅದನ್ನು ಓದ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಅವಳು ಮಾಡಿದ ಚಿತ್ರವನ್ನು ಅವಳು ಮಾಡಿದ ಪ್ಯಾರಾಗ್ರಾಫ್ ಅನ್ನು ಕಟ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ಅದನ್ನು ಚೇಂಜ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಯು ಕ್ಯಾನ್ ಓನ್ಲಿ ರೀಡ್ ಇಟ್, ಬಟ್ ಯು ಕ್ಯಾನಾಟ್ ರೈಟ್ ಇಟ್. ಸೊ ಹೋಪ್ ಯು ಗೆಟ್ ದ ಐಡಿಯಾ. ಸೊ ರೀಡ್ ಪರ್ಮಿಷನ್ ಇದ್ರೆ ರೀಡ್ ಮಾತ್ರ ಮಾಡ್ಬೋದು. ರೈಟ್ ಪರ್ಮಿಷನ್ ಇದ್ರೆ ಅದರಲ್ಲಿ ಬರೀಲಿಕ್ಕೆ. ಸೊ ನೀವು ಏನ್ ಮಾಡ್ತೀರಾ, ನೀವು ನಿಮ್ಮ ಹುಡುಗಿಯರಿಂದಾಗಿ ನಿಮ್ಮ ಅಸೈನ್ಮೆಂಟ್ ತಗೊಳ್ತೀರಾ, ಅದನ್ನು ರೀಡ್ ಮಾತ್ರ ಮಾಡ್ತೀರಾ, ಅದರಲ್ಲಿ ಕರೆಕ್ಷನ್ಸ್ ಮಾಡ್ಲಿಕ್ಕೆ ಹೋಗಲ್ಲ. ಅದನ್ನು ಕರೆಕ್ಷನ್ ಯಾರು ಮಾಡ್ತಾರೆ, ಅದನ್ನು ನಾನು ಕರೆಕ್ಷನ್ ಮಾಡ್ತೇನೆ. ಯಾಕೆ, ನನಗೆ ಪರ್ಮಿಷನ್ ಇದೆ ಅದನ್ನು ಚೇಂಜಸ್ ಮಾಡ್ಲಿಕ್ಕೆ. ಚೇಂಜಸ್ ಅಂದ್ರೆ ಅದನ್ನು ಕಟ್ ಮಾಡಲ್ಲ, ಅದಕ್ಕೆ ಮಾರ್ಕ್ಸ್ ಹಾಕ್ಲಿಕ್ಕೆ. ಸೊ 5, 2 ಮಾರ್ಕ್, 1 ಮಾರ್ಕ್ ಅಂತ ಹೇಳಿ ರೈಟ್ ಮಾರ್ಕ್ ಮಾಡ್ತೇನೆ, ಅದ್ರ ರೈಟ್ ಮಾಡ್ತೇನೆ, ಅದರಲ್ಲಿ ಕಂಟೆಂಟ್ ಅನ್ನು ರೈಟ್ ಮಾಡಿದ್ದು ಇಸ್ ಆಲ್ಸೋ ರೈಟ್. ಮಾರ್ಕ್ ಹಾಕಿದ್ದು, ನನ್ನ ಸೈನ್ ಹಾಕಿದ್ದು, ಅದಕ್ಕೆ ಮಾರ್ಕ್ಸ್ ಕೊಟ್ಟದ್ದು, ಅದು ಇಟ್ ಇಸ್ ಆಲ್ಸೋ ರೈಟಿಂಗ್. ಸೊ ಐ ಹ್ಯಾವ್ ದ ಪರ್ಮಿಷನ್, ಬಟ್ ನಾಟ್ ಯು. ಸೊ ನಿಮಗೆ ಪರ್ಮಿಷನ್ ಕೊಡ್ಬೋದು. ನೆಕ್ಸ್ಟ್ ಟೈಪ್ ಆಫ್ ಪರ್ಮಿಷನ್ ಏನ್ ಬರುತ್ತೆ ಅಂತ, ಎಕ್ಸಿಕ್ಯೂಟ್ ಪರ್ಮಿಷನ್ಸ್ ಅಂತ ಬರುತ್ತೆ. ಎಕ್ಸಿಕ್ಯೂಟ್ ಪರ್ಮಿಷನ್ ಅಂದ್ರೆ ಏನು? ಸೊ ಎಕ್ಸಿಕ್ಯೂಟ್ ಅಂತ ಹೇಳಿದ್ರೆ ಪ್ರೋಗ್ರಾಮ್ಸ್ ಅಲ್ಲಿ ಬರುತ್ತೆ. ಸೊ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿದ್ದಾಗೆ, ಪ್ರೋಗ್ರಾಮ್ ಇಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ನೀವು ಸಿ ಪ್ರೋಗ್ರಾಮ್ ಬರ್ದಿದ್ದೀರಾ, ಅಲ್ಲಿ ಏನ್ ಮಾಡಿದ್ರೆ ಇನ್ಸ್ಟ್ರಕ್ಷನ್ ಬರೆದಿದ್ದಾನೆ, ಇಫ್, ದೆನ್, ಫಾರ್, ವೈಲ್ ಅಂತ ಏನೋ ಎಲ್ಲ ಬರ್ದಿದ್ದೀರಾ. ಸೊ ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ, ಅದನ್ನು ಕಾರ್ಯರೂಪಕ್ಕೆ ತರಬಹುದು. ಸೊ ನೀವು ಪ್ರೋಗ್ರಾಮ್ ಬರ್ತದನ್ನು, ಆ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ?
ಸೊ ಯಾರಿಗೂ ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಅವರಿಗೆ ಪ್ರೋಗ್ರಾಮ್ ಬರೋದು, ಅವರಿಗೆ ಬೇಕಾದ ಹಾಗೆ ಮಾಡ್ಲಿಕ್ಕೆ ಆಗುತ್ತೆ, ಇದಕ್ಕೂ ಪರ್ಮಿಷನ್ ಕೊಡ್ಬೋದು. ಕ್ಯಾನ್ ಯು ಎಕ್ಸಿಕ್ಯೂಟ್ ದ ಕಂಟೆಂಟ್ ವಿಚ್ ಆರ್ ದೇರ್ ಇನ್ ದಿ ಫೈಲ್. ಓಕೆ, ಸೊ ಇಫ್ ಯು ಸೇ ಎಕ್ಸಿಕ್ಯೂಟ್ ಪರ್ಮಿಷನ್, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟಿವ್ ಪರ್ಮಿಷನ್ ಕೊಡ್ಲಿಲ್ಲದಿದ್ರೆ ಆಗಲ್ಲ. ಸೊ ನೀವು ನೋಡಿದ್ರೆ ಸ್ಟೇಜ್ ಅಲ್ಲಿ ಫಂಕ್ಷನ್ ಆಗುತ್ತೆ. ಸೊ ಸ್ಟೇಜ್ ಅಲ್ಲಿ ಫಂಕ್ಷನ್ ಆಗುವಾಗ MC ಅಂತ ಇರ್ತಾರೆ. ಆ MC-ಗೆ ಏನು ನೆಕ್ಸ್ಟ್ ಈವೆಂಟ್ ಏನು ಬರುತ್ತೆ, ನೆಕ್ಸ್ಟ್ ಈವೆಂಟ್ ಏನು ಬರುತ್ತೆ, ನೆಕ್ಸ್ಟ್ ಈವೆಂಟ್ ಏನು ಬರುತ್ತೆ ಅಂತ ಹೇಳ್ಬೋದು. ಸೊ ಸ್ವಾಗತ ಭಾಷಣ ಇರ್ಬೋದು, ಅಧ್ಯಕ್ಷರ ಭಾಷಣ ಇರ್ಬೋದು, ಆರ್ ಇನ್ನೇನು ಸಂಗೀತ ಇರ್ಬೋದು, ಏನು ನಾಡಗೀತೆ ಇರ್ಬೋದು, ಯಾವ್ದು ಹೇಗೆ ಬರ್ಬೇಕಂತ ಅದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಸೊ ನಿಮ್ಮ ಒಂದ್ಸರಿ ಸ್ಟೇಜ್ ಸ್ಟಾರ್ಟ್ ಆದ ಮೇಲೆ ಫಸ್ಟ್ ವೆಲ್ಕಮ್, ಎಲ್ಲರಿಗೆ ವೆಲ್ಕಮ್ ಮಾಡ್ತಾರೆ MC. ಮತ್ತೆ ಒಂದು ಪ್ರೇಯರ್ ಸಾಂಗ್ ಇರುತ್ತೆ. ನೆಕ್ಸ್ಟ್ ಅಧ್ಯಕ್ಷರ ಅವರಿಗೆ ಯಾರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ, ಯಾರೆಲ್ಲ ಬಂದಿದ್ದಾರೆ ಗೌರವಾನ್ವಿತರಿಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದು ಎಕ್ಸಿಕ್ಯೂಷನ್. ಅದು MC-ಗೆ ಪರ್ಮಿಷನ್ ಇದೆ. ಅದೇ ಬೇರೆಯವರಿಗೆ ಯಾರಿಗೆ ಬೇಕಾ ಹೋಗಿ ನೀವು ಹೋಗಿ ಸ್ಟೇಜ್ ಅಲ್ಲಿ ಹೋಗಿ, ನಿಮ್ಗೆ ಪರ್ಮಿಷನ್ ಇಲ್ಲ, ನಿಮ್ಗೆ ಆಗಲ್ಲ. ಯಾಕೆ? ಅದೇ ರೀತಿ ನಿಮ್ಮ ಫೈಲ್ಸ್ ಅಲ್ಲಿ ಹಲವಾರು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸಿ ಪ್ರೋಗ್ರಾಮ್ ಬರೆದಿದ್ದಾರೆ ನೀವು, ಅದರಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಮೇ ಬಿ ಆಡಿಂಗ್ 2 numbers ಆರ್ ಮೇ ಬಿ ಸಾರ್ಟಿಂಗ್ ಅನ್ ಅರೇ. ಯಾವುದೇ ಒಂದು ಪ್ರೋಗ್ರಾಮ್ ಬರೆದಿದ್ದೀರಾ ನೀವು, ಈ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ, ಅದನ್ನು ಇಂಟರ್ಪ್ರಿಟ್ ಮಾಡ್ಲಿಕ್ಕೆ, ಅದು ಬರ್ದ ಇನ್ಸ್ಟ್ರಕ್ಷನ್ ಅನ್ನು ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಡು ಯು ಹ್ಯಾವ್ ಎ ಪರ್ಮಿಷನ್? ಸೊ ಈ ಪರ್ಮಿಷನ್ಗೆ ನಾವು ಏನಂತ ಹೇಳ್ತೇವೆ? ಎಕ್ಸಿಕ್ಯೂಟ್ ಪರ್ಮಿಷನ್. ಸೊ ಒಂದು ವೇಳೆ ನಿಮ್ಗೆ ಎಕ್ಸಿಕ್ಯೂಟ್ ಪರ್ಮಿಷನ್ ಇಲ್ಲ ಆದ್ರೆ ನಿಮ್ಗೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ 3 ಪರ್ಮಿಷನ್ಸ್ ಇರುತ್ತೆ. ಯಾವ್ದ್ರಲ್ಲಿ 3 ಪರ್ಮಿಷನ್? ರೀಡ್ ಪರ್ಮಿಷನ್ ಅಂತ ಹೇಳಿದ್ರೆ ಫೈಲ್ ಕಂಟೆಂಟ್ ರೀಡ್ ಮಾಡಬಹುದು. ರೈಟ್ ಪರ್ಮಿಷನ್ ಅಂತ ಹೇಳಿದ್ರೆ ಫೈಲಿಗೆ ರೈಟ್ ಮಾಡಬಹುದು, ಅದ್ರ ಡೇಟಾ ಚೇಂಜ್ ಮಾಡ್ಲಿಕ್ಕೆ. ಎಕ್ಸಿಕ್ಯೂಟ್ ಪರ್ಮಿಷನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಪ್ರೋಗ್ರಾಮ್ಸ್ ಇದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗುತ್ತೆ ಇಲ್ವಾ ಅಂತ ಹೇಳಿ. ಓಕೆ, ಸೊ ನಮ್ಮ ಈ ಯುನಿಕ್ಸ್ ಅಲ್ಲಿ 3 ಟೈಪ್ ಆಫ್ ಯೂಸರ್ಸ್ ಇರ್ತಾರೆ. ಫಸ್ಟ್ ಒನ್ ನಾವು ಅವರಿಗೆ ಓನರ್ಸ್ ಅಂತ ಕರಿತೇವೆ. ಸೊ ಓನರ್ಸ್ ಯಾರಂತ ಹೇಳಿದ್ರೆ, ನಾನು ಫೈಲ್ ಕ್ರಿಯೇಟ್ ಮಾಡಿದ್ರೆ ನಾನು ಓನರ್ ಆಗ್ತೇನೆ. ಸೊ ಒಂದು ವೇಳೆ ನಿಮ್ಗೆ ಗೊತ್ತಿದೆ, ನಿಮ್ಮ ಬೈಕ್ ನಿಮ್ಮದಾಗಿರುತ್ತೆ, ನೀವು ಓನರ್ ಆಗಿರ್ತೀರಿ. ಸೊ ಓನರ್ ಯಾರಂತ ಹೇಳಿದ್ರೆ ಯಾರು ಕ್ರಿಯೇಟ್ ಮಾಡ್ತಾರೆ. ನಮ್ಮದೇ ಒಂದು ಗ್ರೂಪ್ ಇರುತ್ತೆ, ನಮ್ಮದೇ ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ಫ್ರೆಂಡ್ಸ್ ಸರ್ಕಲ್ ಇರುತ್ತೆ, ಅವ್ರ ನಮ್ಮ ಫ್ಯಾಮಿಲಿ ಇರುತ್ತೆ, ಅವ್ರ ಗ್ರೂಪ್ಸ್ ಅಲ್ಲಿ ಬರ್ತದೆ. ಸೊ ನಮ್ಗೆ ಪರಿಚಯ ಇದ್ದವರು, ಚಿರಪರಿಚಿತರು, ಅಂತವ್ರಿಗೆ ಪರ್ಮಿಷನ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನನ್ನ ಪುಸ್ತಕದಲ್ಲಿ ನನ್ನ ಫ್ರೆಂಡ್ ಏನಾದ್ರೆ ಬರದ ಅಂತ ಹೇಳಿದ್ರೆ ನನಗೆ ಬೇಜಾರಿಲ್ಲ. ಅದೇ ಯಾರು ಬೇರೆ ಕ್ಲಾಸ್ನವ್ನು ಬಂದು ಅದ್ರಲ್ಲಿ ಏನೋ ಚಿತ್ತು ಮಾಡಿದ ಅಂತ ಹೇಳಿದ್ರೆ ನನಗೆ ಪ್ರಾಬ್ಲಮ್ ಬರುತ್ತೆ. ಸೊ ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ, ನನ್ನ ಗ್ರೂಪ್ ಅಲ್ಲಿ ಇದ್ದವರು ಏನು ಮಾಡಿದ್ರೆ ಇಟ್ಸ್ ಓಕೆ ಅಂತ ಆಗುತ್ತೆ, ಎಲ್ಲ ಮಾಡ್ಲಿಕ್ಕೆಲ್ಲ. ಸಮ್ ಥಿಂಗ್ಸ್ ಬಿ ಅಲೌಡ್. ಸೊ ನಿಮ್ಮ ಬೈಕ್ ಅನ್ನು ನಿಮ್ಮ ಫ್ರೆಂಡ್ಸ್ ತಗೊಳ್ಳೋದು ಅಂತ ಹೇಳಿದ್ರೆ ಅದು ಬೇಜಾರಿಲ್ಲ. ಅದೇ ಯಾರೋ ನೀವು ಅಲ್ಲಿ ಪಾರ್ಕಿಂಗ್ ಅಲ್ಲಿ ಇದ್ದೀರಿ, ನೀವು ಮಾಲ್ ಹತ್ರ ಹೋಗಿದ್ರೆ ಅಲ್ಲಿ ಬೈಕ್ ಪಾರ್ಕ್ ಮಾಡಿದ್ರೆ ಹಿಂದೆ ಬರುವ ಬೈಕ್ ಇಲ್ಲ ಅಂತ ಯಾರ ತಗೊಂಡು ಹೋಗಿದಾರೆ ಅಂತ ಹೇಳಿದ್ರೆ ಅದು ಆಗಲ್ಲ. ಸೊ ಅವರಿಗೆ ನಾವೇನಂತ ಹೇಳ್ತೇವೆ? ಅದರ್ಸ್. ಯಾರಿಗೆ ನಮ್ಮ ಪರಿಚಯ ಇಲ್ವಾ, ಯಾರು ನಮ್ಮ ಗ್ರೂಪ್ ಅಲ್ಲಿ ಇಲ್ವಾ, ಅವರಿಗೆ ನಾವು ಅದರ್ಸ್ ಅಂತ ಹೇಳ್ತೇವೆ. ಸೊ 3 types. ಓನರ್ ಯಾರು ಕ್ರಿಯೇಟ್ ಮಾಡಿದವನು, ಫೈಲ್ ಆರ್ ಫೋಲ್ಡರ್ ಕ್ರಿಯೇಟ್ ಮಾಡಿದವನು. ಗ್ರೂಪ್, ಯಾವ ಗ್ರೂಪ್ ಅಲ್ಲಿ ಇದ್ರಿ. ಫಾರ್ ಎಕ್ಸಾಂಪಲ್, ನಿಮ್ಮ ಕ್ಲಾಸ್ ಒಂದು ಗ್ರೂಪ್ ಇರುತ್ತೆ. ಸೊ ನಿಮ್ಮ ಕ್ಲಾಸ್ ನಲ್ಲಿ ಇದ್ದವರು ಯಾರಾದ್ರೂ ಏನು ಮಾಡಿದ್ರೆ ನಿಮ್ಗೆ ಓಕೆ ಅಂತ ಹೇಳಿದ್ರೆ ಅವರೆಲ್ಲ ನಮ್ಮ ಕ್ಲಾಸ್ನವರು. ಅದೇ ಬೇರೆ ಕ್ಲಾಸ್ನವ್ರು ಮಾಡಿದ್ರೆ ಅವ್ರು ಬೇರೆ ಕ್ಲಾಸ್ನವರು. ಗ್ರೂಪಿಸಮ್ ನಂಗೆ ಗೊತ್ತಿದೆ, ಗ್ರೂಪ್ ಮಾಡ್ತೀರಾ ನೀವು. ಸೊ ಅದೇ ರೀತಿ ಯುನಿಕ್ಸ್ ಅಲ್ಲಿಯೂ ಆ ಕಾನ್ಸೆಪ್ಟ್ ಇದೆ. ಸೊ ಫಸ್ಟ್ ಓನರ್, ಮತ್ತೆ ನೆಕ್ಸ್ಟ್ ಒನ್ ಗ್ರೂಪ್, ನಮಗೆ ಪರಿಚಿತ ಇರಿದ್ದವರು. ಸೊ ಓನರ್ಗೆ ಪರ್ಮಿಷನ್ ಕೊಡ್ಬಹುದು, ಗ್ರೂಪಿಗೆ ಒಂದು ಪರ್ಮಿಷನ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಓನರ್ಗೆ ಎಲ್ಲ ಪರ್ಮಿಷನ್, ರೀಡ್, ರೈಟ್, ಎಕ್ಸಿಕ್ಯೂಟ್ ಪರ್ಮಿಷನ್ ಕೊಡ್ಬೋದು. ಆದ್ರೆ ಗ್ರೂಪಿಗೆ ಖಾಲಿ ರೀಡ್ ಪರ್ಮಿಷನ್ ಕೊಡ್ಬೋದು. ಸೊ ನೀವು ಅಸೈನ್ಮೆಂಟ್ ತಗೊಂಡಿದ್ದೀರಾ ನಿಮ್ಮ ಫ್ರೆಂಡ್ಸ್ ಇಂದಾಗಿ. ಸೊ ಆಗ ಫ್ರೆಂಡ್ಸ್ ಏನಂತ ಹೇಳ್ತಾಳೆ ಅವಳು, ನೋಡುವ ನಿನಗೆ ಅಸೈನ್ಮೆಂಟ್ ಕೊಡ್ತೀನಿ, ಅದನ್ನ ನೋಡಿಕೊಂಡು ಬರೆಯೋದು ಅಷ್ಟೇ, ನೀನು ಅದರಲ್ಲಿ ಚಿತ್ ಮಾಡ್ಲಿಕ್ಕೆ ಹೋಗ್ಬೇಡ, ಅದ್ರಲ್ಲಿ ಕರೆಕ್ಷನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ. ಸೊ ಇದ್ರ ಅರ್ಥ ಏನಂತ ಹೇಳಿದ್ರೆ, ಓನರ್ ಅವಳಾಗಿದ್ದಾಳೆ, ಅವಳು ಬರ್ತಿದ್ದಾಳೆ, ಅವಳಿಗೆ ರೀಡ್ ಮಾಡುವುದು, ರೈಟ್ ಮಾಡೋದು, ಎಕ್ಸಿಕ್ಯೂಟ್ ಮಾಡುವುದು ಅವಳಿಗೆ ಪರ್ಮಿಷನ್ ಇದೆ. ಆದ್ರೆ ನಿಮ್ಗೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ? ಗ್ರೂಪ್ ಅಲ್ಲಿ ಇದ್ದವರಿಗೆ ಖಾಲಿ ರೀಡ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ಬೇರೆಯವರಿಗೆ ಅದು ಕೊಡುದೇ ಇಲ್ಲ. ಬೇರೆ ಕ್ಲಾಸ್ನವರಿಗೆ ಅವಳು ಬುಕ್ಕೇ ಕೊಡುದಿಲ್ಲ. ಸೊ ಅದರ್ಸ್ ಮೇ ಬಿ ಎವ್ರಿಬಡಿ ಎಲ್ಸ್ ಹೂ ಆರ್ ನಾಟ್ ಓನರ್ಸ್, ಹೂ ಆರ್ ನಾಟ್ ಗ್ರೂಪ್. ಸೊ ಈ ರೀತಿಯ ಪರ್ಮಿಷನ್ ಸಿಗುತ್ತೆ. ನೆಕ್ಸ್ಟ್ ಒನ್, ಲೆಟ್ಸ್ ಲುಕ್ ಅಟ್ ದ ನೆಕ್ಸ್ಟ್ ಪಾರ್ಟ್. Devices in Unix. ನಾನು ಆಲ್ರೆಡಿ ಹೇಳಿದಾಗೆ, ಸೊ Unix treats all the devices as though it is just a file. Okay, ಸೊ ನಿಮ್ಮ ಫೈಲ್ ಸಿಸ್ಟಮ್ ಅಲ್ಲಿ ಡಿವೈಸಸ್ ಅಂತ ಬರುತ್ತೆ. ಸೊ ಈ ಡಿವೈಸಸ್, ನಾನು ಯುನಿಕ್ಸ್ ಸಿಸ್ಟಮ್ಗೆ ಹೋಗ್ತೇನೆ. ಸೊ ಈ ಯುನಿಕ್ಸ್ ಸಿಸ್ಟಮ್ ಅಲ್ಲಿ ನಾನು ಪುನಃ ಲಾಗಿನ್ ಮಾಡ್ಬೇಕು ಇಲ್ಲಿ. ಸೊ ನಾನು ಇಲ್ಲಿ ಲಾಗಿನ್ ಮಾಡಿದೆ ಅಂತ ಹೇಳಿದರೆ, ಈಗ ಲಾಗಿನ್ ಮಾಡಿದೆ ನಾನು. ಸೊ ಇಲ್ಲಿ
ನನ್ನ ಫೈಲ್ ಸಿಸ್ಟಮ್ ಅಲ್ಲಿ ನಮಗೆ ಹಲವಾರು ಫೈಲ್ಸ್ ಇರುತ್ತೆ. ಸೊ ಇದೆಲ್ಲವೂ ಯುನಿಕ್ಸ್ ಅಲ್ಲಿ ಫೈಲ್ ಆಗಿರುತ್ತೆ, ಅದರಲ್ಲಿ ಕೆಲವು ಡಿವೈಸಸ್ ಆಗಿರುತ್ತೆ. ಇಲ್ಲಿ ನೀವು ನೋಡಿದ್ರೆ DB ಅಂತ ಇರುತ್ತೆ, ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿವೈಸಸ್ ಇರುತ್ತೆ, ಬೇರೆ ಬೇರೆ ಟೈಪ್ ಇದು ಡಿವೈಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಲಾಕ್ ಡಿವೈಸಸ್ ಅಂತ ಹೇಳಿದ್ರೆ ನಿಮ್ಮ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಅಂಥವುಗಳು ಬ್ಲಾಕ್ ಡಿವೈಸಸ್ ಅಂತ ಹೇಳ್ತೇವೆ. ಇವುಗಳೆಲ್ಲ ಡಿವೈಸಸ್ ಆಗಿರುತ್ತೆ. ಅದೇ ರೀತಿ ಕ್ಯಾರೆಕ್ಟರ್ ಡಿವೈಸ್ ಅಂತ ಹೇಳಿದ್ರೆ ನಿಮ್ಮ ಕೀಬೋರ್ಡ್ ಇರುತ್ತೆ ಅಂಥದ್ದು ಇದಕ್ಕೆ ಕ್ಯಾರೆಕ್ಟರ್ ಡಿವೈಸ್ ಅಂತ ಹೇಳ್ತೇವೆ. ಸೊ ನಿಮ್ಗೆ ಇಲ್ಲಿ ನೋಡಿದ್ರೆ ಇದೊಂದು ಫೈಲ್ ಇದೆ, ಜಸ್ಟ್ ನಿಮ್ಗೆ ಇಲ್ಲಿ ಇದನ್ನು ನೋಡಿದ್ರೆ ನೆಟ್ವರ್ಕ್ ಫಾರ್ ಎಕ್ಸಾಂಪಲ್, it just look like a file, but it is a device, remember. So CPU for example, so look at this one, everything in Unix is a, so CD-ROM anta ide nodi, illi console anta ide, ಇನ್ನೇನಂತ DVD ನೋಡಿ ಏನೆಲ್ಲ ಇದೆ, all are actually devices. ಇವುಗಳು ಡಿವೈಸಸ್ ಆಗಿರುತ್ತೆ. ಈ ಡಿವೈಸಸ್ ಅನ್ನು ಫೈಲ್ ಆಗಿ ಟ್ರೀಟ್ ಮಾಡುತ್ತೆ. ಸೊ ಯುನಿಕ್ಸ್ ಟ್ರೀಟ್ಸ್ ಎವ್ರಿಥಿಂಗ್, ನಿಮ್ಮ CPU ಆಗಿರ್ಬೋದು, ನಿಮ್ಮ ಮಾನಿಟರ್ ಆಗಿರ್ಬೋದು, ನಿಮ್ಮ ಕೀಬೋರ್ಡ್ ಆಗಿರ್ಬೋದು, ನಿಮ್ಮ ನೆಟ್ವರ್ಕ್ ಕನೆಕ್ಷನ್, ಎವ್ರಿಥಿಂಗ್ ಫಾರ್ ಯುನಿಕ್ಸ್ ಈಸ್ ಜಸ್ಟ್ ಎ ಫೈಲ್. ನೀವು ಒಂದು ಫೈಲ್ಗೆ ಬರೀತೀರಾ, ಒಂದು ಫೈಲಿಂದ ರೀಡ್ ಮಾಡ್ತೀರಾ. ನೀವು ಬರೆದ ಫೈಲ್ ಹಾರ್ಡ್ ಡಿಸ್ಕ್ ಅಂತ ಆದ್ರೆ ಅದು ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆಗುತ್ತೆ. ನೀವು ಬರೆದ ಫೈಲ್ ಪ್ರಿಂಟರ್ ಅಂತ ಆದ್ರೆ ಅದು ಪ್ರಿಂಟರ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಸೊ ನೀವು ಫೈಲಿಂದ ರೀಡ್ ಮಾಡ್ತೀರಾ, ಆ ಫೈಲ್ ಕೀಬೋರ್ಡ್ ಅಂತ ಆದ್ರೆ ಕೀಬೋರ್ಡ್ ಇಂದ ರೀಡ್ ಆಗುತ್ತೆ. ಆ ಫೈಲ್ ನೆಟ್ವರ್ಕ್ ಅಂತ ಆದ್ರೆ ನೆಟ್ವರ್ಕ್ ಇಂದ ರೀಡ್ ಆಗುತ್ತೆ. ಸೊ ಇಟ್ಸ್ ಜಸ್ಟ್ ಎ ಫೈಲ್, ದಟ್ಸ್ ಆಲ್. ಸೊ ಇನ್ ಯುನಿಕ್ಸ್ ಎವ್ರಿಥಿಂಗ್ ಈಸ್ ಎ ಫೈಲ್. ಓಕೆ, ನಿಮ್ಮ ಫೈಲ್ ಸ್ಟ್ರಕ್ಚರ್ ಅಲ್ಲಿ ನೋಡಿ, ನೀವು ನೋಡಿದಾಗ ಇಲ್ಲಿ ಏನು ಸ್ಪೆಷಲ್ ಆಗಿ ಏನು ಇಲ್ಲ ನಿಮ್ಗೆ. ನಾನು ಪುನಃ ತೋರಿಸ್ತೀನಿ ನಿಮ್ಗೆ. ದಿಸ್ ಲುಕ್ಸ್ ಲೈಕ್ ಎ ಆರ್ಡಿನರಿ ಫೈಲ್ಸ್, ದಟ್ಸ್ ಆಲ್. ಇದೊಂದು ಅಲ್ಲಿ ಸಬ್ ಫೋಲ್ಡರ್ ಇದೆ, ಫೋಲ್ಡರ್ ಇದೆ, ಸೇಮ್ ಥಿಂಗ್. ನೀವು ಹೇಗೆ ಆರ್ಡಿನರಿ ಫೈಲ್ಸ್ ಅನ್ನು ಹೇಗೆ ನೋಡ್ತೀರಾ, ಯು ಲುಕ್ ಎಟ್ ದೆಮ್ ಇನ್ ದ ಸೇಮ್ ವೇ. ಸೊ ಯು ಇಂಟರ್ಪ್ರಿಟ್ ದೆಮ್ ಇನ್ ದ ಸೇಮ್ ವೇ. ದೇ ಆಲ್ಸೋ ಕಮ್ ಇನ್ ದ ಹೈರಾರ್ಕಿ ಆಫ್ ದಿ ಫೈಲ್ ಸಿಸ್ಟಮ್. They are not different from the others. So what's the advantage of this? Advantage of this, ನೀವು ನಾಳೆ ಪ್ರೋಗ್ರಾಮ್ ಬರೀತೀರಂತ ಆದ್ರೆ ನಿಮ್ಗೆ ನೆಟ್ವರ್ಕ್ ಇಂದ ಫೈಲ್ ಅನ್ನು ಆಕ್ಸೆಸ್ ಮಾಡುದು, ಆರ್ ಪ್ರಿಂಟರ್ ಗೆ ಪ್ರಿಂಟ್ ಮಾಡುದು, ಇದಕ್ಕೆಲ್ಲ ಸಪರೇಟ್ ಇನ್ಸ್ಟ್ರಕ್ಷನ್ಸ್ ಬರೀಬೇಕಾಗಿಲ್ಲ. ರೀಡ್ ಅಂಡ್ ರೈಟ್. ಸೊ ನೀವು ಸಿ ಅಲ್ಲಿ ಪ್ರೋಗ್ರಾಮ್ ಬರ್ತೀರಾ, ಕ್ರಿಯೇಟ್ ಎ ಫೈಲ್ ಅಂತ ಬರ್ತಿದ್ದೀರಿ, ಸ್ಕ್ಯಾನ್ಎಫ್ ಇದು ನಿಮ್ಮದು ಸ್ಕ್ಯಾನ್ಎಫ್ ಅಲ್ಲಿ ನೀವು ಕೀಬೋರ್ಡ್ ಇಂದಾಗಿ ರೀಡ್ ಮಾಡಿದ್ದೀರಿ. ಸೊ ಇದನ್ನು ಕೀಬೋರ್ಡ್ ಆರ್ ನಿಮ್ಮ ಮೌಸ್ ಆರ್ ಏನಂತ ಹೇಳಿ ನಿಮ್ಗೆ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕಿಲ್ಲ. ಪ್ರೋಗ್ರಾಮ್ ರಿಮೇನ್ಸ್ ಸೇಮ್, ಆಲ್ಮೋಸ್ಟ್ ಸೇಮ್ ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡೋದು, ರೀಡ್ ಮಾಡೋದು, ರೈಟ್ ಮಾಡೋದು. ಸೇಮ್ ವೇ, ಬಿಕಾಸ್ ದೇ ಆರ್ ಫೈಲ್ಸ್, ನಿಮ್ಗೆ ಪರ್ಮಿಷನ್ಸ್ ಕೊಡ್ಬೋದು. ವೆದರ್ somebody can read from the file, whether somebody can write into a file. When I say file, I am talking about the devices. ಸೊ ಯಾವ ನೀವು ನಿಮ್ಮ ಫೈಲಿಗೆ ನಾನ್ ರೀಡೇಬಲ್ ಅಂತ ಮಾಡಿದ್ರೆ, ಸೊ ಈ ಫೈಲ್ ನಾನ್ ರೀಡೇಬಲ್ ಅಂತ ರೀಡ್ ಮಾಡ್ಲಿಕ್ಕೆ ಆಗಿಲ್ಲ. ಅದೇ ರೀತಿ ಆ ಫೈಲ್ ಒಂದು ವೇಳೆ ಹಾರ್ಡ್ ಡಿಸ್ಕ್ ಗೆ ಕನೆಕ್ಟ್ ಆಗಿದ್ರೆ ನಾನ್ ರೀಡೇಬಲ್ ಅಂತ ಹೇಳಿದ್ರೆ ನಿಮಗೆ ಹಾರ್ಡ್ ಡಿಸ್ಕ್ ಅಲ್ಲಿ ರೀಡ್ ಮಾಡ್ಲಿಕ್ಕೆ ಬರಲ್ಲ. ಸೊ ಇಫ್ ಯು ಡೋಂಟ್ ಗಿವ್ ಪರ್ಮಿಷನ್ ಟು ರೈಟ್ ಪರ್ಮಿಷನ್ ಟು ಫೈಲ್, ಯಾರಿಗೆ ಬರ್ಲಿಕ್ಕೆ ಆಗುತ್ತಿಲ್ಲ. ಅದೇ ಪರ್ಮಿಷನ್ ಆ ಫೈಲ್ ಒಂದು ವೇಳೆ ಮಾನಿಟರ್ ಗೆ ಕನೆಕ್ಟ್ ಆಗಿದ್ರೆ, ಸೊ ಅದರಿಂದಾಗಿ ಏನಾಗುತ್ತೆ, ಇಫ್ ಯು ಡೋಂಟ್ ಅಲೌ ದೆಮ್ ಟು ರೈಟ್, ಗಿವ್ ಎ ರೈಟ್ ಪರ್ಮಿಷನ್, ನಿಮ್ಗೆ ಮಾನಿಟರ್ ಅಲ್ಲಿ ರೈಟ್ ಮಾಡ್ಲಿಕ್ಕೆ ಪರ್ಮಿಷನ್ ಇರಲ್ಲ. So hope you got the idea. So it's just the device. ನೀವು ಫೈಲಿಗೆ ಹೇಗೆ ನಿಮಗೆ ಪರ್ಮಿಷನ್ ಕೊಡ್ತೀವಿ, ರೀಡ್, ರೈಟ್ ಅಂಡ್ ಎಕ್ಸಿಕ್ಯೂಟ್, ಅದೇ ರೀತಿಯಲ್ಲಿ ನಿಮಗೆ ಡಿವೈಸಸ್ಗೆ ಸಹ ಪರ್ಮಿಷನ್ ಕೊಡಬಹುದು. ಸೊ ಎವ್ರಿಥಿಂಗ್ ಲುಕ್ಸ್ ವೆರಿ ಸಿಂಪಲ್. ನಮಗೆ ಗೊತ್ತಿದ್ದ ಹಾಗೆ ಪ್ರೋಗ್ರಾಮ್ಸ್, ವಿ ನೋ ವೆರಿ ವೆಲ್, are nothing but an executable file. So program contains set of instructions that need to be executed. Okay. ಸೊ ಯು ಹೋಪ್ ಎವ್ರಿಬಡಿ ನೋಸ್ ಅಬೌಟ್ ದಿಸ್. ಸೊ ನೀವು ಪ್ರೋಗ್ರಾಮ್ ಬರೀತೀರಾ, ಪ್ರೋಗ್ರಾಮ್ಸ್ ಅಲ್ಲಿ ನೀವು ಪ್ರೋಗ್ರಾಮ್ ಫೈಲ್ ಕ್ರಿಯೇಟ್ ಮಾಡ್ತೀರಾ, ಅದರ ಒಳಗೆ ನೀವು ಇನ್ಸ್ಟ್ರಕ್ಷನ್ ಬರೀತೀರಾ, ಇಫ್ ದೆನ್ ಎಲ್ಸ್. ಸೊ ದೀಸ್ ಆರ್ ಸ್ಟ್ಯಾಟಿಕ್ಸ್. ಬಟ್ ನೀವು ಕಂಪ್ಯೂಟರ್ಗೆ ಕೊಟ್ಟು ಆ ಫೈಲ್ ಎಕ್ಸಿಕ್ಯೂಟ್ ಮಾಡುವಾಗ ಏನಾಗುತ್ತೆ, ನಿಮ್ಮ ಇನ್ಸ್ಟ್ರಕ್ಷನ್ಸ್ ಆರ್ ಗೆಟಿಂಗ್ ಇಂಟರ್ಪ್ರಿಟೆಡ್ ಅಂಡ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಬೀಯಿಂಗ್ ಕ್ಯಾರಿಡ್ ಔಟ್. ಸೊ ನಿಮ್ಮ ಪ್ರೋಗ್ರಾಮ್ ರನ್ ಮಾಡುವಾಗ ಏನಾಗುತ್ತೆ, ನೀವು ಹೇಳಿದ ಇನ್ಸ್ಟ್ರಕ್ಷನ್ಸ್ ಅನ್ನು ಕಂಪ್ಯೂಟರ್ ಅದನ್ನು ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಅದನ್ನು ಕಾರ್ಯರೂಪಕ್ಕೆ ತರುತ್ತೆ. ಸೊ ಯಾವ ನೀವು ಪ್ರೋಗ್ರಾಮ್ಸ್ ಅನ್ನು ಕಾರ್ಯರೂಪಕ್ಕೆ ತರುತ್ತೇವೆ, ಆಗ ಅದಕ್ಕೆ ನಾವು ಏನಂತ ಕರಿತೇವೆ, ಪ್ರೋಸೆಸ್ ಅಂತ ಕರಿತೇವೆ. ಸೊ ಎರಡು ಡಿಫ್ರೆನ್ಸ್ ಇರುತ್ತೆ. ಪ್ರೋಗ್ರಾಮ್ ಈಸ್ ಸ್ಟಾಟಿಕ್,
ಜಸ್ಟ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್, ಅಲ್ಲಿ ಆಕ್ಷನ್ ಇಲ್ಲ, ಖಾಲಿ ನೀವು ಬರ್ದದ್ದಷ್ಟೇ. ಆದರೆ ಅದನ್ನು ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಒಂದು ಶೀಟ್ ಪೇಪರ್ ಅಲ್ಲಿ ಕವನ ಬರೆದಿದ್ರೆ ಅಲ್ಲೇ ಇರುತ್ತೆ. ಅದನ್ನು ನೀವು ಹಾಡ್ಲಿಕ್ಕೆ ಹೋದ್ರೆ ಅದು ಪ್ರೋಸೆಸ್ ಆಗಿರುತ್ತೆ. ಬರೆದದ್ದು ಕವನ, ಇದು ಪ್ರೋಗ್ರಾಮ್ ಇದೆ. ಅಲ್ಲಿ ಪುಸ್ತಕದಲ್ಲಿ ಮ್ಯೂಸಿಕ್ ಕೇಳಲ್ಲ, ನಿಮಗೆ ಸಾಂಗ್ಸ್ ಬರಲ್ಲ. ಯಾಕೆ? ನೀವು ಅದನ್ನು ಹಾಡ್ಲಿಲ್ಲ. ಒಂದ್ಸರಿ ಹಾಡ್ಲಿಕ್ಕೆ ಶುರು ಮಾಡಿದ್ರೆ, ಅದರಲ್ಲಿ ಇದ್ದದ್ದು ಓದಿ ಹಾಡಿದ್ರೆ ನಿಮ್ಗೆ ಪದ್ಯ ಕೇಳ್ತದೆ. ಸೊ ಇನ್ ಅದರ್ ವರ್ಡ್ಸ್, ನೀವು ಆರ್ ಎಕ್ಸಿಕ್ಯೂಟಿಂಗ್, ಇದ್ದದನ್ನು ಕಾರ್ಯಗತಗೊಳಿಸ್ತಿದ್ದೀರಾ. ಸೊ ಇದಕ್ಕೆ ನಾವೆಂತ ಹೇಳ್ತೇವೆ? ಪ್ರೋಸೆಸ್ ಅಂತ ಹೇಳಿ. ಪ್ರೋಸೆಸ್ ಈಸ್ ಅನ್ ಇನ್ಸ್ಟೆನ್ಸ್ ಆಫ್ ಎ ಪ್ರೋಗ್ರಾಮ್ ವಿಚ್ ಇಸ್ ಇನ್ ಎಕ್ಸಿಕ್ಯೂಷನ್. ಸೊ ಈ ಪ್ರೋಗ್ರಾಮ್, ನೀವು ಬರೆದ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡುವಾಗ, ಅದನ್ನು ಕಾರ್ಯರೂಪಕ್ಕೆ ತರುವಾಗ, ಅದರಲ್ಲಿ ಇದ್ದ ಇನ್ಸ್ಟ್ರಕ್ಷನ್ಸ್ ಅನ್ನು ಇಂಟರ್ಪ್ರೀಟ್ ಮಾಡಿ ಅದನ್ನು ನಾವು ಕಾರ್ಯರೂಪಕ್ಕೆ ತರುವಾಗ ಅದಕ್ಕೆ ನಾವೇನಂತ ಹೇಳ್ತೇವೆ? ಪ್ರೋಸೆಸ್. ಸೊ ಸಿ ದ ಡಿಫರೆನ್ಸ್. ಪ್ರೋಗ್ರಾಮ್ ಇಸ್ ಜಸ್ಟ್ ಸ್ಟಾರ್ಟಿಂಗ್. ಪ್ರೋಗ್ರಾಮ್ ಇಂದಾಗಿ ಏನು ಆಗುದಿಲ್ಲ. ನೀವು ಪ್ರೋಗ್ರಾಮ್ ಖಾಲಿ ಬರ್ದಿಟ್ರೆ ಅದರಿಂದ ಏನೂ ಆಗೋದಿಲ್ಲ, ಅದು ಜಸ್ಟ್ ಫೈಲ್ ಆಗಿರುತ್ತೆ. ಅದನ್ನು ಕಾರ್ಯರೂಪಕ್ಕೆ ತಂದ್ರೆ ಏನೋ ಆಗುತ್ತೆ. ಆಯ್ತೇನೋ? ಸೊ ನಿಮ್ಮ ಆ ಪ್ರೋಗ್ರಾಮ್ ಅನ್ನು ಇಂಟರ್ಪ್ರೇಟ್ ಮಾಡ್ಬೇಕು, ಅದನ್ನು CPU ಗೆ ಕೊಡಬೇಕು. ಆ CPU ಅದನ್ನು ಇನ್ಸ್ಟ್ರಕ್ಷನ್ಸ್ ಅನ್ನು ಇಂಟರ್ಪ್ರೇಟ್ ಮಾಡಿ ಅದರ ತಕ್ಕಂತೆ ಆಕ್ಷನ್ಸ್ ಪರ್ಫಾರ್ಮ್ ಮಾಡಬೇಕು. ಸೊ ಈ CPU ಅದನ್ನ ಆಕ್ಷನ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೋಗ್ರಾಮ್ ಅಂತ ನಾವು ಕರೆಯೋದಿಲ್ಲ, ಅದಕ್ಕೆ ಪ್ರೋಸೆಸ್ ಅಂತ ಕರೀತೀವಿ. ಸೊ ಯುನಿಕ್ಸ್ ಈಸ್ ಎ ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ, at one time you can have more than one program being executed. ಒಂದೇ ಪ್ರೋಗ್ರಾಮ್ ಅಲ್ಲ, ಹಲವಾರು ಪ್ರೋಗ್ರಾಮ್ಸ್ ಅನ್ನು ಅಟ್ ಎ ಟೈಮ್ ನಿಮಗೆ CPU ಗೆ ಕೊಡಬಹುದು. ಸೈಮಲ್ಟೇನಿಯಸ್ಲಿ ನಿಮಗೆ ಎಕ್ಸಿಕ್ಯೂಟ್ ಮಾಡಬಹುದು. ಸೊ that is not the end of it. Unix is a multi-user operating system. So what is the meaning of it? ನಾನು ಪ್ರೋಗ್ರಾಮ್ ಬರೆದು ಎಕ್ಸಿಕ್ಯೂಟ್ ಮಾಡಬಹುದು, ಅಟ್ ದ ಸೇಮ್ ಟೈಮ್ ನ್ಯೂ ಪ್ರೋಗ್ರಾಮ್ಸ್ ಕೊಡಬಹುದು ಸಿಸ್ಟಮಿಗೆ. So at any given instance of time, more than one program will be executed. Okay. Now next one, ನಮಗೆ ಯುನಿಕ್ಸ್ ನಾವು ಪ್ರೋಗ್ರಾಮ್ ಬರೀತಿರಾದ್ರೆ, ಯುನಿಕ್ಸ್ ನಾವು ಸಿ ಪ್ರೋಗ್ರಾಮ್ ಹಾಗೆ ಏನಾದ್ರೆ ಬರಿತೀವಿ ಅಂತ ಆದ್ರೆ, ನಮಗೆ ನಮ್ಮ ಯುನಿಕ್ಸ್ ಸಿಸ್ಟಮ್ ಒಟ್ಟು ಇಂಟರಾಕ್ಟ್ ಮಾಡಬೇಕಾಗುತ್ತೆ. ನನ್ನ ಪ್ರೋಗ್ರಾಮ್ ಇಂದಾಗಿ ನಾನು ಯುನಿಕ್ಸ್ ಸಿಸ್ಟಮ್ ಒಟ್ಟು ಇಂಟರಾಕ್ಟ್ ಮಾಡಬೇಕಾಗುತ್ತೆ ಪ್ರೋಗ್ರಾಮ್ ಅಲ್ಲಿ. ನಾನು ಇಲ್ಲಿ ನೋಡಿ ಯುನಿಕ್ಸ್ ಸಿಸ್ಟಮ್ ಇದೆ. ಸೊ ಈ ಯುನಿಕ್ಸ್ ಸಿಸ್ಟಮ್ ಅಲ್ಲಿ ಈಗ ನಾನು ಏನ್ ಮಾಡ್ತಾ ಇದ್ದೇನೆ, ಪುನಃ ಲಾಗಿನ್ ಮಾಡಬೇಕಾಗುತ್ತೆ ನನಗೆ. ಸೊ ಈಗ ನಾನು ಏನ್ ಮಾಡ್ತೇನೆ, ಡೈರೆಕ್ಟ್ ಇಂಟರಾಕ್ಟ್ ಮಾಡ್ತೇನೆ. ಒಂದು ವೇಳೆ ನಾನು ಪ್ರೋಗ್ರಾಮ್ ಬರೆದು ಇಂಟರಾಕ್ಟ್ ಮಾಡ್ತೇನೆ ಅಂತ ಆದ್ರೆ, ಓಕೆ, ಸೊ ಇದಕ್ಕೆ ನಾನು ಏನ್ ಮಾಡಬೇಕು, ಇದಕ್ಕೆ ನಾನು ಸಿಸ್ಟಮ್ ಒಟ್ಟು ಇಂಟರಾಕ್ಟ್ ಮಾಡ್ಬೇಕಂತ ಆದ್ರೆ, ಸೊ ನನಗೆ ನಿಮ್ಮೊಟ್ಟು ಮಾತನಾಡಬೇಕಾದ್ರೆ ನಾನು ಏನ್ ಮಾಡಬೇಕು? ನಿಮ್ಮ ಮನೆಯಲ್ಲಿ ಇದೆ ಅಂತ ಗೊತ್ತಿಲ್ಲ, ನಾನು ನಿಮ್ಗೆ ಕಾಲ್ ಮಾಡಬೇಕಾಗುತ್ತೆ. ಕಾಲ್ ಮಾಡಿ, ನೋಡಿ ನಿಮ್ಗೆ ಹೀಗೆ ನಾನು ಅಸೈನ್ಮೆಂಟ್ ಕೊಟ್ಟಿದ್ದೇನೆ, ಅಸೈನ್ಮೆಂಟ್ ಮಾಡ್ಬೇಕಂತ ಹೇಳ್ಬೇಕಾಗುತ್ತೆ. ಅದೇ ರೀತಿ ನಾವು ಸಿಸ್ಟಮಿಗೆ ಸಹ ಕಾಲ್ ಮಾಡಬೇಕಾಗುತ್ತೆ. ಸೊ ವೆನ್ ವಿ ಇಂಟರಾಕ್ಟ್ ವಿತ್ ದ ಸಿಸ್ಟಮ್, ವಿ ಕಾಲ್ ಇಟ್ ಆಸ್ ಸಿಸ್ಟಮ್ ಕಾಲ್ಸ್. ವಿ ಆರ್ ಕಾಲಿಂಗ್ ದ ಸಿಸ್ಟಮ್ ಟು ಪರ್ಫಾರ್ಮ್ ಸಮಥಿಂಗ್. Okay, what are the things that can be performed? So we can have system calls to start a new process. Remember, what is a process? Program in execution. Now ನಮ್ಮ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡು ಅಂತ ಹೇಳಿ ಸಿಸ್ಟಮಿಗೆ ಕಾಲ್ ಮಾಡಿ ಹೇಳ್ಬೇಕು. ಸೊ ನೆಕ್ಸ್ಟ್ ನೋಡಿ, ನಾನು ಈಗ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೇನೆ, ಅದನ್ನು ಇಂಟರ್ಪ್ರೇಟ್ ಮಾಡು, ಅದನ್ನು ಕಾರ್ಯಗತಕ್ಕೆ ತರಬೇಕು. ನೀನು ಅದರಲ್ಲಿ ಇದ್ದ ಸ್ಟೆಪ್ಸ್ ಅನ್ನು ನೀನು ಫಾಲೋ ಮಾಡಬೇಕು ಅಂತ ಹೇಳಿದಕ್ಕೆ ನ್ಯೂ ಪ್ರೋಸೆಸ್ ಅಂತ ಹೇಳಿ. ಎಕ್ಸಿಸ್ಟಿಂಗ್ ಪ್ರೋಸೆಸ್, ಏನೋ ಒಂದು ಪ್ರೋಗ್ರಾಮ್ ರನ್ ಆಗ್ತಾ ಇದೆ, ಅದನ್ನು ಟರ್ಮಿನೇಟ್ ಮಾಡು ಅಂತ ಹೇಳ್ಬೋದು, ಅದು ಮಾಡಬಹುದು. ಆರ್ ಎರಡು ಪ್ರೋಗ್ರಾಮ್ಸ್ ರನ್ ಆಗುತ್ತೆ ಸೈಮಲ್ಟೇನಿಯಸ್ಲಿ, ನಾನು ಆಲ್ರೆಡಿ ಹೇಳಿದ್ದೇನೆ. ಆ ಎರಡು ಪ್ರೋಗ್ರಾಮ್ ಅನ್ನು ಸಿಂಕ್ರೊನೈಸ್ ಮಾಡಬೇಕು. ಸೊ ಸಿಂಕ್ರೊನೈಸ್ ಮಾಡೋದಂತ ಹೇಳಿದ್ರೆ, ನಿಮ್ಗೆ ಈ ಮಿಲಿಟರಿ ಪೆರೇಡ್ ಇರುತ್ತೆ, ಮಿಲಿಟರಿ ಪೆರೇಡ್ ನೋಡಿರ್ಬೋದು, ಎಲ್ಲರೂ ಒಂದೇ ರೀತಿ ಕೈ ಮೇಲೆ ಎತ್ತಾರೆ, ಒಂದೇ ರೀತಿ ಸ್ಟೆಪ್ಸ್ ತೆಗಿತಾರೆ. ಸೊ ಸಿಂಕ್ರೊನೈಸ್ ಆಗಿ ಮೂವ್ ಮಾಡ್ತಾರೆ. ಅದೇ ರೀತಿ ನಿಮ್ಗೆ ಮಧ್ಯಾಹ್ನ ಲಂಚ್ ಬ್ರೇಕ್ ಬರುತ್ತೆ, ನೀವು ಬೇಕಾಬಿಟ್ಟಿ ಆಚೆ ಈಚೆ ಹೋಗ್ತೀರಿ, ಅದು ನೀಟಾಗಿ ಕಾಣಲ್ಲ. ಸೊ ಹಲವು ಸರಿ ಏನ್ ಮಾಡ್ಬೇಕು, ನಮ್ಗೆ ಸಿಂಕ್ರೊನೈಸ್ ಮಾಡ್ಬೇಕಾಗುತ್ತೆ, ಒಂದಕ್ಕೆ ಇನ್ನೊಂದು ಹೊಂದಾಣಿಕೆ ಮಾಡ್ಬೇಕಾಗುತ್ತೆ. ಸೊ ಅದು ಮಾಡಬಹುದು. ಓಕೆ, ಒಂದು ವೇಳೆ ಏನಾದ್ರೆ ಪ್ರಾಬ್ಲಮ್ ಬಂದ್ರೆ, ನಾವು ಪ್ರೋಗ್ರಾಮ್ ರನ್ ಆಗುತ್ತೆ, ಪ್ರಿಂಟರ್ ಅಲ್ಲಿ ಪ್ರಿಂಟ್ ಮಾಡ್ತಾ ಇದ್ರೆ ಔಟ್ ಆಫ್ ಪ್ರಿಂಟ್ ಪೇಜ್ ಆಯ್ತು, ಪೇಜ್ ಖಾಲಿ ಆಯ್ತು, ಹಾಗೆ ಏನಾಗುತ್ತೆ, ಏನೋ ಒಂದು ಈವೆಂಟ್, ಅದಕ್ಕೆ ಹೇಳಿದ್ರೆ ಈವೆಂಟ್ ಅಂತ. ಈ ಈವೆಂಟ್ ಆಗುವಾಗ ಏನ್ ಮಾಡ್ಬೇಕು, ನಮ್ಗೆ ಏನಾದ್ರೂ ಒಂದು ಆಕ್ಷನ್ ತಗೊಳ್ಬೇಕು. ಸೊ ಪ್ರಿಂಟ್ ಮಾಡ್ತಾ ಇದ್ರೆ ಪ್ರಿಂಟರ್ ಪವರ್ ಆಫ್ ಆಯ್ತು, ಏನ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇಂಥ ಟೈಮಲ್ಲಿ
ಯಾವ ಆಕ್ಷನ್ ತಗೊಳ್ಬೇಕು. ಸೊ ಇದಕ್ಕೆ ಹೇಳೋದು ರಿಯಾಕ್ಷನ್ ಟು ವೇರಿಯಸ್ ಇವೆಂಟ್. ಸೊ ಒನ್ ಆಫ್ ದಿ ಸಿಸ್ಟಮ್ ಕಾಲ್ ದಟ್ ಯೂಶಲಿ ನಾವು ಯೂಸ್ ಮಾಡುವಂಥದ್ದು ಫೋರ್ಕ್ ಅಂತ ಒಂದು ಸಿಸ್ಟಮ್ ಕಾಲ್ ಯೂಸ್ ಮಾಡ್ತೇವೆ. ಈ ಫೋರ್ಕ್ ಈಸ್ ಯೂಸ್ ಟು ಸ್ಟಾರ್ಟ್ ನ್ಯೂ ಪ್ರೋಸೆಸ್. ಸೊ ಇದನ್ನು ನೀವು ನೆನಪಿಟ್ಟುಕೊಳ್ಬೇಕು. ಸೊ ಇನ್ ಯುನಿಕ್ಸ್ ಟು ಸ್ಟಾರ್ಟ್ ಎ ನ್ಯೂ ಪ್ರೋಸೆಸ್ ವಿ ಯೂಸ್ ದಿ ಕಮಾಂಡ್ ಫೋರ್ಕ್. ಅದರ ಬಗ್ಗೆ ನಾನು ವಿಸ್ತಾರವಾಗಿ ಮತ್ತೆ ತಿಳಿಸ್ತೇನೆ. ಒಂದು ವೇಳೆ ನಾನು ಪ್ರೋಗ್ರಾಮ್ ಬರೆಯೋದಿಲ್ಲ, ನಾನು ಪ್ರೋಗ್ರಾಮ್ ಬರೀಲಿಕ್ಕೆ ಬರಲ್ಲ, ಆಗ ಅಂತ ಟೈಮಲ್ಲಿ ನಾನು ಯುನಿಕ್ಸ್ ಸಿಸ್ಟಮ್ ಅನ್ನು ಹೇಗೆ ಇಂಟ್ರಾಕ್ಟ್ ಮಾಡುದು. ಸೊ ಯುನಿಕ್ಸ್ ಸಿಸ್ಟಮ್ ಅನ್ನು ಇಂಟ್ರಾಕ್ಟ್ ಮಾಡಬೇಕಾದ್ರೆ ನಿಮ್ಮದೇ ಕಮಾಂಡ್ ಕೊಡಬೇಕಾದ್ರೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೋಗ್ತೇನೆ ಪುನಃ, ನಾನು ಇಲ್ಲಿ ಕ್ಲಿಕ್ ಮಾಡಿದ ಆಕ್ಚುಲಿ ಕಮಾಂಡ್, ಇದನ್ನು ಡಬಲ್ ಕ್ಲಿಕ್ ಮಾಡಿದ ಒಂದು ಕಮಾಂಡ್ ಇರುತ್ತೆ, ಅದು ಕಮಾಂಡ್ ಎಕ್ಸಿಕ್ಯೂಟ್ ಆಗುತ್ತೆ, ಆದ್ರೆ ನಾನು ಟೈಪ್ ಮಾಡಲಿಲ್ಲ ಈ ಕಮಾಂಡ್ ಅನ್ನು. ನಿಮ್ಗೆ ಕಮಾಂಡ್ ಟೈಪ್ ಮಾಡಬಹುದು ಯುನಿಕ್ಸ್ ಅಲ್ಲಿ. ಸೊ ಈ ಕಮಾಂಡ್ ಟೈಪ್ ಮಾಡಬೇಕಾದ್ರೆ ಯುನಿಕ್ಸ್ ಇಂಟ್ರಾಕ್ಟ್ ಮಾಡಬೇಕಾದ್ರೆ ನೀವು ಶೆಲ್ ಅಂತ ಯೂಸ್ ಮಾಡ್ತೀರಾ. ಸೊ ಲೆಟ್ಸ್ ಲುಕ್ ಎಟ್ ಹೌ ಟು ಗೆಟ್ ಟು ದಿಸ್ ಶೆಲ್. ನಾವು ಅಪ್ಲಿಕೇಶನ್ ಗೆ ಹೋಗ್ತೀರಾ, ಸಿಸ್ಟಮ್ ಟೂಲ್ ಗೆ ಹೋಗ್ತೀರಾ, ಇಲ್ಲಿ ಟರ್ಮಿನಲ್ ಅಂತ ಬರುತ್ತೆ. ಸೊ ಇಲ್ಲಿ ಅದು ಹೇಳ್ತಾರೆ ಯು ಕ್ಯಾನ್ ರೈಟ್ ಯೂಸ್ ಕಮಾಂಡ್ ಲೈನ್ಸ್. ಇಲ್ಲಿ ನಮ್ಗೆ ಕಮಾಂಡ್ಸ್ ಟೈಪ್ ಮಾಡಬಹುದು. ನಮ್ಮ ಕಮಾಂಡ್ಸ್ ಅನ್ನು ಒಂದೊಂದು ಲೈನ್ ಅಲ್ಲಿ ಟೈಪ್ ಮಾಡಬೇಕು ನಾವು, ಅದರ ಆಕ್ಷನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ls ಅಂತ ಒಂದು ಕಮಾಂಡ್ ಟೈಪ್ ಮಾಡ್ತೇನೆ, ಅದಕ್ಕೆ ಬೇಕಾದ್ರೆ ಒಂದು ಟೈಪ್, ಇದು ಕರೆಕ್ಟ್ ಇಲ್ಲ, ಸೊ ಫಾರ್ ಎಕ್ಸಾಂಪಲ್ ಡಿ ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ಓಕೆ, ls ಅಂತ ಮಾಡಿದ್ರೆ ಹೀಗೆ ಬರುತ್ತೆ. ಓಕೆ, ls ಹೀಗೆ ಮಾಡಿದ್ರೆ ಇನ್ನೇನು ಬರುತ್ತೆ. ಸೊ ನಾನು ಕಮಾಂಡ್ ಟೈಪ್ ಮಾಡ್ತಾ ಇದ್ದೀನಿ. ಸೊ ಒಂದು ಕಮಾಂಡ್ ಒಂದು ಲೈನ್ ಅಲ್ಲಿ ಇರ್ತದೆ, ಅದಕ್ಕೆ ಹೇಳಿದ್ರೆ ನಾವು ಕಮಾಂಡ್ ಲೈನ್ ಅಂತ ಹೇಳಿ, ಕಮಾಂಡ್ ಲೈನ್ ಇಂಟರ್ಪ್ರಿಟರ್. ಒಂದೊಂದು ಲೈನ್ ಅಟ್ ಎ ಟೈಮ್ ಇಂಟರ್ಪ್ರಿಟ್ ಮಾಡುತ್ತೆ. ಸೊ ಒಂದು ಲೈನ್ ಅಲ್ಲಿ ನೀವು ಯಾವ ಕಮಾಂಡ್ ಬರ್ದಿದ್ದೀರಾ ಅದನ್ನು ಇಂಟರ್ಪ್ರೇಟ್ ಮಾಡುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೇವೆ, ಇದಕ್ಕೆ ಶೆಲ್ ಅಂತ ಕರಿತೇವೆ. ಸೊ ಶೆಲ್ ನಾನು ಏನ್ ಮಾಡ್ತೇವೆ, ಸೊ ಶೆಲ್ ಅಲ್ಲಿ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ನಾನು ಒಂದೊಂದು ಕಮಾಂಡ್ ಕೊಡ್ತೇನೆ, ಆ ಶೆಲ್ ನಾನು ಬರೆದ ಕಮಾಂಡ್ಸ್ ತಗೊಳುತ್ತೆ, ಅದನ್ನು ಇಂಟರ್ಪ್ರೇಟ್ ಮಾಡುತ್ತೆ. ಸೊ ನಾನು ಇಲ್ಲಿ ಸಿ ಪ್ರೋಗ್ರಾಮ್ ಬರೀತಾ ಇಲ್ಲ, ನಾನು ರಾದರ್ ನಾನು ಒಂದೊಂದು ಕಮಾಂಡ್ ಟೈಪ್ ಮಾಡ್ತೇನೆ, ಆ ಕಮಾಂಡ್ ಅನ್ನು ಏನ್ ಮಾಡುತ್ತೆ, ಶೆಲ್ ತಗೊಳುತ್ತೆ. ಸೊ ನಾನು ಇಲ್ಲಿ ಶೆಲ್ ಇದೆ, ನಾನು ಬರೆದ ಕಮಾಂಡ್ ಅನ್ನು ಶೆಲ್ಗೆ ಕೊಡ್ತೇನೆ, ಶೆಲ್ ಅದನ್ನು ಇಂಟರ್ಪ್ರೇಟ್ ಮಾಡಿ ಆಕ್ಷನ್ ತಗೊಳುತ್ತೆ. ಓಕೆ, ಅಗೇನ್ ಶೆಲ್ ಆಕ್ಷನ್ ಅನ್ನು ಅದರಾಗೆ ತಗೊಳ್ಬಹುದು, ಆರ್ ಶೆಲ್ ಬೇರೆ ಪ್ರೋಗ್ರಾಮ್ಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ಪ್ರಿಂಟ್ ಅಂತ ಹೇಳಿದ್ರೆ ಶೆಲ್ಗೆ ಪ್ರಿಂಟ್ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ, ಆಗ ಸೊ ಅದೇನ್ ಮಾಡ್ಬೋದು, ಪ್ರಿಂಟರ್ಗೆ ಬೇರೆ ಒಂದು ಪ್ರೋಗ್ರಾಮ್ ಇರ್ಬೋದು. ಸೊ ನಾನು ಇಲ್ಲಿ ಏನ್ ಮಾಡಿದೆ, ಒಂದು ಪ್ರಿಂಟ್ ಅಂತ ಒಂದು ಕಮಾಂಡ್ ಕೊಟ್ಟೆ, ಶೆಲ್ಗೆ ಕೊಟ್ಟೆ, ಆ ಶೆಲ್ಗೆ ಅದನ್ನು ಇಂಟರ್ಪ್ರೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಶೆಲ್ ಏನ್ ಮಾಡ್ತದೆ ಅಂತ ಬೇರೆ ಇನ್ನೊಂದು ಯಾವ್ದೋ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತದೆ. ನೀವು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಆ ಇನ್ಫಾರ್ಮೇಶನ್ ಅನ್ನು ಆ ಪ್ರೋಗ್ರಾಮಿಗೆ ಕೊಡುತ್ತೆ, ಆ ಪ್ರೋಗ್ರಾಮ್ ಆ ಆಕ್ಷನ್ಸ್ ಅನ್ನು ಪರ್ಫಾರ್ಮ್ ಮಾಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಫೋರ್ಕಿಂಗ್. ಸೊ ಶೆಲ್ ಏನ್ ಮಾಡುತ್ತೆ, ನೀವು ಒಂದು ಕಮಾಂಡ್ ಬರ್ತಿದ್ದೀರಾ, ಸೊ ನಿಮ್ಮ ಒಂದು ಕಮಾಂಡ್ ಬರ್ತಿದ್ದೀರಾ, ನೀವು ಅದನ್ನು ನೀವು ಏನ್ ಮಾಡಿದ್ದೀರಾ, ಅದನ್ನು ನೀವು ಶೆಲ್ಗೆ ಕೊಟ್ಟಿದ್ದೀರಾ. ಸೊ ಶೆಲ್ ನಾನು ಮಾಡ್ತೇನೆ ನೋಡಿ. ಸೊ ನೀವೊಂದು ಕಮಾಂಡ್ ಬರ್ತಿದ್ದೀರಾ, ಅದನ್ನು ನೀವು ಏನ್ ಮಾಡಿದ್ದೀರಾ, ಶೆಲ್ಗೆ ಕೊಟ್ಟಿದ್ದೀರಾ. ಸೊ ಶೆಲ್ ಏನ್ ಮಾಡಿತ್ತು, ಅದಕ್ಕೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಶೆಲ್ ಬೇರೆ ಯಾವುದಕ್ಕೆ ಕೊಟ್ಟಿದ್ದು. ಸೊ ಶೆಲ್ ಇಂದಾಗಿ ಇನ್ನೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ಅವರ ಇನ್ನೊಂದು ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ಇದಕ್ಕೆ ನಾವು ಏನಂತ ಹೇಳ್ತೇವೆ, ಚೈಲ್ಡ್ ಪ್ರೋಸೆಸ್. ಇಟ್ ಈಸ್ ಫೋರ್ಕಿಂಗ್ ಎ ಚೈಲ್ಡ್ ಪ್ರೋಸೆಸ್. ಸೊ ಒಂದರಿಂದಾಗಿ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಪೇರೆಂಟ್ಸ್ ಇಂದಾಗಿ ನೀವು ಆಗ್ತೀರಿ, ನಿಮ್ಮಿಂದಾಗಿ ಇನ್ನು ಬೇರೆಯವರು ಜನಿಸ್ತಾರೆ. ಸೊ ಇಟ್ ಈಸ್ ಚೈಲ್ಡ್. ಸೊ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇಂದ ಪೇರೆಂಟ್ಸ್ ಇಂದಾಗಿ ನೀವು ನಿಮ್ಮಿಂದಾಗಿ ಇನ್ನು ಹಾಗೆ ಸೊ ಆನ್. ಸೊ ಇನ್ ದ ಸೇಮ್ ವೇ ನಾವು ಏನ್ ಮಾಡ್ತೇವೆ, ಶೆಲ್ ಒಂದು ಶೆಲ್ ಇಂದಾಗಿ, ಶೆಲ್ ಈಸ್ ಎ ಪ್ರೋಗ್ರಾಮ್ ಆಫ್ಟರ್ ಆಲ್, ಈ ಶೆಲ್ ಇನ್ನೊಂದು ಪ್ರೋಸೆಸ್ ಅನ್ನು ಸ್ಟಾರ್ಟ್ ಮಾಡಿತ್ತು. ಸೊ ಇದಕ್ಕೆ ನಾವೆಂತ ಹೇಳ್ತೇವೆ, ಇಟ್ ಫೋರ್ಸ್ ದಿ ಚೈಲ್ಡ್ ಪ್ರೋಸೆಸ್. ಒಂದೇ ಅದಕ್ಕೆ ಅರ್ಥ ಆಗೋದು, ನಾನು ಕೊಟ್ಟ ಕಮಾಂಡ್ ಅದಕ್ಕೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಅದೇ ಎಕ್ಸಿಕ್ಯೂಟ್ ಮಾಡುತ್ತೆ, ಅದೇ it will carry out the actions. If it cannot interpret, it will call some other program and those other programs will execute my command. So it is not that the shell will interpret all the commands. Sometimes shell may start some other program. For example, ನೀವು ಇಲ್ಲಿ ಬರ್ತಿದ್ದೀರಿ
ಅಟ್ ಲೀಸ್ಟ್ ಎಲ್ಲರೂ ಯುನಿಕ್ಸ್ ಅಲ್ಲಿ ಬರ್ದಿದ್ದೀರಿ. ಎ ಡಾಟ್ ಔಟ್ ಅಂತ ಮಾಡಿದಿರಿ. ಸೊ ಎ ಡಾಟ್ ಔಟ್ ಏನಿತ್ತು, ಇದು ಶೆಲ್ಗೆ ಗೊತ್ತಿಲ್ಲ, ಇದು ನಿಮ್ಮ ಸಿ ಪ್ರೋಗ್ರಾಮ್ ಇಂದ ಔಟ್ಪುಟ್ ಆಗಿರುತ್ತೆ, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನೀವು ಮಾಡಿದಿರಿ ಇದನ್ನು. ಓಕೆ, ಸೊ ಶೆಲ್ ಅಲ್ಲಿ ಟೈಪ್ ಮಾಡಿದಿರಿ ನೀವು. ಶೆಲ್ ಏನ್ ಮಾಡಿತ್ತು, ನಿಮ್ಮ ಸಿ ಪ್ರೋಗ್ರಾಮ್ಸ್ ಅನ್ನು ಕಾಲ್ ಮಾಡಿತ್ತು. ಸೊ ಶೆಲ್ಗೆ ಕಮಾಂಡ್ ಕೊಟ್ಟಿದ್ರೆ ಎ ಡಾಟ್ ಔಟ್ ಅಂತ ಹೇಳಿ, ಶೆಲ್ ಏನ್ ಮಾಡಿತ್ತು, ನಿಮ್ಮ ಸಿ ಪ್ರೋಗ್ರಾಮ್ ಅನ್ನು ಕರೆಯಿತು, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ನಮಗೆ ಶೆಲ್ ಇಂಟರಾಕ್ಟ್ ಮಾಡುವಾಗ ವಿ ಕ್ಯಾನ್ ಇಂಟರಾಕ್ಟ್ ಇಟ್ ವಿತ್ 3 different way. Either the shell will execute the command on its own, or so if the shell executes the command on its own, it is called as internal commands. So ಯಾವುದೇ ಶೆಲ್ ಅಲ್ಲಿ ನೀವು ಅದಕ್ಕೆ ಆದ ಕೆಲವು ಕಮಾಂಡ್ಸ್ ಗೊತ್ತಿರುತ್ತೆ, ಶೆಲ್ಗೆ ಹಲವಾರು ಕಮಾಂಡ್ಸ್ ಗೊತ್ತಿರುತ್ತೆ. ಸೊ ನೀವು ಪ್ರೋಗ್ರಾಮ್ ಬರೆಯುವಾಗ ಆ ಕಮಾಂಡ್ಸ್ ಗೊತ್ತಿದೆ ಅಂತ ಆದ್ರೆ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಇದಕ್ಕೆ ನಾವು ಹೇಳೋದು ಇಂಟರ್ನಲ್ ಕಮಾಂಡ್ಸ್ ವಿಚ್ ಆರ್ ನೋನ್ ಟು ದ ಶೆಲ್. ಸೊ ಶೆಲ್ಗೆ ಗೊತ್ತಿದ್ದ ಕಮಾಂಡ್ಸ್ ಗೆ ನಾವು ಅಂತ ಹೇಳ್ತೇವೆ ಇಂಟರ್ನಲ್ ಕಮಾಂಡ್ಸ್. ಅದೇ ರೀತಿ ಒಂದು ವೇಳೆ ಶೆಲ್ಗೆ ಗೊತ್ತಿಲ್ಲದಿದ್ದ ಕಮಾಂಡ್ ಕೊಟ್ರೆ ಏನ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಎ ಡಾಟ್ ಔಟ್ ಕೊಟ್ರೆ ನಿಮ್ಮದೇ ಪ್ರೋಗ್ರಾಮ್ ಇರುತ್ತೆ. ಸೊ ಅದನ್ನ ಇನ್ ದಟ್ ಕೇಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಶೆಲ್ ವಿಲ್ ಎಕ್ಸಿಕ್ಯೂಟ್ that file. Suppose ನಿಮಗೆ a dot out ನಿಮಗೆ ಗೊತ್ತಿದೆ, it's an executable file. So if the file contains some executable code like an object code which is produced by the compilation, ನೀವು C ಅಲ್ಲಿ ಕಂಪೈಲ್ ಮಾಡಿದಿರಾ. So if the output is produced by the compilation, then shell will directly execute the code. Okay, there are other things that you can do. ನಾನು ಕಮಾಂಡ್ ಕೊಟ್ಟಿದ್ದೇನೆ, ಆ ಕಮಾಂಡ್ ಶೆಲ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಇಂಟರ್ನಲ್ ಕಮಾಂಡ್ಸ್ ಅಂತ ಹೇಳ್ತಾರೆ. ನಾನು ಫೈಲ್ ನೇಮ್ ಕೊಟ್ಟಿದ್ದೇನೆ, ಎಕ್ಸಿಕ್ಯೂಟಬಲ್ ಫೈಲ್ ನೇಮ್ ಕೊಟ್ಟಿದ್ದೇನೆ, ನನ್ನ ಸಿ ಪ್ರೋಗ್ರಾಮ್ ಇದು ರೆಫರೆನ್ಸ್ ಕೊಟ್ಟಿದ್ದೇನೆ. ಇನ್ ದಟ್ ಕೇಸ್ ಸಿ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಬರ್ದಿದ್ರಿ ಅದನ್ನು ಕೊಡಬಹುದು. ನೆಕ್ಸ್ಟ್ ಒನ್, ಈ ಕಮಾಂಡ್ಸ್ ಇದೆಲ್ಲ, ಇಂಟರ್ನಲ್ ಕಮಾಂಡ್ಸ್ ಇದೆಲ್ಲ, ಅದನ್ನೆಲ್ಲ ಒಂದು ಫೈಲ್ ಅಲ್ಲಿ ಲಿಸ್ಟ್ ಮಾಡಬಹುದು. ಇಂಟರ್ನಲ್ ಕಮಾಂಡ್ಸ್, ಇಟ್ ಇಸ್ ನಾಟ್ ಸಿ ಪ್ರೋಗ್ರಾಮ್. So these are internal commands which are known to the shell. ಅದನ್ನು ನಾನು ಒಂದು ಬೇರೆ ಫೈಲ್ ಮಾಡಿದ್ರೆ, ಇದಕ್ಕೆ ನಾವು ಜನರಲಿ ನಾವು ಇದಕ್ಕೆ ಬ್ಯಾಚ್ ಫೈಲ್ ಅಂತ ಕರಿತೇವೆ. ಯಾಕೆ ಬ್ಯಾಚ್ ಫೈಲ್ ಅಂತ ನಾವು ಯಾಕೆ ಕರೆಯುತ್ತೆ ಅಂತ ಹೇಳಿದ್ರೆ, ಇಟ್ ಕಂಟೇನ್ಸ್ ಸೀಕ್ವೆನ್ಸ್ ಆಫ್ ಕಮಾಂಡ್ಸ್ ದಟ್ ನೀಡ್ ಟು ಬಿ ಎಕ್ಸಿಕ್ಯೂಟೆಡ್ ಆಸ್ ಬ್ಯಾಚ್. ಓಕೆ, ಸೊ ಒಂದು ಫೈಲ್ ಅಲ್ಲಿ ಎಲ್ಲ ಯುನಿಕ್ಸ್ ಇದು ಶೆಲ್ ಇದು ಕಮಾಂಡ್ ಬರೆದು ಅದನ್ನು ಕೊಟ್ರೆ ಶೆಲ್ಗೆ, ಶೆಲ್ ಏನ್ ಮಾಡ್ತದೆ, ಒಂದೊಂದು ಕಮಾಂಡ್ ಅಟ್ ಎ ಟೈಮ್ ಒಂದು ಕಮಾಂಡ್ ತಗೊಳ್ತದೆ, ಅದನ್ನು ಇಂಟರ್ಪ್ರಿಟ್ ಮಾಡ್ತದೆ. ನೆಕ್ಸ್ಟ್ ಇನ್ನೊಂದು ಕಮಾಂಡ್ ತಗೊಳ್ತದೆ, ಅದನ್ನು ಇಂಟರ್ಪ್ರಿಟ್ ಮಾಡ್ತದೆ. ನೆಕ್ಸ್ಟ್ ಇನ್ನೊಂದು ಕಮಾಂಡ್ ತಗೊಳ್ತದೆ. ಸೊ ನೀವು ಎಲ್ಲ ಕಮಾಂಡ್ಸ್ ಒಂದು ಫೈಲ್ ಅಲ್ಲಿ ಒನ್ ಆಫ್ಟರ್ ದಿ ಅದರ್ ಕಮಾಂಡ್ಸ್ ಬರ್ತಿದ್ದೀರಾ. ಸೊ ಈ ಶೆಲ್ ಏನ್ ಮಾಡುತ್ತೆ, ಒಂದೊಂದು ಕಮಾಂಡ್ಸ್ ಅಟ್ ಎ ಟೈಮ್ ತಗೊಳ್ತದೆ, ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಕಮಾಂಡ್ ತಗೊಳ್ತದೆ, ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಕಮಾಂಡ್ ತಗೊಳ್ತದೆ, ಎಕ್ಸಿಕ್ಯೂಟ್ ಮಾಡುತ್ತೆ. ಈ ರೀತಿ ಮಾಡುತ್ತೆ. ಸೊ ದೇರ್ ಆರ್ 3 ways ಆಫ್ ಯೂಸಿಂಗ್ ದ ಶೆಲ್. ಸೊ ಯಾವ್ದಲ್ಲ, ಐದರ್ ನೀವು ಪ್ರೋಗ್ರಾಮ್ ಹೆಸರು ಕೊಡ್ಬೋದು, ನೀವು ಬರೆದ ಸಿ ಪ್ರೋಗ್ರಾಮ್ ಇದು ಹೆಸರು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಸಾರ್ಟ್ ಅಂತ ಹೇಳಿದ್ರೆ ನೀವು ಒಂದು ಪ್ರೋಗ್ರಾಮ್ ಮಾಡಿದ್ರೆ ಸಾರ್ಟ್ ಅಂತ ಕೊಟ್ರೆ ಆ ಸಾರ್ಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಆ ಪ್ರೋಗ್ರಾಮ್ ನೀವು ಬರೆದಿದ್ರೆ ಸಿ ಅಲ್ಲಿ ಬರ್ದಿದ್ದೀರಿ, ಸಾರ್ಟಿಂಗ್ ಆರ್ ಮೇ ಬಿ ಇನ್ನೇನು ಸ್ಟ್ಯಾಕ್ ಮಾಡಿದಿರಾ, ಕ್ಯೂ ಮಾಡಿದಿರಾ, ಇನ್ನು ಡಬಲ್ ಲಿಂಕ್ ಲಿಸ್ಟ್ ಏನೆಲ್ಲ ಮಾಡಿದಿರಾ. ಸೊ ಆ ಪ್ರೋಗ್ರಾಮ್ ನ ಹೆಸರು ಕೊಟ್ರೆ ಶೆಲ್ ಏನ್ ಮಾಡ್ತದೆ, ಆ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೆ ಆನ್ ಇಟ್ಸ್ ಬಿಹಾಫ್. ಅದೇ ರೀತಿ ನೀವು ಇಂಟರ್ನಲ್ ಕಮಾಂಡ್ಸ್ ಕೊಟ್ರೆ ಡೈರೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಏನ್ ಮಾಡಬಹುದು, ನಿಮ್ಮ ಇಂಟರ್ನಲ್ ಕಮಾಂಡ್ಸ್, ನಾಟ್ ದ ಸಿ ಪ್ರೋಗ್ರಾಮ್, ದ ಇಂಟರ್ನಲ್ ಕಮಾಂಡ್ಸ್ ಕ್ಯಾನ್ ಬಿ ಪುಟ್ ಇನ್ಸೈಡ್ ಎ ಫೈಲ್ ಕಾಲ್ಡ್ as a batch file and you can give the name of the batch file. ಸೊ ನಿಮ್ಗೆ ಏನ್ ಮಾಡಬಹುದು, ಸೊ ನೀವು ಅಂಗಡಿಗೆ ಹೋಗ್ತೀರಾ, ದಿನಸಿ ಅಂಗಡಿಗೆ ಹೋಗುವಾಗ ನೀವು ಏನ್ ಮಾಡ್ತೀರಾ, ಒಂದು ಲಿಸ್ಟ್ ಮಾಡ್ತೀರಾ, ಏನೆಲ್ಲ ಬೇಕಂತ ಬರೀತೀರಾ. ಅಲ್ಲಿ ಹೋಗಿ ಆ ಚೀಟ್ ಅನ್ನು ಅವ್ರಿಗೆ ಕೊಟ್ರೆ ಅಂಗಡಿಯವನು ಏನ್ ಮಾಡ್ತಾನೆ, ಆ ಒಂದೊಂದು ಐಟಮ್ ಅನ್ನು ಕರೆಕ್ಟ್ ಮಾಡಿ ಕೊಡ್ತಾನೆ. ಅದೇ ರೀತಿ ಇಲ್ಲಿ ನೀವು ಏನ್ ಮಾಡಿದ್ರೆ, ಒಂದೊಂದು ಕಮಾಂಡ್ಸ್ ಬರ್ದಿದ್ದೀರಾ, ಒಂದು ಫೈಲ್ ಅಲ್ಲಿ ಕೊಟ್ಟಿದ್ದೀರಾ, ಆ ಫೈಲ್ ಅನ್ನು ಶೆಲ್ಗೆ ಕೊಟ್ರೆ ಅದು ಒಂದೊಂದು ಕಮಾಂಡ್ಸ್ ರೀಡ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ. ಅದು ಸಿಂಪಲ್ ಆಸ್ ದಟ್. ಓಕೆ, ಸೊ ಈ ಇಂಟರ್ನಲ್ ಕಮಾಂಡ್ಸ್ ನಾನು ಹೇಳಿದೆ, ಯಾವ್ದು ಇಂಟರ್ನಲ್ ಕಮಾಂಡ್ಸ್, ದಿ ಕಮಾಂಡ್ಸ್ ವಿಚ್ ಆರ್ known or which can be interpreted by the shell, they are called as internal commands. We know very well. So internal commands will make something called as a programming language. ಹೇಗೆ ನೀವು ಸಿ ಅಲ್ಲಿ ಪ್ರೋಗ್ರಾಮ್ಸ್ ಬರೀತೀರಾ, ಸೊ ಸಿ ಅಲ್ಲಿ ಏನ್ ಮಾಡ್ತೀರಾ, ಇಫ್ ಕಂಡೀಷನ್ ಯೂಸ್ ಮಾಡ್ತೀರಾ,
ಲೂಪಿಂಗ್ ಫಾರ್ ವೈಲ್ ಅಂತ ಲೂಪ್ ಮಾಡ್ತೀರಾ, ಅದೇ ರೀತಿ ಶೆಲ್ ಅಲ್ಲಿಯೂ ಕಮಾಂಡ್ಸ್ ಇದೆ. ಸೊ ಶೆಲ್ ಅಲ್ಲಿ ಸಹ ಬರೀಬಹುದು. ಇದು ಸಿ ಪ್ರೋಗ್ರಾಮ್ ಅಲ್ಲ, ಶೆಲ್ ಪ್ರೋಗ್ರಾಮ್ಸ್ ಅಂತ ಕರಿತೇವೆ ನಾವು. ಇದು ಯಾಕೆ ಶೆಲ್ ಪ್ರೋಗ್ರಾಮ್ ಅಂತ ಕರೆಯುವುದು ಅಂತ ಹೇಳಿದ್ರೆ, ದೀಸ್ ಆರ್ ಆಲ್ ಕಮಾಂಡ್ಸ್ ದಟ್ ಯು ಆರ್ ಗಿವಿಂಗ್. ಸಿ ಅಲ್ಲಿ ನೀವು ಸಿಂಟ್ಯಾಕ್ಸ್ ಬರೀತೀರಾ, ಅದು ಡಿಫ್ರೆಂಟ್. ಅದನ್ನು ಕಂಪೈಲ್ ಮಾಡಬೇಕು. ಸಿ ಕಂಪೈಲರ್ ಅಲ್ಲಿ ಕಂಪೈಲ್ ಮಾಡಿದ ಮೇಲೆ ಅದು ಏನಾಗುತ್ತೆ, ಆಬ್ಜೆಕ್ಟ್ ಕೋಡ್ ಆಗುತ್ತೆ. ಅದು ಕಂಪೈಲೇಷನ್ ಅಲ್ಲಿ ನಾವು ಕಂಪೈಲ್ ಮಾಡುವಾಗ ಏನಾಗುತ್ತೆ, ನಾವು ಸಿ ಅಲ್ಲಿ ಇಂಗ್ಲಿಷ್ ಲೈಕ್ ಪ್ರೋಗ್ರಾಮ್ ಬರ್ದಿದ್ರೆ ಅದನ್ನು ಮೆಷಿನ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಹಾಗೆ ಆಗಲ್ಲ. ಸೊ ಇಲ್ಲಿ ಏನ್ ಮಾಡ್ತೀರಾ, ನೀವು ಬರೆದ ಕಮಾಂಡ್ಸ್ ಶೆಲ್ಗೆ ಗೊತ್ತಿದೆ ಏನ್ ಮಾಡ್ಬೇಕಂತ ಹೇಳಿ. ಶೆಲ್ ವಿಲ್ ಕ್ಯಾರಿ ಔಟ್ ದೋಸ್ ಆಕ್ಷನ್ಸ್. ಸೊ ಇದಕ್ಕೆ ನಾವು ಏನಂತ ಕರಿತೇವೆ, ಶೆಲ್ ಸ್ಕ್ರಿಪ್ಟ್ ಅಂತ ಕರಿತೇವೆ ಯೂಶಲಿ ನಾವು ಕರೆಯೋದಂತಾದ್ರೆ. ಓಕೆ, ಸೊ ಹೇಗೆ ನೀವು ಸಿ ಪ್ರೋಗ್ರಾಮ್ಸ್ ಅಲ್ಲಿ ಇಫ್ ದೆನ್ ಎಲ್ಸ್ ಇರುತ್ತೆ, ಶೆಲ್ ಅಲ್ಲಿಯೂ ಇಫ್ ದೆನ್ ಎಲ್ಸ್ ಅಂತ ಇರುತ್ತೆ, ಆದ್ರೆ ಅದು ಕಮಾಂಡ್ಸ್ ಗಳಾಗಿರುತ್ತೆ. They will not be compiled into machine code. Shell will take it and execute it. Okay. ನೆಕ್ಸ್ಟ್ ಒನ್ ಏನಾಗುತ್ತೆ ಅಂತ, ಹಲವಾರು ಸಾರಿ ನೀವು ಶೆಲ್ಗೆ ಏನಾದ್ರೆ ಕಮಾಂಡ್ ಕೊಟ್ರೆ, ಸೊ ನಿಮ್ಮ ಶೆಲ್ ಇರುತ್ತೆ, ಶೆಲ್ ಅಲ್ಲಿ ಏನಾದ್ರೆ ಕಮಾಂಡ್ ಕೊಟ್ರೆ ಶೆಲ್ ಒಂದು ಆ ಕಮಾಂಡ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಆ ಕಮಾಂಡ್ ಎಕ್ಸಿಕ್ಯೂಷನ್ ಆದ ಮೇಲೆ ನೆಕ್ಸ್ಟ್ ಕಮಾಂಡ್ ತಗೊಳುತ್ತೆ, ಆ ಕಮಾಂಡ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಅದಾದ ಮೇಲೆ ನೆಕ್ಸ್ಟ್ ಅಂಡ್ ಸೊ ಅಟ್ ಎ ಟೈಮ್ ಒಂದು ಕೆಲಸ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಿದ್ದ ಹಾಗೆ, ಸೊ ನಿಮ್ಮ ಅಂಗಡಿಗೆ ಹೋಗ್ತೀರಾ, ನೀವು ದಿನಸಿ ಅಂಗಡಿಗೆ ಹೋಗ್ತೀರಾ. ದಿನಸಿ ಅಂಗಡಿಗೆ ಹೋದ್ರೆ ನೀವು ಏನ್ ಮಾಡ್ತೀರಾ, ಚೀಟ್ ಕೊಟ್ರೆ ಒಬ್ಬನ ಆ ಚೀಟ್ ತಗೊಳ್ತಾನೆ, ಒಂದು ಫಸ್ಟ್ ಐಟಮ್ ತಗೊಳ್ತಾನೆ, ಅದನ್ನು 1 kg ಸಕ್ಕರೆ ಅಂತ ಹೇಳಿದ್ರೆ 1 kg ಸಕ್ಕರೆ ಯೂಸ್ ಮಾಡ್ತಾನೆ, ಕಟ್ಟಿ ಇಡ್ತಾನೆ. ನೆಕ್ಸ್ಟ್ ಇನ್ನು ಏನೋ ಚಹಾ ಪುಡಿ ಅಂತ ಹೇಳಿದ್ರೆ ಆ ಚಹಾ ಪುಡಿ ತರ್ತಾನೆ, ಕಟ್ಟಿ ಇಡ್ತಾನೆ. ಸೊ ಅಟ್ ಎ ಟೈಮ್ ಒಂದಾದ ಮೇಲೆ ಇನ್ನೊಂದು. ಆದ್ರೆ ಹಲವು ಸಾರಿ ಏನ್ ಮಾಡ್ತಾರೆ, ಕೆಲವರು ಇಡೀ ತಿಂಗಳದ್ದು ಒಂದೇ ಐಟಮ್ಸ್ ಎಲ್ಲ ಒಂದೇ ಸಾರಿ ತಗೊಳ್ತಾರೆ. 4-5 ಚೀಟ್ಗಳು ಇರುತ್ತೆ ಅದರಲ್ಲಿ. ಆಗ 4-5 ಚೀಟ್ ಇದ್ರೆ ಒಬ್ಬೊಬ್ಬನೇ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಆಗ ಅವನು ಏನ್ ಮಾಡ್ತಾನೆ, ಒಂದು ಚೀಟನ್ನು ಒಬ್ಬನಿಗೆ ಕೊಡ್ತಾನೆ, ಇನ್ನೊಂದು ಚೀಟನ್ನು ಇನ್ನೊಬ್ಬನಿಗೆ ಕೊಡ್ತಾನೆ. ಸೊ ಇಲ್ಲಿ ಏನಾಗುತ್ತೆ, ಪ್ಯಾರಲಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಒಬ್ಬನ ಒಂದು ಐಟಮ್ಸ್ ಕಲೆಕ್ಟ್ ಮಾಡಿರ್ತಾನೆ, ಇನ್ನೊಬ್ಬನ ಐಟಮ್ ಕಲೆಕ್ಟ್ ಮಾಡಿರ್ತಾನೆ. ಸೊ ಇದಕ್ಕೆ ನಾವೆಂತ ಹೇಳುದು, ಫಸ್ಟ್ ಒನ್ಗೆ ನಾವು ಸಿಂಕ್ರೋನಸ್ ಅಂತ ಹೇಳಿದ್ವಿ. ಸಿಂಕ್ರೋನಸ್ ಅಂತ ಹೇಳಿದ್ರೆ ಒಂದು ಮಾಡುದು, ಒಂದು ಕೆಲಸ ಮಾಡುದು, ಅದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಕೆಲಸ ಮಾಡುದು, ಅದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಕೆಲಸ ಮಾಡುದು, ಒನ್ ಆಫ್ಟರ್ ದಿ ಅದರ್. ಇದಕ್ಕೆ ಸಿಂಕ್ರೊನೈಸ್ಡ್ ಅಂತ ಹೇಳ್ತೇವೆ. ಎಸಿಂಕ್ರೊನೈಸ್ಡ್ ಅಂತ ಹೇಳಿದ್ರೆ, ಎಸಿಂಕ್ರೋನಸ್ ಅಂತ ಹೇಳಿದ್ರೆ ಪ್ಯಾರಲಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಈ ಪ್ಯಾರಲಲ್ಲಿ ಎಕ್ಸಿಕ್ಯೂಟ್ ಹೇಗೆ ಮಾಡುದು, ನಿಮ್ಮ ಶೆಲ್ ಇರುತ್ತೆ, ಒಂದು ಕಮಾಂಡ್ ತಗೊಳ್ತದೆ, ಅದು ಒಂದು ಚೈಲ್ಡ್ ಪ್ರೋಸೆಸ್ ಕ್ರಿಯೇಟ್ ಮಾಡುತ್ತೆ, ಅದನ್ನು ರನ್ ಮಾಡುತ್ತೆ. ಅದು ರನ್ ಆಗ್ತಾ ಇರುವಾಗಲೇ ಇನ್ನೊಂದು ಕಮಾಂಡ್ ತಗೊಳ್ತದೆ, ಅದನ್ನು ರನ್ ಮಾಡುತ್ತೆ, ಮತ್ತೆ ಇನ್ನೊಂದು ಕಮಾಂಡ್ ತಗೊಳುತ್ತೆ, ಅದು ರನ್ ಮಾಡುತ್ತೆ. ಸೊ ಇದು ಏನ್ ಮಾಡುತ್ತೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಮಾಡುತ್ತೆ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲದಾಗೆ ಹಿಂದಿಂದಾಗಿ ಇನ್ನೊಂದು ಚೈಲ್ಡ್ ಪ್ರೋಸೆಸ್ ಕ್ರಿಯೇಟ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ನಾವು ಏನಂತ ಹೇಳ್ತೇವೆ ಅಂತ ಹೇಳಿ, ಬ್ಯಾಕ್ ಗ್ರೌಂಡ್ ಪ್ರೋಸೆಸ್. ಸೊ ದಿ ಪ್ರೋಸೆಸ್ which are, or the commands which are executed asynchronously are usually called as background process. So ಹಿಂದಿನಾಗಿ ನಿಮ್ಗೆ ಫಾರ್ ಎಕ್ಸಾಂಪಲ್ ನೀವು ಹೋಟೆಲಿಗೆ ಹೋಗ್ತೀರಾ, ನೀವು ಆ ಹೋಟೆಲ್ಗೆ ಹೋಗುವಾಗ ನೀವು ಏನಂತ ಹೇಳಿದ್ರೆ, ನೀವು ಆರ್ಡರ್ ಕೊಡ್ತೀರಾ, ಯಾರಿಗೆ ಅಲ್ಲಿ ವೇಟರ್ ಇರ್ತಾರೆ ಅವ್ರಿಗೆ ಆರ್ಡರ್ ಕೊಡ್ತಾರೆ. ಅವರು ಒಬ್ಬರೇ ಮಾಡುವಂತದ್ದಲ್ಲ, ಅವ್ರು ಬೇರೆಯವರಿಗೆ ಕೊಡ್ತಾರೆ. ಸೊ ದೋಸೆ ಮಾಡ್ಲಿಕ್ಕೆ ಒಬ್ಬರು ಇರ್ತಾನೆ, ಅವನಿಗೆ ಹೇಳ್ತಾನೆ, ಇನ್ನೊಂದು ಪೂರಿ ಮಾಡ್ಲಿಕ್ಕೆ ಹೇಳ್ತಾನೆ, ಪ್ಯಾರಲಲಿ ಆಗಿ ಮಾಡ್ತಾ ಇರ್ತಾರೆ. ಸೊ ಯುನಿಕ್ಸ್ ಅಲ್ಲಿ ನಿಮ್ಗೆ ಏನಂತ ಕರಿತೀವಿ, ಇದಕ್ಕೆ ಇಂಥದ್ದು ಪ್ಯಾರಲಲ್ ಆಗಿ ಮಾಡೋದಕ್ಕೆ ಬ್ಯಾಕ್ ಗ್ರೌಂಡ್ ಪ್ರೋಸೆಸ್. ಓಕೆ, ಸೊ ಬ್ಯಾಕ್ ಗ್ರೌಂಡ್ ಪ್ರೋಸೆಸ್ ಆರ್ ಎಕ್ಸಿಕ್ಯೂಟೆಡ್ asynchronously in Unix. ನೆಕ್ಸ್ಟ್ ಒನ್ ನಮಗೆ ನೋಡುವಂತದ್ದು ಒಂದು ಚಿಕ್ಕದ ಕಾನ್ಸೆಪ್ಟ್. ದಿಸ್ ಕಾನ್ಸೆಪ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ಅದರ್ ಕ್ಲಾಸಸ್, ಬಟ್ ಆಸ್ ಆಫ್ ನಾವು ಇದನ್ನು ನೋಡುವ, ಅಂಡ್ ದಟ್ ಇಸ್ ಕಾಲ್ಡ್ ಆಸ್ ಅ ಕರೆಂಟ್ ಡೈರೆಕ್ಟರಿ. ಸೊ ಯುನಿಕ್ಸ್ ಅಲ್ಲಿ ನಾವು ಪ್ರಸ್ತುತ ಯಾವ ಡೈರೆಕ್ಟರಿಯಲ್ಲಿ ಇರ್ತೇವೆ, ಆ ಡೈರೆಕ್ಟರಿಗೆ ನಾವೇನಂತ ಕರಿತೇವೆ, ಕರೆಂಟ್ ಡೈರೆಕ್ಟರಿ. ಫಾರ್ ಎಕ್ಸಾಂಪಲ್ ನಾನು ಯುನಿಕ್ಸ್ಗೆ ಹೋಗ್ತೇನೆ, ಪುನಃ ಲಾಗಿನ್ ಆಗ್ಬೇಕು ನನಗೆ. ಸೊ ಯುನಿಕ್ಸ್ಗೆ ಹೋಗ್ತೇನೆ ನಾನು. ಸೊ ಯುನಿಕ್ಸ್ ಅಲ್ಲಿ ಹೋಗುವಾಗ ಇದನ್ನು ಓಪನ್ ಮಾಡ್ತೇನೆ ನಾನು. ಹೇಗೆ ಮಾಡೋದು, ಅಪ್ಲಿಕೇಶನ್, ಫೈಲ್ ಸಿಸ್ಟಮ್, ಫೈಲ್ ಬ್ರೌಸರ್ಗೆ ಓಪನ್ ಮಾಡ್ತೇನೆ. ಸೊ ನಾನು ಈಗ ಎಲ್ಲಿದ್ದೇನೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಇಲ್ಲಿ ಲೊಕೇಶನ್ ನೋಡಿದ ಹಾಗೆ ಹೋಮ್ ಮನಿ ಇಲ್ಲಿದ್ದೇನೆ. ಇದ್ರ ಒಳಗೆ ಹೋದ್ರೆ ಹೋಮ್ ಮನಿ ಡಾಕ್ಯುಮೆಂಟ್, ಇದರ ಒಳಗೆ ಹೋದರೆ ಹೋಮ್ ಮನಿ ಡಾಕ್ಯುಮೆಂಟ್ಸ್ ಮೈ ಫೋಲ್ಡರ್. ಸೊ ನನ್ನ ಕರೆಂಟ್ ಲೊಕೇಶನ್ ಮೈ ಫೋಲ್ಡರ್ ಆಗಿರುತ್ತೆ. ಹೋಪ್ ನಿಮ್ಗೆ ಗೊತ್ತಾಯಿತು ಅಂತ
ಇದು ಮಾಡ್ತೇನೆ. ಸೊ ನಾನೀಗ ಬ್ಯಾಂಗ್ಳೂರಿಗೆ ಹೋದೆ, ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಕರೆಂಟ್ ಲೊಕೇಶನ್ ಏನಿರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ನಿಮಗೆ ಗೊತ್ತಿದೆ, ನಿಮಗೆ GPS ಅಲ್ಲಿ ಕರೆಂಟ್ ಲೊಕೇಶನ್ ಗೊತ್ತಾಗ ನನ್ನ ಲೊಕೇಶನ್ ಎಲ್ಲಿದೆ, ಮೇ ಬಿ KR ಪೇಟೆ ಇರ್ಬೋದು ಆರ್ ಮೆಜೆಸ್ಟಿಕ್ ಇರ್ಬೋದು, ಎಲ್ಲೇ ಒಂದು ಕಡೆ ಇದ್ದೇನೆ ನಾನು, ಅದು ಕರೆಂಟ್ ಲೊಕೇಶನ್, ನಾನು ಎಲ್ಲಿದ್ದೇನೆ ಅಂತ ಕರೆಂಟ್ ಲೊಕೇಶನ್. ಸೊ ಇದಕ್ಕೆ ನಾವು ಯಾವ ಫೋಲ್ಡರ್ನ ಒಳಗೆ ಇದ್ರೆ ನಾವು ಏನಂತ ಕರಿತೇವೆ, ಕರೆಂಟ್ ಡೈರೆಕ್ಟರಿ, ಪ್ರಸ್ತುತ ಯಾವ ಡೈರೆಕ್ಟರಿ ಅಲ್ಲಿ ಇದ್ದೇನೆ. ಅದೇ ನಾನು ಮಂಗಳೂರಿಗೆ ಬಂದ್ರೆ, ಸೊ ಮಂಗಳೂರಲ್ಲಿ ವಿಜಯ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇನೆ, ಅವರು ಯಾವ್ದು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇನೆ ಅಂತ ಆ ಲೊಕೇಶನ್ ಬರುತ್ತೆ. ಸೊ ನಾವು ಯಾವುದೇ ಪ್ರೋಗ್ರಾಮ್ ಅವ್ರು ರನ್ ಮಾಡಿದ್ರೆ ನಾವು ಕರೆಂಟ್ ಲೊಕೇಶನ್, ನಮ್ಮ ಪ್ರಸ್ತುತ ಲೊಕೇಶನ್ ಅಲ್ಲಿ ಇದು ಮಾಡ್ತೇವೆ. ಸೊ ನಾನು ಒಂದು ಕಮಾಂಡ್ ಕೊಟ್ರೆ, ಒಂದು ಫೈಲ್ ನೇಮ್ ಕೊಟ್ರೆ, ಯುನಿಕ್ಸ್ ಏನ್ ಅನ್ಸ್ತದೆ ಅಂತ ಹೇಳಿದ್ರೆ ಆ ಕಮಾಂಡ್ ಆ ಪ್ರಸ್ತುತ ಡೈರೆಕ್ಟರಿಯಲ್ಲಿ ಆ ಫೈಲ್ ಇದೆ, ಅವ್ರು ನಾನು ಫೈಲ್ ಸೇವ್ ಮಾಡ್ತೇನೆ ಅಂತ ಹೇಳಿದ್ರೆ ನನ್ನ ಕರೆಂಟ್ ಡೈರೆಕ್ಟರಿ ಇದ್ದ ಕಡೆ ಸೇವ್ ಮಾಡ್ಲಿಕ್ಕೆ ನೋಡುತ್ತೆ. ಓಕೆ, ಸೊ ಒಂದು ವೇಳೆ ನಾನು ನನ್ನ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಶೆಲ್ ಅಲ್ಲಿ ನಾನು ಫೈಲ್ ಡೈರೆಕ್ಟರಿ ಚೇಂಜ್ ಮಾಡ್ಬೇಕಂತ ಆದ್ರೆ ನೋಡಿ, ಈ ನಿಮ್ಮ ಯುನಿಕ್ಸ್ ಅಲ್ಲಿ ಇಲ್ಲಿ ನನಗೆ ವೆರಿ ಈಸಿ, ಇದನ್ನು ಕ್ಲಿಕ್ ಮಾಡಿದ್ರೆ, ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಅದೇ ಒಂದು ವೇಳೆ ನಾನು ಶೆಲ್ ಅಲ್ಲಿ ಮಾಡ್ಬೇಕಂತ ಆದ್ರೆ, ಸೊ ನಾನೀಗ ಎಲ್ಲಿದ್ದೇನೆ, ಮನಿಯಲ್ಲಿದ್ದೇನೆ. ಸೊ ಇಲ್ಲಿ ನೋಡಿ ಫೋಲ್ಡರ್ ಎಲ್ಲ ಇರುತ್ತೆ. ಸೊ ಇದನ್ನು ನಾನು ಕ್ಲಿಯರ್ ಮಾಡ್ತೇನೆ. ಸೊ ನನ್ನ ಕರೆಂಟ್ ಲೊಕೇಶನ್ ನಾನು ಎಲ್ಲಿದ್ದೇನೆ, ಸೊ ಇಲ್ಲಿ ನೋಡ್ಬೋದು ನಿಮಗೆ ಮನಿ, ಹೋಮ್, ಡಾಕ್ಯುಮೆಂಟ್ಸ್, ಡೌನ್ಲೋಡ್ಸ್ ಇದೆಲ್ಲ ಇದೆ. ಸೊ ನನಗೆ ಡಾಕ್ಯುಮೆಂಟ್ಸ್ಗೆ ಹೋಗ್ಬೇಕಂತ ಆದ್ರೆ ನಾನು ಇಲ್ಲಿ ವೆರಿ ಸಿಂಪಲ್, ಡಬಲ್ ಕ್ಲಿಕ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ಗೆ ಹೋಗುತ್ತೆ. ಅದೇ ಶೆಲ್ ಅಲ್ಲಿ ನೋಡಿ, ಇದು ಶೆಲ್ ಅಲ್ಲಿ ಇದೆ, ಶೆಲ್ ಅಲ್ಲಿ ನನಗೆ ಹೋಗ್ಬೇಕಂತ ಆದ್ರೆ ನಾನು ಏನ್ ಮಾಡ್ತೇನೆ, CD ಚೇಂಜ್ ಡೈರೆಕ್ಟರಿ, CD ಅಂತ ಹೇಳಿದ್ರೆ ಚೇಂಜ್ ಡೈರೆಕ್ಟರಿ. ಸೊ ಯಾವ್ದಿರುತ್ತೆ, ಡಾಕ್ಯುಮೆಂಟ್ಸ್ ಅಂತ ಮಾಡ್ತೇನೆ. ಸೊ ಡಾಕ್ಯುಮೆಂಟ್ಸ್ ಒಳಗಿದ್ದೇನೆ. ಸೊ ಇಲ್ಲಿ ನೋಡಿದಾಗೆ ನೀವು ಡಾಕ್ಯುಮೆಂಟ್ಸ್ ನ ಒಳಗಿದ್ದೇನೆ. ಸೊ ಡಾಕ್ಯುಮೆಂಟ್ಸ್ ಒಳಗೆ ಏನಿದೆ, ಮೈ ಫೋಲ್ಡರ್ ಅಂತ ಇದೆ. ಸೊ ನಾನು LS ಅಂತ ಒಂದು ಕಮಾಂಡ್ ಇದೆ, ಜಸ್ಟ್ ಮೇಲೆ ತರ್ತೇನೆ ನಾನು, LS ಅಂತ ಒಂದು ಕಮಾಂಡ್ ಇದೆ. ಸೊ ಈ LS ಕಮಾಂಡ್ ಟೈಪ್ ಮಾಡ್ತೇನೆ ನಾನು, LS ನೋಡಿ ನಿಮ್ಗೆ ಮೈ ಫೋಲ್ಡರ್ ಕಾಣುತ್ತೆ, ಮೈ ಫೋಲ್ಡರ್ ಇರುತ್ತೆ. ಈ ಮೈ ಫೋಲ್ಡರ್ ನ ಒಳಗೆ ಹೋಗ್ಬೇಕಾದ್ರೆ ಸಿಂಪಲ್ ಡಬಲ್ ಕ್ಲಿಕ್ ಮಾಡಿದಿರಾ, ಇಲ್ಲಿ ಹಾಗೆ ಮಾಡುವ ಹಾಗಿಲ್ಲ, ಇಲ್ಲಿ CD ತುಂಬಾನೇ ಕಷ್ಟ ಇದೆ. ಈಗ ಇದು ಮೈ ಫೋಲ್ಡರ್, ಮೈ ಫೋಲ್ಡರ್ ಒಳಗಿದೆ CD ಮೈ ಫೋಲ್ಡರ್. ಇದರೊಳಗೆ ಏನಿಲ್ಲ, ನಾನು LS ಮಾಡಿದ್ರೆ ಬ್ಲಾಂಕ್ ಬರುತ್ತೆ. ಓಕೆ, ಇದರಿಂದಾಗಿ ಹಿಂದೆ ಬರಬೇಕಾದ್ರೆ ವೆರಿ ಸಿಂಪಲ್, ನೀವು ಬ್ಯಾಕ್ ಮಾಡಿದ್ರೆ ಹಿಂದೆ ಬರ್ತೀರ, ವೆರಿ ಸಿಂಪಲ್ ಆಗಿರುತ್ತೆ. ಅದೇ ರೀತಿ ನಮ್ಮ ಕಮಾಂಡ್ ಅಲ್ಲಿ ಮಾಡೋದಂದ್ರೆ CD ಡಾಟ್ ಡಾಟ್, ಎರಡು ಡಾಟ್ ಯೂಸ್ ಮಾಡಬೇಕು. ಡಾಟ್ ಮಾಡಿದ್ರೆ ಹಿಂದೆ ಬರ್ತೇನೆ. ನೋಡಿ ನಾನು ಡಾಕ್ಯುಮೆಂಟ್ಸ್ ಅಲ್ಲಿ ಇದ್ದೇನೆ, ಈಗ ಡಾಕ್ಯುಮೆಂಟ್ಸ್ ಅಲ್ಲಿ ಇದ್ದೇನೆ. ಇಲ್ಲಿ LS ಮಾಡಿದ್ರೆ ನನಗೆ ಮೈ ಫೋಲ್ಡರ್ ಕಾಣುತ್ತೆ, ನೋಡಿ ಇಲ್ಲಿ ಮೈ ಫೋಲ್ಡರ್ ಕಾಣುತ್ತೆ. ಅದೇ ರೀತಿ ಇದರಿಂದಾಗಿ ಹೊರಗೆ ಬರಬೇಕಾದ್ರೆ ಇಲ್ಲಿ ಈಸಿ, ಬ್ಯಾಕ್ ಮಾಡಿದ್ರೆ ಇದರ ಹೊರಗೆ ಬರ್ತೀರಿ. ಇಲ್ಲಿ ಏನ್ ಮಾಡ್ಬೇಕು ನಾವು, CD ಸ್ಪೇಸ್ ಕೊಟ್ಟು ಡಾಟ್ ಡಾಟ್, ಎರಡು ಡಾಟ್ ಹಾಕಿದ್ರೆ ಹಿಂದೆ ಬರ್ತೇನೆ. LS ಮಾಡಿದ್ರೆ ನನಗೆ ನೋಡಿ ಡೆಸ್ಕ್ಟಾಪ್ ಕಾಣುತ್ತೆ. ಸೊ ಇಲ್ಲಿ ಸ್ವಲ್ಪ ಕೆಳಗೆ ತರ್ತೇನೆ ನಾನು. ಸೊ ಡೆಸ್ಕ್ಟಾಪ್ ಬರುತ್ತೆ, ಡೌನ್ಲೋಡ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಸೊ ಇಲ್ಲಿದ್ದದು ಬರುತ್ತೆ. CD ಡಾಟ್ ಅಂತ ಮಾಡಿದ್ರೆ ಕರೆಂಟ್ ಡೈರೆಕ್ಟರಿ, ಇದು ಬೇಕಂತ ಇಲ್ಲ, ಕರೆಂಟ್ ಡೈರೆಕ್ಟರಿ ಸೇಮ್ ಇರುತ್ತೆ. LS ಮಾಡಿದ್ರೆ ಸೇಮ್ ಇರುತ್ತೆ. ಕರೆಂಟ್ ಡೈರೆಕ್ಟರಿಗೆ ಡಾಟ್ ಅಂತ ಹೇಳುದು ಪೇರೆಂಟ್ ಡೈರೆಕ್ಟರಿ. ಸೊ ಒಂದು ಡೈರೆಕ್ಟರಿ ಅಲ್ಲಿ ಇದ್ದೀರಾ ನೀವು, ಕರೆಂಟ್ ಡೈರೆಕ್ಟರಿ ನೀವು ಇದ್ದ ಡೈರೆಕ್ಟರಿಗೆ ಡಾಟ್ ಅಂತ ಹೇಳುದು. ಈ ಡೈರೆಕ್ಟರಿಯ ಪೇರೆಂಟಿಗೆ, ಪೇರೆಂಟ್ ನಮ್ಮ ಅದರ ಮೇಲೆದು ಡೈರೆಕ್ಟರಿಗೆ ಹೋಗ್ಬೇಕಾದ್ರೆ ಡಾಟ್ ಡಾಟ್ ಯೂಸ್ ಮಾಡ್ತೀರಾ. ಓಕೆ, ಯುನಿಕ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೆಲ್ಸ್ ಬರುತ್ತೆ. ನಾವು ಹೇಗೆ ನಮಗೆ ನೋಡಿ, ನಮಗೆ ವೆರೈಟಿ ಬೇಕು ಲೈಫ್ ಅಲ್ಲಿ, ಖಾಲಿ ಒಂದೇ ಇದ್ರೆ ಆಗಲ್ಲ. ಸೊ ಬೈಕ್ ಇರುತ್ತೆ, ಖಾಲಿ ಬೈಕ್ ಅಂತ ಹೇಳಿದ್ರೆ ಯಾಮದು ಒಂದೇ ಬೈಕ್ ಆಗೋದಿಲ್ಲ. ನಮಗೆ ಬಜಾಜ್ ಬೈಕ್ ಬೇಕು, ನಮಗೆ ಹಾಂಡದ ಬೈಕ್ ಬೇಕು, ಹಾಗೆ ವೆರೈಟಿ ಬರುತ್ತೆ. ಎಲ್ಲ ಬೈಕ್ ನೋಡ್ಲಿಕ್ಕೆ ಬೈಕ್ ಇರುತ್ತೆ, ಆದ್ರೆ ಅದರದ್ದು ಫಂಕ್ಷನಾಲಿಟಿ, ಅದರದ್ದು ಕೆಲವು ಕಿಕ್ ಸ್ಟಾರ್ಟ್ ಆಗುತ್ತೆ, ಕೆಲವು ಸೆಲ್ಫ್ ಸ್ಟಾರ್ಟ್ ಆಗುತ್ತೆ, ಕೆಲವಿಗೆ ಡಿಸ್ಕ್ ಬ್ರೇಕ್ ಇರುತ್ತೆ, ಕೆಲವು ಡ್ರಮ್ ಬ್ರೇಕ್ ಇರುತ್ತೆ, ಅಂಡ್ ಸೊ ನಿಮ್ಗೆ ಎಲ್ಲ ಗೊತ್ತಿದೆ, ಅದ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಸೊ ಬೈಕ್ ಆದ್ರೆ ಸೇಮ್ ಶೆಲ್ ಸೇಮ್ ಇರುತ್ತೆ. ಶೆಲ್ ಕಮಾಂಡ್ ಇಂಟರ್ಪ್ರಿಟರ್, ನೀವು ಬರೆದ ಕಮಾಂಡ್ಸ್ ಅನ್ನು ಇಂಟರ್ಪ್ರಿಟ್ ಮಾಡುತ್ತೆ. ಆದರೆ ಅದರಲ್ಲಿ ವೆರೈಟೀಸ್ ಬರ್ತದೆ, ಅದರಲ್ಲಿ ಸ್ವಲ್ಪ ಕಮಾಂಡ್ಸ್ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಕಮಾಂಡ್ಸ್ ಇರೋದಿಲ್ಲ, ಕೆಲವರಲ್ಲಿ ಹಿಸ್ಟ್ರಿ ಸೇವ್ ಮಾಡಬಹುದು, ನಾವು ಮೊದಲು ಏನು ಮಾಡಿದ್ದೇವೆ ಅದನ್ನು ಮಾಡಬಹುದು. ಸೊ ಯುನಿಕ್ಸ್ ಅಲ್ಲಿ ಹಲವಾರು ಟೈಪ್ ಶೆಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಬ್ಯಾಶ್ ಶೆಲ್ ಇದೆ. ಸೊ ನಿಮ್ಗೆ ನೀವು ಯಾವುದೇ ಲೈನಕ್ಸ್ ಯೂಸ್ ಮಾಡಿದ್ರೆ ಬ್ಯಾಶ್ ಶೆಲ್ಸ್ ಇರುತ್ತೆ.
ಬಾರ್ನ್ ಅಂತ ಇನ್ನೊಂದು ಶೆಲ್ ಇದೆ. ಸೊ ಇಲ್ಲಿದೆ ಬಾರ್ನ್ ಶೆಲ್, ಇದು ಡಿಫಾಲ್ಟ್ ಯುನಿಕ್ಸ್ ಅಲ್ಲಿ ಡಿಫಾಲ್ಟ್ ಆಗಿರುತ್ತೆ, ಅದೀಗ ಬರೋದಿಲ್ಲ. ಬ್ಯಾಶ್ ಸ್ಟ್ಯಾಂಡ್ಸ್ ಫಾರ್ born again. So born again short form is bash. Okay, born again shell. So ಇದು ಸರ್ ಇದು SH ಅಂದ್ರೆ ಏನಂತ ಹೇಳಿದ್ರೆ born again shell ಅಂತ ಕರೆಯೋದು. ಸಾರಿ, ಶೆಲ್ ಅಂತ ಕರಿತೀರಿ. ಸೊ ಅದಕ್ಕೆ born again shell, ಇದಕ್ಕೆ bash ಅಂತ ಕರಿತೀರಿ, bash ಅಂತ ಕರಿತೀರಿ. ಸೊ bash shell. ಓಕೆ, ಯುನಿಕ್ಸ್ ನಿಮ್ಮ ನೀವು ಈಗ ಯೂಸ್ ಮಾಡಿದ್ರೆ, ಯಾವುದೇ ಲೈನೆಕ್ಸ್ ಸಿಸ್ಟಮ್ ಅನ್ನು ನೀವು ಯೂಸ್ ಮಾಡಿದ್ರೆ ಬ್ಯಾಶ್ ಶೆಲ್ ಇಸ್ ದ ಡಿಫಾಲ್ಟ್ ಶೆಲ್ ಆಗಿರುತ್ತೆ. ಅದೇ ನಿಮ್ಮ ರೀತಿಯಲ್ಲಿ ನಿಮಗೆ ಸಿ ಶೆಲ್ ಅಂತ ಬರುತ್ತೆ, ಅದೇ ರೀತಿ ಕೆ ಶೆಲ್ ಅಂತ ಬರುತ್ತೆ, ಆರ್ ಕಾರ್ನ್ ಶೆಲ್ ಅಂತ ಬರುತ್ತೆ, ಕೆ ಶೆಲ್ ಅಂತ ಬರುತ್ತೆ, ಆರ್ ಝೆಡ್ ಶೆಲ್ ಅಂತ ಹಲವಾರು ಶೆಲ್ಸ್ ಇದೆ. ಹಾಗೆ ನಿಮಗೆ ಹಲವಾರು ಬೈಕ್ಸ್ ಇದೆ, ಹಲವಾರು ಶೆಲ್ಸ್ ಇದೆ. ಸರ್ ಇದರ ಯೂಸ್ ಏನು ಸರ್ ಅಂತ ಹೇಳಿದ್ರೆ, ಸರ್ ನಿಮ್ಮ ನೋಡಿ ಸ್ಟೂಡೆಂಟ್ಸ್, ಬೈಕ್ ಇರುತ್ತೆ ನಿಮ್ಮ ಹತ್ರ, ಬೈಕ್ ಇದು ಯೂಸ್ ಏನು? ಸೊ ಬೈಕ್ ಯೂಸ್ ನಿಮಗೆ ಗೊತ್ತಿರುತ್ತೆ, ಟೂ ವೀಲರ್ ಅಲ್ಲಿ ಟ್ರಾವೆಲ್ ಮಾಡಲಿಕ್ಕೆ. ಅದೇ ಸೇಮ್ ಶೆಲ್ ಯೂಸ್ ಏನು? ಕಮಾಂಡ್. ಆದ್ರೆ ಎಲ್ಲ ಬೈಕ್ ಒಂದೇ ರೀತಿ ಆಗೋದಿಲ್ಲ. ಬಜಾಜ್ ಬೈಕ್ ಮತ್ತೆ ಹಾಂಡಾ ಬೈಕ್ ಡಿಫ್ರೆಂಟ್ ಇರುತ್ತೆ. ಕೆಲವರಲ್ಲಿ ಮೈಲೇಜ್ ಕಮ್ಮಿ ಇರುತ್ತೆ, ಕೆಲವರಲ್ಲಿ ಮೈಲೇಜ್ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಫಂಕ್ಷನಾಲಿಟಿ ಬೇರೆ ಬೇರೆ ಇರುತ್ತೆ. ಅದೇ ರೀತಿ ನಿಮ್ಮ ಶೆಲ್ಸ್ ಅಲ್ಲಿ ಅದರ ಇಂಟರ್ನಲ್ಸ್ ಕಮಾಂಡ್ ಇರುತ್ತೆ. ಯಾವ್ದು ಇಂಟರ್ನಲ್ ಕಮಾಂಡ್ಸ್ ನಾವು ಬರೆದ ಕಮಾಂಡ್ಸ್, ಕೆಲವು ಕಮಾಂಡ್ಸ್ ಅದಕ್ಕೆ ಗೊತ್ತಿರುತ್ತೆ, ಅದು ಆಟೋಮ್ಯಾಟಿಕ್ ಇಂಟರ್ಪ್ರಿಟ್ ಮಾಡುತ್ತೆ. ಆ ಕಮಾಂಡ್ಸ್ ಅಲ್ಲಿ ವೇರಿಯೇಷನ್ಸ್ ಬರುತ್ತೆ. ಓಕೆ, ಎಲ್ಲ ಫಾರ್ ಎಕ್ಸಾಂಪಲ್ ನೀವು ಸಿ ಅಲ್ಲಿ ಪ್ರೋಗ್ರಾಮ್ ಬರೆದಿದ್ರೆ, ನೀವು ಜಾವಾದಲ್ಲಿ ಪ್ರೋಗ್ರಾಮ್ ಬರೀತಾ ಇದ್ದೀರಾ. ಸೊ ಸಿ ಅಲ್ಲಿ ಏನ್ ಬರೆದ್ರೆ ಇಫ್ ಕಂಡೀಷನ್ ಇರುತ್ತೆ, ಜಾವಾದಲ್ಲಿ ಇಫ್ ಕಂಡೀಷನ್, ಆದ್ರೆ ಸಿಂಟ್ಯಾಕ್ಸ್ ಬೇರೆ ಇರುತ್ತೆ. ಸೊ ಜಾವಾದಲ್ಲಿ ಬೇರೆ ಒಂದು ಫಾರ್ ಲೂಪ್ ಇದೆ, ಓಕೆ, ಫಾರ್ ಈಚ್ ಅಂತ ಒಂದು ಫಾರ್ ಲೂಪ್ ಇದೆ, ಅದು ಸಿ ಅಲ್ಲಿ ನಿಮ್ಗೆ ಬರೋದಿಲ್ಲ. ಓಕೆ, ಅದೇ ಜಾವಾದಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬಹುದು ನಿಮಗೆ, ಸಿ ಅಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಸಿಮಿಲರ್ಲಿ ಶೆಲ್ ಅಲ್ಲಿಯೂ ಕೆಲವು ಶೆಲ್ ಅಲ್ಲಿ ಕೆಲವು ಮಾಡಬಹುದು, ಇನ್ನೊಂದು ಶೆಲ್ ಅಲ್ಲಿ ಇನ್ನೊಂದು ಮಾಡ್ಲಿಕ್ಕೆ ಆಗಲ್ಲ. ಸೊ ನಿಮ್ಗೆ ಬೇರೆ ಬೇರೆ ಶೆಲ್, ನನಗೆ ಈಗ ನಾನು ಈಗ ಯೂಸ್ ಮಾಡೋದು ಫೆಡೋರಾದಲ್ಲಿ ಹಲವಾರು ಶೆಲ್ ಸಿಕ್ಕಲ್ಲ. ನಾನು ನಿಮ್ಗೆ ಒಂದು ಸಿ ಶೆಲ್ ಅಂತ ಮಾಡ್ತೇನೆ. ಸಿ ಶೆಲ್ಗೆ ಮಾಡುವಾಗ CSH ಅಂತ ಟೈಪ್ ಮಾಡಿದ್ರೆ ಸಿ ಶೆಲ್ಗೆ ಬರುತ್ತೆ. ಸೊ ಅದೇನಂತ ಹೇಳ್ತೇನೆ ಅಂತ ಹೇಳಿದ್ರೆ, ಸಿ ಶೆಲ್ ನನ್ನ ಹತ್ರ ಇಲ್ಲ ಅಂತ ಹೇಳ್ತೇನೆ. ಓಕೆ, ನಾನು SH ಅಂತ ಮಾಡ್ತೇನೆ. SH ಇಸ್ ದಿ ಬಾರ್ನ್ ಶೆಲ್. SH ಮಾಡಿದ್ರೆ ನಿಮಗೆ ಶೆಲ್ ಕಾಣುತ್ತೆ ನೋಡಿ, ಅದು ಸ್ವಲ್ಪ ಚೇಂಜ್ ಆಯ್ತು. ಬ್ಯಾಶ್ ಅಂತ ಮಾಡ್ತೇನೆ, ಎರಡೇ ಶೆಲ್ ಇರೋದು ನನ್ನ ಹತ್ರ, ಈಗ ಬ್ಯಾಶ್ ಶೆಲ್ಗೆ ಬರುತ್ತೆ. ಸೊ ಡಿಫ್ರೆಂಟ್ ಶೆಲ್ಸ್ ನಿಮ್ಮಲ್ಲಿ ಬೇಕಂತ ಆದ್ರೆ, ಶೆಲ್ ಈಸ್ ಆಲ್ಸೋ ಎ ಫೈಲ್ ನೇಮ್. ನಿಮಗೆ ಗೊತ್ತಿದ್ದಾಗೆ ಯುನಿಕ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಈಸ್ ಎ ಫೈಲ್ ನೇಮ್. ಯುನಿಕ್ಸ್ ವಿ ಡೋಂಟ್ ಹ್ಯಾವ್ ಅದು ಇದು ಅಂತ ಏನಿಲ್ಲ. ಯುನಿಕ್ಸ್ ಅಲ್ಲಿ ಎವ್ರಿಥಿಂಗ್ ಈಸ್ ಎ ಫೈಲ್. ಸೊ ಫೈಲ್ ನೇಮ್ ಕೊಡಿ, ಶೆಲ್ ಚೇಂಜ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನಿಮ್ಗೆ ಶೆಲ್ ಬೇಕಾದ್ರೆ ಶೆಲ್ ಚೇಂಜ್ ಮಾಡಬಹುದು. ಸೊ ಲೆಟ್ಸ್ ಗೋ ವಿತ್ ದಿ ಪವರ್ ಪಾಯಿಂಟ್. ನಿಮ್ಗೆ ಡೀಟೇಲ್ಡ್ ಆಗಿ ಇದ್ರ ಬಗ್ಗೆ ಕಲಿಬೇಕಂತ ಆದ್ರೆ, ಸೊ ಆಲ್ರೆಡಿ ನಾನು ರೆಫರೆನ್ಸ್ ಅಲ್ಲಿ ಕೊಟ್ಟಿದ್ದೇನೆ. ಸೊ ದರ್ ಇಸ್ ಎ ಬುಕ್ ಕಾಲ್ಡ್ ಆಸ್ ದ ಡಿಸೈನ್ ಆಫ್ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಪ್ಲೀಸ್ ರೆಫರ್. ನನ್ನ ಎಲ್ಲ ಕಂಟೆಂಟ್ ಈ ಪುಸ್ತಕದಿಂದಾಗಿ ತಗೊಂಡಿದ್ದೇನೆ ನಾನು, ಆಲ್ ದ ಡಯಾಗ್ರಾಮ್ಸ್ ಅಂಡ್ ಆಲ್ ದ ಡೀಟೇಲ್ಸ್. ಇಫ್ ಯು ವಾಂಟ್ ಯು ಲರ್ನ್ ಮೋರ್ ಫ್ರಾಮ್ ದಿಸ್ ಪರ್ಟಿಕ್ಯುಲರ್ book, it is also available in the college library. Thank you for your interest. We will stop with this